Holy Spirit, we welcome you in our midst. ಪವಿತ್ರಾತ್ಮರೇ, ನಾವು ನಿಮ್ಮನ್ನು ಈ ಮಧ್ಯದಲ್ಲಿ ಆಹ್ವಾನಿಸುತ್ತೇವೆ. Take complete control of this session, Lord. ಈ ಪ್ರಾರ್ಥನಾ ಕೂಟದ ಪೂರ್ತಿ ಕಂಟ್ರೋಲನ್ನು ನೀವು ತೆಗೆದುಕೊಳ್ಳು ಸ್ವಾಮಿ. Lord, we see when the disciples received the Holy Spirit, they went around preaching the gospel, and the word of God says the Lord was working with them and confirming the word with signs following. ಸ್ವಾಮಿ, ನಾವು ನೋಡ್ತಾ ಇದ್ದೇವೆ ಬೈಬಲಲ್ಲಿ ಅಪೊಸ್ತಲರ ಮೇಲೆ ಪವಿತ್ರಾತ್ಮರು ಬಂದಿಳಿದಾಗ ಅವರು ಪವಿತ್ರಾತ್ಮ ಭರಿತರಾಗಿ ಧೈರ್ಯದಿಂದ ಸುವಾರ್ತೆಯನ್ನು ಸಾರಿದರು. ಅವರು ಸುವಾರ್ತೆ ಸಾರಬೇಕಾದ್ರೆ ಅಲ್ಲಿ ಪವಾಡಗಳು ನಡೀತಾ ಇದ್ವು. God, you were working with them and confirming your word with signs accompanying. ದೇವರೇ, ಯೇಸುವೆ, ನೀವು ಅವರೊಟ್ಟಿಗಿದ್ದು ಆವಾಗ ಅಪೊಸ್ತಲರೊಟ್ಟಿಗಿದ್ದು ಅಲ್ಲಿ ಪವಾಡಗಳನ್ನು ಮಾಡಿ ತೋರಿಸಿದ್ರಿ. You're the same God working with us today. ನೀವು ಆ ದೇವರೇ ಆಗಿದ್ದೀರಾ, ಈಗ ನಮ್ಮ ಮಧ್ಯದಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದೀರಾ. And you are confirming every word preached with signs accompanying. ಪ್ರತಿಯೊಂದು ಮಾತನ್ನು ನೀವು ಖಂಡಿತವಾಗಿ ನಿಮ್ಮ ವಾಕ್ಯದ ಪ್ರಕಾರ ಮಾಡಿ ತೋರಿಸ್ತೀರಾ. Holy Spirit, we thank you for opening our eyes, our spiritual eyes. ಪವಿತ್ರಾತ್ಮರೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. ನಮ್ಮ ಆಂತರಿಕ ಕಣ್ಣುಗಳನ್ನು ನೀವು ತೆಗೆದು for anointing our hearts, ನಮ್ಮನ್ನು ಅಭಿಷೇಕಿಸಿದ್ದಕ್ಕಾಗಿ, to understand the mystery, the hidden secrets of your kingdom. ನಾವು ನಿಮ್ಮ ರಾಜ್ಯದ ಗೂಢಾರ್ಥಗಳನ್ನು ಅರಿಯುವ ಹಾಗೆ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಪವಿತ್ರಾತ್ಮರೇ. Thank you, Holy Spirit, for making this teaching extremely simple, easy and practical for us. ಪವಿತ್ರಾತ್ಮರೇ, ನಾವು ಕಲಿಯಲಿರುವ ವಿಷಯವನ್ನು ಅತಿ ಸುಲಭವಾಗಿ ಅರ್ಥವಾಗುವಂತೆ ನಮಗೆ ನೀವು ಕಲಿಸ್ತಾ ಇದ್ದೀರಾ, ಅದಕ್ಕಾಗಿ ಸ್ತೋತ್ರ. Spirit of God, we thank you for speaking to us through your word. ಪವಿತ್ರಾತ್ಮರೇ, ನಮಗೆ ನಿಮ್ಮ ವಾಕ್ಯದ ಮುಖಾಂತರ ಮಾತನಾಡಿಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ. Help us not to just be hearers but doers of your word. ನಮ್ಮನ್ನು ಬರೀ ವಾಕ್ಯವನ್ನು ಕೇಳುವವರನ್ನಾಗಿ ಮಾಡದೆ ವಾಕ್ಯದ ಪ್ರಕಾರ ನಡೆಯುವವರನ್ನಾಗಿಸುವುದಕ್ಕಾಗಿ ಸ್ತೋತ್ರ. In Jesus' name we pray, Father. ಯೇಸುವಿನ ನಾಮದಲ್ಲಿ ನಾವು ಬೇಡುತ್ತೇವೆ ತಂದೆಯೇ. Amen. ಆಮೆನ್. Hallelujah. Hallelujah. Thank you, Jesus. Thank you, Jesus. Praise you, Jesus. Praise you, Jesus. Okay, let's go to John. ಈಗ ನಾವು ಯೋಹಾನನು ಬರೆದ ಸುವಾರ್ತೆ 14:12. 14ನೇ ಅಧ್ಯಾಯ 2ನೇ ವಾಕ್ಯ. Verily, verily, I say unto you, he that believeth on me, the works that I do shall he do also, and greater works than these shall he do, because I go unto my Father. Praise God. Can you read? ಕನ್ನಡದಲ್ಲಿ ಯಾರಾದರೂ ಓದ್ತೀರಾ? ನಾನು ಐ ಆಮ್ ಟೆಲ್ಲಿಂಗ್ ಯು ದ ಟ್ರೂತ್. ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ. ನನ್ನಲ್ಲಿ ವಿಶ್ವಾಸವುಳ್ಳವನು, ಅಗೇನ್ ಹೂ? ನನ್ನಲ್ಲಿ ಯಾರಲ್ಲಿ ವಿಶ್ವಾಸವುಳ್ಳವನು? Wait. She is going to read correctly. We are going to make mistake. You have to find the mistake, okay? ಈಗ ಅವರು ಓದಬೇಕಾದ್ರೆ ಅದನ್ನೇ ಸಿಸ್ಟರ್ ಹೇಳ್ತಾರೆ, ಅದು ಸರಿಯಾಗಿ ಹೇಳೋದಿಲ್ಲ. ಅದು ಏನು ಸರಿಯಾಗಿ ಹೇಳೋದಿಲ್ಲ ಅನ್ನೋದು ನೀವು ಹೇಳಬೇಕು. Okay? You are going very fast. You know how you have to go loudly? Okay. Loudly, but you have to give punch for every word. Yes. Pause. Yes. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನನ್ನಲ್ಲಿ ವಿಶ್ವಾಸವುಳ್ಳವನು. Okay. Those who are preachers, ಯಾರು ಶುಭ ಸಂದೇಶವನ್ನು ಸಾರ್ತಾರೋ, is it given those who are preachers or those who believe? ಅಲ್ಲಿ ಏನು ಕೊಟ್ಟಿದ್ದಾರೆ? ಯಾರು ನಂಬುತ್ತಾರೆ, ವಿಶ್ವಾಸ ಇಡ್ತಾರೆ ಅಂತ ಹೇಳಿದಾರೋ, ಅಥವಾ ಯಾರು ಶುಭ ಸಂದೇಶ ಸಾರ್ತಾರೆ ಅಂತ ಹೇಳಿದ್ದಾರೆ? ನನ್ನಲ್ಲಿ ವಿಶ್ವಾಸವುಳ್ಳವನು. Is it given those who are specially called, those who have special anointing, those who have special gifts, special preachers, or those who believe? ಅಲ್ಲಿ ಏನು ಕೊಟ್ಟಿದ್ದಾರೆ? ಅಲ್ಲಿ ಹೇಳಿದ್ದಾರೆ ಅಭಿಷೇಕ ಮಾಡಿದವ್ರಿಗೋಸ್ಕರನೇ, ಅಥವಾ ತುಂಬ ಪ್ರಾರ್ಥನೆ ಮಾಡೋರು, ಅಥವಾ ಪ್ರಬೋಧಕರು, ಆ ಥರ ಏನಾದರೂ ಬರೆದಿದೆಯಾ, ಅಥವಾ ಯಾರು ವಿಶ್ವಾಸ ಇಡ್ತಾರೆ ಅಂತ ಬರೆದಿದೆ? ನನ್ನಲ್ಲಿ ವಿಶ್ವಾಸವುಳ್ಳವನು. Say that again. ಮತ್ತೆ ಹೇಳಿ. ನನ್ನಲ್ಲಿ ವಿಶ್ವಾಸ. How many of you believe in Jesus? ಯಾರೆಲ್ಲ ವಿಶ್ವಾಸ ಇಡ್ತೀರಾ ಯೇಸುನಲ್ಲಿ? So do you qualify for this scripture? Yes. ನಾನು ಸಾಧಿಸುವ ಕಾರ್ಯಗಳನ್ನು
ಆತನು ಸಾಧಿಸುವನು. Who will do that? We. Now. ನಾನು ಮಾಡೋ ಕಾರ್ಯಕ್ಕಿಂತ ಜಾಸ್ತಿಯಾಗಿ ನೀವು ಮಾಡ್ತೀರಾ. Now I'm going to only give hints, okay? You're going to preach. ನಾನು ಸಾಧಿಸುವ ಕಾರ್ಯಗಳು Correct, no? ಆತನು ಸಾಧಿಸುವನು. ಅದೇ ಈಗ ನಾನು ಯೇಸು ಹೇಳ್ತಾ ಇದ್ದಾರೆ, ನಾನು ಮಾಡೋದಕ್ಕಿಂತ ಜಾಸ್ತಿಯಾಗಿ ನೀವು ಮಾಡ್ತೀರಾ ಅಂತ ಯೇಸು ಹೇಳ್ತಾ ಇದ್ದಾರೆ ಈ ವಾಕ್ಯದಲ್ಲಿ. ನೀವು ನಂಬ್ತೀರಾ ಈ ವಾಕ್ಯನ? ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ವಾಕ್ಯ? ನಿಮ್ಮ ಬಗ್ಗೆ, ನಮ್ಮ ಬಗ್ಗೆ, ಎಲ್ಲರ ಬಗ್ಗೆ ಹೇಳ್ತಾ ಇದ್ದಾರಲ್ಲ. Now Jesus is saying, you will do the same works I did. Those who believe, and even greater works than Jesus. ಯೇಸು ಹೇಳ್ತಾ ಇದ್ದಾರೆ, ನೀವು ನಾನು ಮಾಡಿರೋ ಥರನೇ ಅದ್ಭುತಗಳನ್ನ ಮಾಡ್ತೀರಾ, ಅದಷ್ಟೇ ಅಲ್ಲ ಅದಕ್ಕಿಂತ ಮಿಗಿಲಾದದನ್ನು ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಯಾಕೆ, ಅವುಗಳಿಗಿಂತಲೂ ಮಹತ್ತಾದವುಗಳನ್ನು ಸಾಧಿಸುವುದು. But do we see this happening in our life? ನಾವು ಇದು ವಾಕ್ಯ ಅದು ಹೇಳ್ತಾ ಇದೆ, ಆದರೆ ನಾವು ನೋಡ್ತಾ ಇದ್ದೀವಿ ಅದು ನಮ್ಮ ಜೀವನದಲ್ಲಿ ಕಾರ್ಯವಹಿಸೋದು, ನಾವು ಮಾಡ್ತಾ ಇದ್ದೀವಿ You are ಅದ್ಭುತನ. seeing, how many of you open blind eyes? ಎಷ್ಟು ಜನ ಕಣ್ಣಿಲ್ದವ್ರಿಗೆ ಕಣ್ಣು ಕೊಟ್ಟಿದ್ದೀರಾ ಇಲ್ಲಿ? How many of you open deaf ears? ಎಷ್ಟು ಜನರಿಗೆ ಕಿವಿಡ್ರಿಗೆ ಕಿವಿ ಕೇಳೋ ಹಾಗೆ ಮಾಡಿದ್ದೀರಾ? So are we supposed to do what Jesus did? ನಾವು ಯೇಸು ಮಾಡಿದ್ದನ್ನೇ ಮಾಡಬೇಕು ಅಂತ ವಾಕ್ಯ ಹೇಳ್ತಾ ಇದೆ ಅಲ್ವಾ? ಅಂದರೆ ನಾವು ಮಾಡಿದ್ದೀವಾ? Now Jesus is not only telling us to do what he told us to do, but he is teaching us how to do what he did. ಯೇಸು ಇಲ್ಲಿ ತಾವು ಮಾಡಿದಂಗೆ ಮಾಡಿ ಅಂತ ಅಷ್ಟೇ ಹೇಳ್ತಾ ಇಲ್ಲ, ಅದು ಹೇಗೆ ಮಾಡೋದು ಅಂತಲೂ ಹೇಳ್ತಾ ಇದ್ದಾರೆ. Hallelujah. Hallelujah. Thank you, Jesus. Thank you, Jesus. How many of you have any kind of pain in your body? Raise your hand. Bones problem, back problem. ನಿಮ್ಮ ಮೈಕೈಯಲ್ಲಿ, ಗಂಟಲ್ಲಿ, ಕಾಲಲ್ಲಿ ನೋವಿದ್ರೆ ಕೈ ಮೇಲೆತ್ತಿ. Everybody. We will see surely everyone getting healed. ನಾವು ನೋಡ್ತೀವಿ ಪ್ರತಿಯೊಬ್ಬರು ಗುಣಮುಖರಾಗೋದನ್ನು. But you should not think, oh, this preacher has preached. No, that's why. This is. ಆದರೆ ನೀವು ಈ ರೀತಿ ಯೋಚನೆ ಮಾಡಬಾರ್ದು, ಸಿಸ್ಟರ್ ಪ್ರೇಯರ್ ಮಾಡಿದಕ್ಕೆ ಅದು ಆಗಿದೆ ಅಂತ ಯೋಚನೆ ಮಾಡಬಾರ್ದು. Because just now we read these signs, those who believe in me will do the same things I did and even greater works than Jesus. ಯಾಕಂದರೆ ನಾವು ಈಗಷ್ಟೇ ಕೇಳಿದ್ವಿ, ಯೇಸು ಹೇಳ್ತಾ ಇದ್ದಾರೆ, ನಾನು ಮಾಡ್ದಂಗೆ ನೀವು ಅದ್ಭುತ ಮಾಡ್ತೀರಾ, ಅದಕ್ಕಿಂತ ಜಾಸ್ತಿ ಮಾಡ್ತೀರಾ. ಯಾರ್ಯಾರು ವಿಶ್ವಾಸ ಇರ್ತಾರೆ ಅವ್ರ ಬಗ್ಗೆ ಹೇಳಿದ್ದಾರೆ ಯೇಸು. So we are not going to pray over anybody. ಇಲ್ಲಿ ಸಿಸ್ಟರ್ ಬಂದು ನಿಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡೋದಿಲ್ಲ. But we are going to teach you how Jesus taught the disciples. He taught us through his word. ಇಲ್ಲಿ ಈಗ ಏನು ಕಲಿಸ್ತಾರೆ ಅಂದರೆ, ಹೇಗೆ ಯೇಸು ತಮ್ಮ ಶಿಷ್ಯರಿಗೆ ಹೇಗೆ ಅವ್ರು ಮಾಡಿರೋ ಕಾರ್ಯಗಳನ್ನ ಅವ್ರು ಹೇಗೆ ಮಾಡಬೇಕು ಅಂತ ಅವರು ಶಿಷ್ಯರಿಗೆ ಹೇಳ್ಕೊಟ್ರೋ, ಅದೇ ರೀತಿಯಲ್ಲಿ ಈಗ ಸಿಸ್ಟರ್ ನಿಮಗೆ ಹೇಳ್ಕೊಡ್ತಾರೆ ಅದೇ ವಿಧಾನವನ್ನು. Are you understanding? When you understand, now the Bible says you shall know the truth and continue in the truth and the truth will set you free. ಬೈಬಲ್ ಹೇಳುತ್ತೆ, ಯಾವಾಗ ನೀವು ಸತ್ಯವನ್ನು ಅರಿತೀರಾ, ಆ ಸತ್ಯದ ಪ್ರಕಾರ ಮುಂದುವರಿತೀರಾ, ಆ ಸತ್ಯನೇ ನಿಮಗೆ ಬಿಡುಗಡೆ ಕೊಡುತ್ತೆ. The Bible doesn't say preacher will set you free. ಬೈಬಲ್ ಎಲ್ಲೂ ಹೇಳೋದಿಲ್ಲ ಪ್ರಬೋಧಕರು ನಿಮಗೆ ಬಿಡುಗಡೆ ಕೊಡ್ತಾರೆ ಅಂತ. The Bible says you shall know the truth and continue in the truth and the truth is what is going to set us free. ಬೈಬಲ್ ಹೇಳುತ್ತೆ, ನೀವು ಸತ್ಯವನ್ನು ಅರಿತೀರಾ ಮತ್ತು ನೀವು ಸತ್ಯದಲ್ಲಿ ಮುಂದುವರೆದಾಗ ಆ ಸತ್ಯನೇ ನಿಮಗೆ ಬಿಡುಗಡೆ ಕೊಡುತ್ತೆ ಅಂತ. Our job is to show you the truth. ನಮ್ಮ ಕೆಲಸ ಏನಂದರೆ ನಿಮಗೆ ಸತ್ಯದ ಬಗ್ಗೆ ಅರಿವು ಮೂಡಿಸೋದು and give you the understanding. ನಿಮಗೆ ಅದ್ರ ಬಗ್ಗೆ ಅರ್ಥ ಮಾಡಿಸೋದು. Once you understand it, ಒಂದು ಸಾರಿ ನಿಮಗೆ ಅರ್ಥ ಆದರೆ, you believe it, ಅದರಲ್ಲಿ ವಿಶ್ವಾಸ ಇಟ್ಟರೆ, you apply it, ನೀವು ಅದನ್ನು ಅಳವಡಿಸಿದ್ರೆ, you will see the same result Jesus saw. ಅದನ್ನೇ ನೀವು ಯೇಸು ಏನು ಪವಾಡಗಳನ್ನ ಕಂಡ್ರು ಅದನ್ನೇ ನೀವು ನಿಮ್ಮ ಜೀವನದಲ್ಲಿ ಕಾಣ್ತೀರಾ. Are you ready? ರೆಡಿನಾ? Praise the Lord. Praise the Lord. Hallelujah. Hallelujah. Thank you, Jesus. Thank you, Jesus. Okay, let's go to Mark chapter 11, verse number 20. ಮಾರ್ಕನ ಬರೆದ ಶುಭ ಸಂದೇಶ 11ನೇ ಅಧ್ಯಾಯ 21ನೇ ವಾಕ್ಯ. 11:21. And Peter, calling to remember. Yeah, correct. And Peter, calling to remembrance, said unto him, Master, behold, the fig tree which thou cursed is withered away. And Jesus answering said unto them, Have faith in God. Okay, now read here. ಪೇತ್ರನು ಇಂದಿನ ದಿನ ನಡೆದುದನ್ನು Slowly. Petru. ಇಂದಿನ ದಿನ ನಡೆದುದನ್ನು ಸ್ಮರಿಸಿಕೊಂಡು. Okay. So, what Peter remembered? What happened the previous day? ಪೇತ್ರನು ಹಿಂದಿನ ದಿವಸ ಏನಾಯಿತು ಅನ್ನೋದನ್ನು ನೆನೆಸ್ಕೊಳ್ತಾನೆ. Correct? What happened the previous day? ಯೇಸುವೇ. Wait. ಒಂದು ನಿಮಿಷ. I'm not running so fast. Slowly. What happened previous day?
ಹಿಂದಿನ ದಿವಸ ಏನಾಗಿತ್ತು? What do you say previous day? ಹಿಂದಿನ ದಿವಸ ಹಿಂದಿನ ದಿನ. ಹಿಂದಿನ ದಿವಸ ಅಂಜೂರದ ಏನಾಯ್ತು? What happened? ಅಂಜೂರದ ಮರ ಶಾಪಗ್ರಸ್ತಗೊಂಡಿದ್ದು ಪೂರ್ಣವಾಗಿ ಹಾಳಾಗಿತ್ತು. Okay, is correct. ಅವರು Previous day, Jesus spoke to the ಅಂಜೂರದ ಮರ fig tree. Correct? Jesus spoke to the fig tree and that fig tree died from the root. ಹಿಂದಿನ ದಿವಸ ಏನಾಗಿತ್ತು ಅಂದರೆ ಯೇಸು ಅಂಜೂರದ ಮರಕ್ಕೆ ನುಡಿತಾರೆ. ಆ ನುಡಿದಿದ್ದ ಪ್ರಕಾರ ಆ ಮರ ಪೂರ್ತಿ ಒಣಗೋಗಿರುತ್ತೆ. ಅದನ್ನು ನೆನೆಸ್ಕೊಂಡು ಈಗ ಪೇತ್ರ ಹೇಳ್ತಾ ಇದ್ದಾನೆ. ಹಿಂದಿನ ದಿವಸ ಆಗಿತ್ತಿದ್ದು, ಮಾರನೇ ದಿವಸ ಪೇತ್ರ ಅದನ್ನು ನೋಡಿದಾಗ ಮಾತಾಡ್ತಾ ಇದ್ದಾನೆ. Jesus spoke to the fig tree. ಯೇಸು ಅಂಜೂರದ ಮರಕ್ಕೆ ಮಾತನಾಡಿದರು. Have you seen anybody speaking to trees, plants? ನೀವು ನೋಡಿದ್ದೀರಾ ಯಾರಾದರೂ ಮರಕ್ಕೆ ಹೋಗಿ ಮಾತಾಡೋದನ್ನ? How it will look after the meeting? You see me talking to one tree outside. ಹೇಗಿರುತ್ತೆ ಈಗ ಸಿಸ್ಟರ್ ಮೀಟಿಂಗ್ ಪ್ರೇಯರ್ ಎಲ್ಲ ಆದ್ಮೇಲೆ ಹೊರಗಡೆ ಹೋಗಿ ಮರಕ್ಕೆ ಮಾತಾಡ್ತಾ ಇದ್ರೆ ನಿಮಗೇನು At least ಅನ್ಸುತ್ತೆ? nowadays, at least nowadays we have earphones and all, right? On those days, imagine Jesus is talking to a tree. Is it abnormal? Yeah, translate. ಈಗ ಈ ಲೆಕ್ಕ ಹಾಕಿ ಈಗ ಜನ ಎಲ್ಲ ಕಿವಿಗೆಲ್ಲ ಹಾಕ್ಕೊಂಡು ಮೊಬೈಲಲ್ಲಿ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು ಅಂದರೆ ನಮಗೆ ಸುಮ್ಮನೆ ಮಾತಾಡ್ಕೊಂಡ್ರು ಗೊತ್ತಾಗತ್ತೆ ಅವ್ರು ಮೊಬೈಲಲ್ಲಿ ಮಾತಾಡ್ತಾ ಇದ್ದಾರೆ ಅಂತ. ಆದರೆ ಆ ವರ್ಷದಲ್ಲಿ 2000 ವರ್ಷದ ಹಿಂದೆ ಮರಕ್ಕೆ ಹೋಗಿ ಯೇಸು ಮಾತಾಡಬೇಕಾದ್ರೆ ಜನ ಏನು ಅಂದ್ಕೊಂಡಿರ್ಬೇಕು? ಅಥವಾ ಯಾರಾದರೂ ಹಾಗೆ ಮಾತಾಡಿದರೆ ನಾವು ಹುಚ್ಚರು ಅಂತೀವಿ ಅವ್ರಿಗೆ, ಅಲ್ವಾ? ಹೌದು, Correct? What is that? ಹುಚ್ಚರು, Mad. ಎಸ್, ಮ್ಯಾಡ್. Okay, now why did Jesus speak to the fig tree? ಯೇಸು ಯಾಕೆ ಅಂಜೂರದ ಮರದ ಹತ್ರ ಮಾತನಾಡಿದ್ರು? Will a tree has ears to hear? ಮರಕ್ಕೆ ಕಿವಿ ಇದೆಯಾ? But the scripture says he spoke to the fig tree. ಆದರೆ ಪವಿತ್ರ ಗ್ರಂಥದಲ್ಲಿ ಬರೆದಿದೆ ಅವರು ಅಂಜೂರದ ಮರದ ಹತ್ರ ಮಾತನಾಡಿದ್ರು ಅಂತ. Okay, now let me ask a question. How did God create the universe, heaven and the earth? How did he create the animals, the birds? How? ಒಂದು ಕ್ವೆಶ್ಚನ್ ಕೇಳ್ತಾ ಇದ್ದಾರೆ ಸಿಸ್ಟರ್. ಆದಿಕಾಂಡದಲ್ಲಿ ದೇವರು ಹೇಗೆ ಭೂಮಿನ ರಚನೆ ಮಾಡಿದ್ರು? ಅವ್ರ ನುಡಿಯಿಂದ, ಮಾತಿನಿಂದ, ಅವ್ರ ನುಡಿಯಿಂದ ಹೇಳಿದ್ರು. ಒಂದೇ ನುಡಿಯಿಂದ ಅವ್ರು ಹೇಳಿದ್ರಿಂದ He spoke words and he created everything, correct? Yes. So did he use physical power or he spoke words? ಈಗ ದೇವರು ಆದಿಕಾಂಡದಲ್ಲಿ ಭೂಮಿನ ರಚನೆ ಮಾಡಬೇಕಾದ್ರೆ ಅವರು ಮಾತನ್ನು ನೋಡಿದ್ರಲ್ವ, ಮಾತಿಂದ ನುಡಿದ್ರು. ನಾವು ಅವರ ಶಕ್ತಿಯಿಂದ ಅಂದರೆ ಪವರಿಂದ, ಶಕ್ತಿಯಿಂದ ಮಾಡೋದು ನೋಡ್ತೀವ. ಅದು ಭೂಲೋಕನ ರಚನೆ ಮಾಡೋದು ನೋಡ್ತೀವ. ಫಿಸಿಕಲ್ ಪವರ್ ಅಂದರೆ ಈಗ ಪವರ್ 2 ಥರ ಆಗುತ್ತೆ. ಸ್ಟ್ರೆಂತ್, ಬಲ, ಮೈ ಬಲ ತೊಗೊಂಡು ಅವ್ರು ಮಾಡಿದ್ರ ಅಥವಾ ಬರೀ ಮಾತಿನ ಬಲದಿಂದ ಮಾಡಿದ್ರು? ನುಡಿಯಿಂದ ಮಾಡಿದ್ರು. Okay. Now can we go to Genesis 1:26? ಆದಿಕಾಂಡ 1:26. And God said, let us make man in our image, after our likeness, and let them have dominion over the fish of the sea, over the fowl of the air, and over the cattle, and over all the earth, Praise and God. over every creeping thing that creeped upon the earth. ಅದಾದ ನಂತರ ದೇವರು ನಮ್ಮಂತೆ ಇರುವ you repeat now, give stress ಇರುವ, on it. yes, ಹಾಗೂ ನಮ್ಮನ್ನು ಹೋಲುವ Say that again. ನಮ್ಮನ್ನು ಹೋಲುವ. Say that again. ನಮ್ಮನ್ನು ಹೋಲುವ. Now, did he create birds? Yes. Did he create fish? Yes. Did he create animals? Yes. Plants, trees? Did he create any of these things in his image and likeness? ದೇವರು ಮೀನನ್ನು ಸೃಷ್ಟಿ ಮಾಡಿದ್ರಲ್ವಾ, ಪಕ್ಷಿಗಳನ್ನ ಮಾಡಿದರು, ಪ್ರಾಣಿಗಳನ್ನ ಮಾಡಿದರು, ಮರಗಿಡಗಳನ್ನ ಮಾಡಿದರು. ಆದರೆ ಅಲ್ಲೆಲ್ಲೂ ಬರ್ದಿಲ್ಲ ಅವ್ರ ಥರ ಇತ್ತದು ಅಂತ ಹೇಳ್ಕೊಂಡು. ಅವರ ಒಂದು ಸ್ವರೂಪದಲ್ಲಿ ಸೃಷ್ಟಿ ಮಾಡಿರೋದು ಮನುಷ್ಯರನ್ನ, ನಮ್ಮನ್ನು ಮಾತ್ರ. Only ಮನುಷ್ಯರ ಮಾತ್ರ. Nobody else is created in the likeness and image of God. So now God has created man in his likeness and image. Then read, continue. ಮನುಷ್ಯರನ್ನು ಉಂಟು ಮಾಡೋಣ. ಅವರು ಅವರು ಸಮುದ್ರದಲ್ಲಿರುವ
ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ದೊಡ್ಡ ಚಿಕ್ಕ ಸಾಕು ಪ್ರಾಣಿ What is saku prani? ಸಾಕು ಡೊಮೆಸ್ಟಿಕ್ ಅನಿಮಲ್ಸ್ ಹಾಗೂ ಕಾಡು ಮೃಗಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಕ್ರಿಮಿ ಕೀಟಗಳ ಮೇಲೂ ದೊರೆತನ ಮಾಡಲಿ. Repeat that. ದೊರೆತನ ಮಾಡಲಿ. Who is supposed to have dominion? ಯಾರಿಗೆ ದೊರೆತನ ಮಾಡಕ್ ಕೊಟ್ಟಿದ್ದಾರೆ ಯೇಸು? Now, God created us in His likeness and image, correct? ದೇವರು ನಮ್ಮನ್ನ ಅವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾರೆ ಅಲ್ವಾ? How did God create everything? By words, correct? Now God is telling, I am created you like me. You have dominion over this world. ದೇವರು ಎಲ್ಲದನ್ನ ಅವರ ನುಡಿಯಿಂದ ಸೃಷ್ಟಿ ಮಾಡಿದ್ರಲ್ವಾ? ಯಾವಾಗ ಅವರು ನಮ್ಮನ್ನ ಅವರ ಸ್ವರೂಪದಲ್ಲಿ ನಿರ್ಮಿಸಿದ್ರು ಆವಾಗ ಅವರು ಹೇಳಿದರು, ನಾನು ಸೃಷ್ಟಿ ಮಾಡಿರೋದೆಲ್ಲ ಇದೆ, ನೀವು ಅದರ ಮೇಲೆ ಸೃಷ್ಟಿ ಮಾಡಿರೋ ಎಲ್ಲ ವಸ್ತುಗಳ ಮೇಲೆ ದೊರೆತನ ಹೊಂದಿರಿ ಅಂತ ದೇವರು ಹೇಳಿದರು. Now how will man have dominion over all the creation? ಹೇಗೆ ಮನುಷ್ಯನಿಗೆ ದೊರೆತನ ಮಾಡಲಿಕ್ಕೆ ಸಾಧ್ಯ ಪ್ರತಿಯೊಂದು ವಿಷಯದಲ್ಲೂ? So how are we going to have dominion over the creation? ನಾವು ಹೇಗೆ come. ಸೃಷ್ಟಿಯ ಮೇಲೆ ದೊರೆತನ ಮಾಡಲಿಕ್ಕೆ ಸಾಧ್ಯ? Now God said I have to have dominion over the creation. God never said I should have dominion over another human being. ದೇವರು ನಮಗೆ ಸೃಷ್ಟಿಯ ಮೇಲೆ ದೊರೆತನ ಮಾಡಲಿಕ್ಕೆ ಹೇಳಿದರು, ಮತ್ತೊಬ್ಬ ಮನುಷ್ಯನ ಮೇಲೆ ದೊರೆತನ ಮಾಡಲಿಕ್ಕೆ ಹೇಳಿಲ್ಲ. Correct? Yes. And Jesus is the perfect example. ಇದಕ್ಕೆ ಯೇಸು ಒಂದು ಉತ್ತಮವಾದ ಉದಾಹರಣೆ. Now are we supposed to have dominion over the creation? ನಾವು ಸೃಷ್ಟಿಯ ಮೇಲೆ ದೊರೆತನ ಹೊಂದಬೇಕಾ? ಕ್ವೆಶ್ಚನ್, ಪ್ರಶ್ನೆ ಕೇಳ್ತಾ ಇದ್ದಾರೆ. They didn't understand. Say again. ನಾವು ಸೃಷ್ಟಿ ಮೇಲೆ ಏನೇನು ದೇವರು ಸೃಷ್ಟಿ ಮಾಡಿದರೆ ಅದರ ಮೇಲೆ ದೊರೆತನ ಹೊಂದಬೇಕಾ ಬೇಡವಾ? Correct. So how are we supposed to have dominion? ಅದನ್ನು ಹೇಗೆ ದೊರೆತನ ಹೇಗೆ ಸೃಷ್ಟಿ ಮೇಲೆ ನಾವು ಹೇಗೆ ದೊರೆತನ ಮಾಡಬಹುದು? ಹೇಗೆ ಮಾಡಬಹುದು? Because you were answering, I got deceived thinking everybody understood. Again ask that question. ಈಗ ಸೃಷ್ಟಿ ಮೇಲೆ ದೇವರು ಸೃಷ್ಟಿ ಮಾಡಿರೋ ಪ್ರತಿಯೊಂದು ವಿಷಯದಲ್ಲೂ ನಾವು ಹೇಗೆ ದೊರೆತನ ಮಾಡಬಹುದು? ನೀವು How? What answer she gave behind your back? What you say, we know the answer, so let's not say. Okay, good. Okay, how are we supposed to have dominion? By our words. That's why Jesus was speaking to the fig tree. ನಾವು ಹೇಗೆ ದೊರೆತನ ಮಾಡ್ಬೋದು ಸೃಷ್ಟಿಗಳ ಮೇಲೆ ಅಂದರೆ ನಮ್ಮ ಮಾತಿನಿಂದ. ಹಾಗಾಗಿ ನಾವು ಇಲ್ಲಿ ನೋಡ್ತೀವಿ ಯೇಸು ಆ ಅಂಜೂರದ ಮರದೊಟ್ಟಿಗೆ ಮಾತಾಡ್ತಾ ಇದ್ರು, ನುಡಿತಾ ಇದ್ರು. Now even though Jesus is God, ಯೇಸು ದೇವರಾಗಿದ್ರು, he came not as God, he lowered himself and came as man. ಅವರು ದೇವರಾಗಿದ್ರು, ಅವರು ತಮ್ಮನ್ನೇ ತಾವು ತಗ್ಗಿಸ್ಕೊಂಡು ಮನುಷ್ಯರಾಗಿ ಬಂದರು. Correct? ಹೌದಲ್ವಾ? Now as man, does Jesus have authority, dominion over the creation? ಅವರು ಮನುಷ್ಯರಾಗಿದ್ದರಿಂದ ಈಗ ಅವರಿಗೆ ಆ ದೊರೆತನ ಇದೆಯಾ, ಆಧಿಪತ್ಯ ಇದೆಯಾ ಸೃಷ್ಟಿ ವಸ್ತುಗಳ ಮೇಲೆ? ಹೌದಾ ಇಲ್ಲ? That's why Jesus spoke to the fig tree. ಅದಕ್ಕೆ ನಾವು ನೋಡ್ತೀವಿ ಯೇಸು ಈಗ ಅಂಜೂರದ ಮರದ ಹತ್ರ ಮಾತಾಡ್ತಾ ಇದ್ದಾರೆ. He also told speak to the mountain. ಅವ್ರ ಅದ್ರಲ್ಲಿ ಗುಡ್ಡದ ಹತ್ರನೂ ಮಾತಾಡು ಅಂತ ಹೇಳ್ತಾರೆ. Jesus spoke to the sea, the wind, the storm. ಯೇಸು ಸ್ಟಾರ್ಮ್ ಸುಂಟ್ರ ಗಾಳಿಗೆ ಮಾತಾಡ್ತಾರೆ. Storm, what you say storm? ಸ್ಟಾರ್ಮ್ ಸುಂಟ್ರ ಗಾಳಿ ಅಲ್ಲ? ಸುಂಟ್ರ ಗಾಳಿ, okay. ಅಲೆಗಳು ಅಲೆ ಇಸ್ ವೇವ್, ಸುಂಟ್ರ ಗಾಳಿ ಇಸ್ ಸ್ಟಾರ್ಮ್. Jesus spoke to the storm. ಅವರು ಸುಂಟ್ರ ಗಾಳಿ ಹತ್ರ ಮಾತಾಡಿದ್ರು. Correct? Jesus spoke to the deaf spirit. ಅವರು ಸತ್ತಿರುವ ಆತ್ಮಕ್ಕೆ ಮಾತಾಡಿದ್ರು. Now when I asked if I'm going to talk to the tree, some of you all said you look like mad person. ನೀವು ಹೇಳಿದ್ರಿ ನಾನೀಗ ಮರದ ಹತ್ರ ಹೋಗಿ ಮಾತಾಡಿದ್ರೆ ನಾನು ಹುಚ್ಚಿ ಥರ ಕಾಣ್ತೀನಿ ಅಂತ ಹೇಳಿದ್ರಿ ನೀವು. But when Jesus spoke to the fig tree, actually that was normal. ಯಾವಾಗ ಯೇಸು ಅಂಜೂರದ ಮರದ ಹತ್ರ ಮಾತಾಡಿದ್ರು ಅದು ನಾರ್ಮಲ್ ಆಗಿತ್ತು. ನಾರ್ಮಲ್ ಅಂದರೆ ಸಾಮಾನ್ಯವಾಗಿತ್ತು. Because God created man to have dominion over the creation. How are we supposed to have dominion? By speaking. ದೇವರು ಸೃಷ್ಟಿ ಮಾಡಿದ್ದೇ ಮನುಷ್ಯನ
ಸೃಷ್ಟಿ ವಸ್ತುಗಳ ಮೇಲೆ ದೊರೆತನ ಮಾಡಲಿಕ್ಕೆ. ಆ ದೊರೆತನನ ಹೇಗೆ ನಾವು ಮಾಡ್ಬೋದು? ನಮ್ಮ ನುಡಿಯಿಂದ, ಬಾಯಿ ಮಾತಿಂದ. The problem is we don't speak to the creation, but we speak our problems. ಮೇಜರ್ ಪ್ರಾಬ್ಲಮ್ ಏನಂದರೆ, ನಾವು ಸೃಷ್ಟಿಸಿದ ವಸ್ತುಗಳ ಮೇಲೆ ಮಾತಾಡೋದಿಲ್ಲ. ನಾವು ಬರೀ ಪ್ರಾಬ್ಲಮ್, ನಮ್ಮ ಜೀವನದಲ್ಲಿ ಏನು ಪ್ರಾಬ್ಲಮ್ ಇದೆ ಅದ್ರ ಬಗ್ಗೆನೇ ಮಾತಾಡ್ತಾ ಹೋಗ್ತೀವಿ. Okay, we will learn that, so you'll understand what I'm saying. Did Jesus speak to the fig tree? ಯೇಸು ಅಂಜೂರದ ಮರದೊಟ್ಟಿಗೆ ಮಾತಾಡಿದ್ರಾ? Did that tree died instantly? ಆ ಮರ ತಕ್ಷಣ ಸತ್ತೋಯ್ತಾ, ಒಣಗೋಯ್ತಾ? Yes? No? Yes. Okay, go to that Mark 11. ಮಾರ್ಕನು ಬರೆದ ಶುಭ ಸಂದೇಶ From 12th 11ನೇ ಅಧ್ಯಾಯ. ಮರುದಿನ Ah. ಅವರೆಲ್ಲರೂ ಬೇತಾನಿಯದಿಂದ ಜೆರುಸಲೇಮಿಗೆ ಬರುತ್ತಿದ್ದಾಗ. You have to repeat what they're saying, so the mic also picks up. Yeah. 12ರಿಂದ ಓದಿ ಸಿಸ್ಟರ್. ಮರುದಿನ ಅವರೆಲ್ಲರೂ ಬೆತಾನಿಯದಿಂದ ಜೆರುಸಲೇಮಿಗೆ ಬರುತ್ತಿದ್ದಾಗ ಯೇಸು ಸ್ವಾಮಿಗೆ ಹಸಿವಾಯಿತು. ದೂರದಲ್ಲಿ ಎಲೆಗಳು ತುಂಬಿದ ಅಂಜೂರದ ಮರವೊಂದು ಕಣ್ಣಿಗೆ ಬಿದ್ದಿತು. ಅದರಲ್ಲಿ ಹಣ್ಣೇನಾದರೂ ಸಿಕ್ಕಿತೆಂದು ಅಲ್ಲಿಗೆ ಹೋದರು. ಹತ್ತಿರಕ್ಕೆ ಬಂದಾಗ ಅದರಲ್ಲಿ ಬರೀ ಎಲೆಗಳೇ ಹೊರತು ಇನ್ನೇನು ಕಾಣಲಿಲ್ಲ. ಅದು ಅಂಜೂರದ ಹಣ್ಣಿನ ಕಾಲವಾಗಿರಲಿಲ್ಲ. ಯೇಸು ಆ ಮರಕ್ಕೆ ಇನ್ನು ಮುಂದೆ ನಿನ್ನ ಹಣ್ಣನ್ನು ಯಾರು ಎಂದಿಗೂ ತಿನ್ನದಂತಾಗಲಿ ಎಂದರು. Enough. So what did Jesus say? Hereafter no one shall eat fruit of you hereafter. ಯೇಸು ಏನು ನೋಡಿದ್ರು ಆ ಮರಕ್ಕೆ? ಇನ್ನು ಮುಂದೆ ನಿನ್ನ ಮರದ ಹಣ್ಣುಗಳನ್ನು ಯಾರು ತಿನ್ನದಂತಾಗಲಿ ಅಂತ ಹೇಳಿದರು. Did he speak? ಅವ್ರು ಮಾತಾಡಿದ್ರಲ್ಲ. Okay, now when Jesus spoke, in the outside nothing happened. ಯಾವಾಗ ಯೇಸು ಆ ಮಾತು ನುಡಿದ್ರು ಹೊರಗಡೆಯಿಂದ ಏನೂ ಆದಂಗೆ ಕಾಣಲಿಲ್ಲ. Okay, now go to 21st verse. ಈಗ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ವಾಕ್ಯ 21 ಓದೋಣ. ಪೇತ್ರನು ಹಿಂದಿನ ದಿನ ನಡೆದುದನ್ನು ಸ್ಮರಿಸಿಕೊಂಡು ಯೇಸು ಸ್ವಾಮಿಗೆ, ಗುರುವೇ, ತಾವು ಶಪಿಸಿದ ಆ ಅಂಜೂರದ ಮರ ಈಗ ಒಣಗಿ ಹೋಗಿದೆ. Now did it happen next day or the same day? ಈಗ ನೀವು ಹೇಳಿ, ಆ ಒಣಗೋಗಿತ್ತಲ್ಲ ಮರ, ಅವ್ರು ನೋಡಿದ್ರಲ್ಲ, ಅದು ಅವಾಗ ಅವ್ರು ನೋಡ್ಬೇಕಾದ್ರೆ ಆಯ್ತಾ ಹಿಂದಿನ ದಿವಸ ಆಗಿತ್ತು? Read the first line, 21st. ಹಿಂದಿನ ದಿನ. This happened the same day or the previous day? ಹಿಂದಿನ ದಿನ. Correct? So Jesus spoke to the fig tree previous day. When did Peter see the tree dead? Next day. So when Jesus spoke, did the tree die immediately? ಯೇಸು ಮಾತಾಡಿದಾಗ ಅಂಜೂರದ ಮರದಕ್ಕೆ ನುಡಿದಾಗ ಮರ ಅವಾಗಲೇ ಸಾಯ್ತಾ? ಇಲ್ಲ. That's all. Ask no again. Only she is answering. ಈಗ ಮತ್ತೊಂದ್ಸರಿ ಕೇಳ್ತಾ ಇದ್ದೀನಿ ಕ್ವೆಶ್ಚನ್. ಅಂಜೂರದ ಮರಕ್ಕೆ ಯೇಸು ನುಡಿದ್ರಲ್ವಾ, ನಾನು ಶಪಿಸ್ತೀನಿ ನೀನು ಒಣಗೋಗು ಅಂತ. ಮರ ಅವಾಗ ಹಿಂದಿನ ದಿವಸ ಸಾಯ್ತಾ ಇಲ್ಲ ಅವ್ರು ಮಾರನೇ ದಿವಸ ನೋಡಿದ್ರಲ್ಲ ಅವಾಗ ಅಂದರೆ ನೀವು ಹೇಳಿ ಯಾವಾಗ? No problem. Very simple question. Jesus spoke to the fig tree. ಯೇಸು ಅಂಜೂರದ ಮರದ ಹತ್ರ ಮಾತಾಡಿದ್ರು. Did the tree die immediately? ಮರ ಇಮಿಡಿಯೇಟ್ ಆಗಿ ಸಾಯ್ತಾ? ಇಲ್ಲ. Or not? That's all. ಸಾಯ್ತಾ ಇಲ್ಲ. ಅವ್ರು ನುಡ್ದಾಗ ಸಾಯ್ತಾ ಇಲ್ಲ.
ವಾಟ್ ಇಸ್ ಏನು ಆಮೇಲೆ ಕಾಣಿಸಿದೆ. ಅಲ್ಲ, ನೀವು ಮಾತಾಡ್ಬಿಡಿ ಸಿಸ್ಟರ್. ನುಡ್ದಾಗ ಸತ್ತಿದ್ದು Immediately. ಅವರು ಹೇಳಿದ ಕೂಡಲೇ ಇಮಿಡಿಯೇಟ್ ಆಗಿ ಸತ್ತೋಯ್ತು. If he okay, I'll take your answer. If he died immediately Peter should have asked, no, Jesus, how is that the fig tree you rebuked died? Why he did not ask? ಈಗ ಅದು ಇಮಿಡಿಯೇಟ್ ಆಯಿತು ಅಂದರೆ ಪೇತ್ರ ಆವಾಗಲೇ ಕೇಳಬೇಕಿತ್ತು ಯೇಸುವೆ ಇದು ಸತ್ತೋಗ್ಬಿಡ್ತಲ್ಲ ಅಂತ ಹೇಳಬೇಕಿತ್ತಲ್ಲ. ತಕ್ಷಣ ಹೇಳಿಲ್ಲ ಪೇತ್ರ, ಮಾರನೇ ದಿವಸ ಹೇಳ್ದ. If Jesus spoke to the fig tree, ಯೇಸು ನುಡಿದ್ರು ಮರಕ್ಕೆ, immediately did the tree die? ತಕ್ಷಣ ಮರ ಸಾಯ್ತಾ ಇಲ್ವಾ? ಇದು ಕ್ವೆಶ್ಚನ್. ಎಷ್ಟು ಜನ ಹೇಳ್ತೀರಾ ತಕ್ಷಣ ಸಾಯ್ತು ಅಂತ? ತಕ್ಷಣನೇ ಸಾಯ್ತು. ಏಕೆಂದ್ರೆ ಯೇಸು ಸ್ವಾಮಿ ನುಡಿದಿಲ್ಲ. Then why Peter did not immediately say, see Jesus, how you rebuked it died? Why he saying next day? ಹಾಗಾದ್ರೆ ಯಾಕೆ ಪೇತ್ರ ಹೇಳಿಲ್ಲ ತಕ್ಷಣ? ಯೇಸುವೆ ನೀವು ಹೇಳಿದ್ರಿ ತಕ್ಷಣ ಮರ ಸತ್ತೋಯ್ತಲ್ಲ, ಒಣಗೋಯ್ತಲ್ಲ ಅಂತ ಪೇತ್ರ ಯಾಕೆ ಇಮಿಡಿಯೇಟ್ ಆಗಿ ಹೇಳಿಲ್ಲ? You think next day he got shocked? Immediately if he died he would have got shocked then only, no? ಇಮಿಡಿಯೇಟ್ ಆಯಿತು ಅಂದರೆ ಅವನಿಗೆ ಅವಾಗಲೇ ಶಾಕ್ ಆಗಬೇಕಿತ್ತಲ್ವ? ಅವ್ನು ಮಾರನೇ ದಿವಸ ಹೇಳ್ಬೇಕಂತ ಇರಲಿಲ್ಲ. ಅದೇ ಕಾದು ಆನ್ಸರ್ ನೀವು ಹೇಳಬೇಕು, ಹೌದಾ ಇಲ್ಲ ಅಂತ ಹೇಳಬೇಕು. ನಿಮಗೇನು ಅನ್ಸುತ್ತೆ, ಯಾವಾಗ ಸಾಯಿತು ಮರ? ಯೇಸು ಸ್ವಾಮಿ ಹೇಳಿದಾಗ ಸತ್ತಿದೆ. ಆದ್ರೆ ಅವ್ರು ನೆಕ್ಸ್ಟ್ ಡೇ ನೋಡಿದ್ದು ಪೇತ್ರ ಅವರು ನೋಡಿದಾಗ ಒಣಗೋಗಿತ್ತು. ಆದ್ರೆ ಹೇಳಿದ ಯೇಸು ಸ್ವಾಮಿ ನೋಡಿದಾಗೇನೆ ಅದು ಸತ್ತೋಗಿತ್ತು. What's he saying? She's telling immediately it died and they saw the next day. If it died immediately, why Peter did not speak immediately? ತಕ್ಷಣ ಸಾಯಿತು ಅಂದರೆ ಪೇತ್ರ ಹೇಳಬೇಕಿತ್ತಲ್ವಾ, ಯೇಸುವೆ ಒಣಗೋಯ್ತು. Next day why he surprised? It died immediately means you can see dying, no? Immediately you should be surprised. What? ಅದು ಒಣಗಿಲ್ಲ. It did not dry off immediately, she is telling. Okay, that means you understanding. That means the root was dead. ಅವರು ನುಡಿದಾಗ ಬೇರು ಒಣಗಿತ್ತು. If you cut a rose from a plant, does it look dead? ಈಗ ಒಂದು ಗುಲಾಬಿ ಹೂವನ್ನು ನಾವು ಮುರಿದ್ರೆ ಅದು ಸತ್ತೋದಂಗೆ ಕಾಣುತ್ತಾ ಮೇಲ್ಗಡೆ? ಗುಲಾಬಿ It looks alive. But is it alive or dead? ಫ್ರೆಶ್ ಆಗಿ ಕಾಣುತ್ತೆ ಹೂ ಅಲ್ವಾ, ಆದರೆ ಅದು ಜೀವ ಇದೆಯಾ ಸತ್ತಿದೆಯಾ? In the same way, the tree was dead, but you couldn't see it outside instantly. ಅದೇ ಥರ ಯೇಸು ನುಡಿದಾಗ ಮರ ಒಣಗೋಯ್ತು. Showing the ceiling. ಮರ ಒಣಗೋಯ್ತು, ಆದರೆ ಅದು ಆಗ ಕಂಡಿಲ್ಲ. When Jesus spoke to the fig tree did not die immediately, correct? Means from the outside, it looked the same. ಯೇಸು ನುಡಿದಾಗ ಮರಕ್ಕೆ ಒಣಗೋಗು ಅಂತ ಶಪಿಸಿದಾಗ ಅದು ಕೆಳಗಡೆ ಬೇರಲ್ಲಿ ಒಣಗೋಯ್ತು, ಆದರೆ ಕಣ್ಣಿಗೆ ಕಾಣಬೇಕಾದ್ರೆ ಅದು ಚೆನ್ನಾಗೇ ಇರೋ ಥರ ಕಾಣ್ತಾ ಇತ್ತು, ಜೀವ ಇರೋ ಥರ ಕಾಣ್ತಾ ಇತ್ತು. So did Jesus stop there and say, oh, what I spoke did not work? ಆಗ ಯೇಸು ಅಲ್ಲಿ ನಿಂತ್ಕೊಂಡು ನೋಡಿದ್ರು, ಅಯ್ಯೋ ನಾನು ಸಾಯಕ್ಕೆ ಹೇಳಿದೆ, ಇದು ಸತ್ತೇ ಇಲ್ಲ, ಇನ್ನೂ ಚೆನ್ನಾಗಿ ಫ್ರೆಶ್ ಆಗೇ ಇದೆ ಅಂತ. That's how we are. ನಾವು ಹಾಗೇ ಇರೋದು. Whenever we speak the word, ನಾವು ಯಾವಾಗ ದೇವ್ರ ವಾಕ್ಯ ನುಡಿತೀವಿ, whenever we make a prayer, ನಾವು ಯಾವಾಗ ಪ್ರಾರ್ಥನೆ ಮಾಡ್ತೀವಿ, when we don't see the result, ನಮಗೆ ತಕ್ಷಣ ರಿಸಲ್ಟ್ ಸಿಕ್ಕಿಲ್ಲ we ಅಂದ್ರೆ immediately come to a conclusion. ತಕ್ಷಣ ಹೇಳ್ಬಿಡ್ತೀವಿ ನಾವು, I spoke did not happen. ಅಯ್ಯೋ ನಾ ಪ್ರಾರ್ಥನೆ ಮಾಡಿದೆ, ಮಾತಾಡದೆ, ಏನೂ ಆಗ್ಲೇ ಇಲ್ಲ. Because our faith ನಮ್ಮ ನಂಬಿಕೆ ಅಥವಾ ವಿಶ್ವಾಸ ಅನ್ನೋದು is based on what we see. ನಾವು ಏನು ಕಾಣ್ತೀವಿ ಅದ್ರ ಮೇಲೆ ನಿರ್ಧರಿತವಾಗಿದೆ. Correct? Now Jesus spoke to the fig tree. ಯೇಸು ನುಡಿದ್ರು ಆ ಅಂಜೂರದ ಮರಕ್ಕೆ. He did not see anything happening. ಆದ್ರೆ ಅವ್ರ ಕಣ್ಣಿಂದ ಅವ್ರು ಒಣಗೋದನ್ನ ನೋಡ್ಲಿಲ್ಲ. But Jesus did not stand there and keep on saying and saying and saying. He believed it's done and he moved on. ಯೇಸು ಅಲ್ಲಿ ನಿಂತ್ಕೊಂಡು ಒಣಗು 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 ಅಂತ ಹೇಳ್ತಾ ಇರಲಿಲ್ಲ, ಅಲ್ಲಿ ಅಷ್ಟೇ ನೋಡಿದ್ರು, ಅಲ್ಲಿಂದ ಹೋದ್ರು. Now the next day Peter and the disciples come again in the same way. ಮಾರನೇ ದಿವಸ ಯೇಸು ಮತ್ತೆ ಉಳಿದ ಶಿಷ್ಯರು ಪೇತ್ರ ಎಲ್ಲರೂ ಅದೇ ದಾರಿಲಿ ಹಿಂತಿರುಗಿ ಬರ್ತಾ ಇದ್ರು. Correct? This time Peter is so amazed. ಇವಾಗ ಪೇತ್ರ ಬಹಳ ಆಶ್ಚರ್ಯಚಕಿತನಾಗಿದ್ದ. This tree was so big and so full of green and full of leaves and so healthy. ಅರೆ, ಈ ಅಂಜೂರದ ಮರ ಇಷ್ಟು ದೊಡ್ಡದಿತ್ತಲ್ಲ, ಎಷ್ಟೊಂದು ಎಲೆಗಳಿತ್ತು, ತುಂಬಾ ಸ್ಟ್ರಾಂಗ್ ಆಗಿ ದೊಡ್ಡದಾಗಿರೋ ಮರ ಇದು ಹೆಂಗ್ ಒಣಗೋಯ್ತು ಅಂತ ಯೋಚನೆ ಮಾಡಕ್ಕೆ. Can a tree just like that die? If you see any tree dying, slowly it will become dry, the leaves will fall. It was fresh and healthy yesterday, and today it's dead. ಯಾವುದೇ ಮರ ಒಣಗಬೇಕಂದ್ರೆ ಒಂದೇ ಸರಿ ಒಣಗೋದಿಲ್ಲ. ಮೆತ್ತಿಗೆ ಒಂದೊಂದೇ ಎಲೆಗಳು, ಅದು ಕೊಂಬೆಗಳು ಒಣಗ್ತಾ ಎಲೆ ಉದುರುತ್ತೆ, ಆ ಥರ ಆಗುತ್ತಲ್ವ. ಆದರೆ ಇಲ್ಲಿ ಹಿಂದಿನ ದಿವಸ ಚೆನ್ನಾಗಿರೋ ಒಂದು ದೊಡ್ಡ ಮರ, ಎಲೆಗಳಿಂದ ತುಂಬಿದ ಅಂಜೂರದ ಮರ ಮಾರನೇ ದಿವಸ ಬರಬೇಕಾದ್ರೆ ಒಣಗೋಗ್ಬಿಟ್ಟಿದೆ. Correct? Now was Peter very surprised, amazed?
ಪೇತ್ರ ತುಂಬ ಆಶ್ಚರ್ಯಪಟ್ಟಿರ್ಬೇಕಲ್ಲ. If you and I were there with Jesus, instead of Peter, you and I are there. Imagine, you are there. ಈಗ ಯೇಸು ಒಟ್ಟಿಗೆ ಪೇತ್ರನ ಬದಲಿ ನಾವೆಲ್ಲ ಇದ್ವಿ ಅನ್ಕೊಳ್ಳಿ. No, you are there. ನೀವಿದ್ರಿ ಅನ್ಕೊಳ್ಳಿ. Will you be surprised? ನಿಮಗೆ ಆಶ್ಚರ್ಯ ಆಗ್ತಿತ್ತಾ? ನೀವು ಯೇಸು ಒಟ್ಟಿಗಿದ್ರಿ ಆ ಟೈಮಲ್ಲಿ. Will you be surprised? No, you won't be surprised. You know what you say? Jesus, no. He is God, powerful. He can speak. ನೀವು ಆಶ್ಚರ್ಯ ಪಡ್ತಿರ್ಲಿಲ್ಲ. ನೀವು ಹೇಳ್ತಿದ್ರು, ಓ ಯೇಸು ತಾನೇ ಹೇಳಿರೋದು, ಯೇಸು ದೇವರು, ಅವ್ರು ಹೇಳ್ತಾರಂದ್ರೆ ಆಗ್ಲೇಬೇಕು, ಅದ್ರಲ್ಲಿ ಏನಿದೆ. Correct, no? You are not like Peter. Peter did not believe in Jesus. ನೀವು ಪೇತ್ರ ಅಂತಾರಲ್ಲ, ಪೇತ್ರ ವಿಶ್ವಾಸ ಇಟ್ಟಿರ್ಲಿಲ್ಲ ಯೇಸು ಮೇಲೆ. When I go the day to meet Peter, no, he will ask, you told about me like this. ಯೇಸು ಹತ್ರ ಹೋದಾಗ ಪೇತ್ರ ಬಂದು ನಂಗೆ ಕೇಳ್ತಾನೆ ಅಂತ ಸಿಸ್ಟರ್ ಹೇಳ್ತಾ ಇದ್ದಾರೆ, ನೀನು ನನ್ನ ಬಗ್ಗೆ ಹಿಂಗೆಲ್ಲ ಮಾತಾಡ್ತೀಯಲ್ಲ ಅಂತ. Then I will ask, why you are surprised? You should have not been surprised. You don't know that is Jesus, Son of God. ಅದಕ್ಕೆ ಆಗ ಸಿಸ್ಟರ್ ಪೇತ್ರನಿಗೆ ಹೇಳ್ತಾರಂತೆ, ನೀನು ಅದಕ್ಕೆ ಆಶ್ಚರ್ಯಪಟ್ಟೆ ಅಪ್ಪ, ನೀನಿಗೆ ಗೊತ್ತಿರ್ಲಿಲ್ವಾ ಯೇಸು ದೇವ್ರ ಮಗ ಅಂತ Correct, no? You will be surprised. When if you are in Peter's place, you would have got surprised. ನೀವು ಪೇತ್ರನ ಜಾಗದಲ್ಲಿ ಇದ್ರೆ ನೀವು ಆಶ್ಚರ್ಯ ಪಡ್ತಾ ಇದ್ರಾ? Like you're also like Peter. Nobody is like me. ಯಾರು ನಂತರಲ್ಲ, ಎಲ್ಲ ನೀವು ಪೇತ್ರ ಅಂತಾರ ಆಶ್ಚರ್ಯ ಪಡ್ತಾ ಇದ್ರಿ. ಹಾಗಾಗಿ ಪೇತ್ರ ಬರೀ ಸಿಸ್ಟ್ರಿಗೆ ಮಾತ್ರ ಕೇಳೋದು. Praise God. Okay, now Peter is so amazed that Jesus just spoke. He did not scream. He did not shout. He did not take an axe or some weapon to cut it. He just spoke some soft words. And the next day the tree is dead from the root. ಪೇತ್ರ ಆಶ್ಚರ್ಯ ಆದ. ಯಾಕಂದರೆ ಯೇಸು ಕೂಗಲಿಲ್ಲ, ದೊಡ್ಡ ಸ್ವರದಲ್ಲಿ ಗಲಾಟೆ ಮಾಡಲಿಲ್ಲ, ಮಾತಾಡಿದ್ರು, ಕೊಡ್ಲಿ ತೊಗೊಂಡು ಹೊಡೆದಿಲ್ಲ ಆ ಮರಕ್ಕೆ, ಆ ಥರ ಏನೂ ಮಾಡಿಲ್ಲ. ಏನು ಮಾಡ್ದೇನೆ ಮಾರನೇ ದಿವಸ ಮರ ಒಣಗೋಗ್ಬಿಟ್ಟಿತ್ತು. Now when Peter is asking this question, Jesus is replying him. ಈಗ ಪೇತ್ರ ಬಂದು ಯೇಸುಗೆ ಕೇಳ್ತಾ ಇದ್ದಾರೆ, ಆಗ ಯೇಸು ಉತ್ತರಿಸ್ತಾರೆ. ಉತ್ತರಿಸ್ತಾರೆ. Answer. I don't know whether it is in Kannada Bible, but in English Bible it is not there. In English Bible it says Jesus answered. ಅಲ್ಲಿ ಈ ವಾಕ್ಯ ನೀವು ಕನ್ನಡ ಬೈಬಲಲ್ಲಿ ನೋಡಬೇಕಾದ್ರೆ ಉತ್ತರಿಸಿದ್ದಾರೆ ಅಂತ ಇಲ್ಲದೆ ಇರಬಹುದು, ಆದರೆ ಇಂಗ್ಲಿಷ್ ಬೈಬಲಲ್ಲಿ ಉತ್ತರಿಸಿದ್ದಾರೆ ಅಂತ ಇದೆ. Okay, read that next verse. ಅದಕ್ಕೆ ಯೇಸು ನಿಮಗೆ ದೇವರಲ್ಲಿ ವಿಶ್ವಾಸವಿರಲಿ. Have faith in God. What did Jesus say? ದೇವರಲ್ಲಿ ವಿಶ್ವಾಸ ಇಡಿ ಅಂತ ಯೇಸು ಹೇಳ್ತಾ ಇದ್ದಾರೆ. In other way, have God kind of faith. ಇನ್ನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ ದೇವರಂತಹ ವಿಶ್ವಾಸವನ್ನು ನೀವು ನಿಮ್ಮಲ್ಲಿ ಅಳವಡಿಸಿಕೊಳ್ಳಿ. Have God kind of faith. ದೇವರಂತಹ ವಿಶ್ವಾಸವನ್ನು ನೀವು ನಿಮ್ಮಲ್ಲಿ ಅಳವಡಿಸ್ಕೊಳ್ಳಿ ಅಂತ ಯೇಸು ಹೇಳ್ತಾ ಇದ್ದಾರೆ. Did God create man in his own image and likeness? ದೇವರು ಮನುಷ್ಯನ ತಮ್ಮ ಸ್ವಂತ ಸ್ವರೂಪದಲ್ಲಿ ರಚಿಸಿದ್ರ? Is God a faith God? ದೇವರು ವಿಶ್ವಾಸ ಅರ್ಹವಲ್ಲ ಒಬ್ಬ ವ್ಯಕ್ತಿ. ಹೌದು. Did he create everything by faith? ಅವರು ಎಲ್ಲದನ್ನು ವಿಶ್ವಾಸದಲ್ಲೇ ರಚಿಸಿದ್ರಲ್ವಾ? Correct. Now God wants us also to act in faith like him. ಈಗ ದೇವರು ನಾವು ಕೂಡ ಅದೇ ವಿಶ್ವಾಸದಲ್ಲಿ ಪ್ರತಿಯೊಂದು ಕಾರ್ಯ ಮಾಡಬೇಕು ಅಂತ ಆಶಿಸ್ತಾರೆ. So God wants us to operate in the same kind of faith God operates. ದೇವರೀಗ ನಾವು ಕೂಡ ದೇವರಂತಹ ವಿಶ್ವಾಸವನ್ನು ಹೊಂದಿ ಕಾರ್ಯನ ಮಾಡಬೇಕು ಅಂತ ಆಶಿಸ್ತಾರೆ. Now earlier we saw Jesus said, those who believe in me will do the same works I did, and even greater works than this. Now Jesus is not just telling you will do greater works than me. Jesus is not just saying you should operate in the same faith I am operating, but Jesus is also teaching how to do what he did and how to operate in the same faith he operates in. ಈಗ ನಾವು ಕ್ಲಾಸಿನ ಶುರುವಿನಲ್ಲಿ ಸಿಸ್ಟರ್ ನಾವು ವಾಕ್ಯ ಓದಿದ್ವಿ. ಯೇಸು ಹೇಳ್ತಾರೆ, ನೀವು ನಾನು ಮಾಡುವಂಥ ಕಾರ್ಯ ಅಷ್ಟೇ ಅಲ್ಲ, ಅದಕ್ಕಿಂತ ಮಿಗಿಲಾದದನ್ನು ಮಾಡ್ತೀರಾ ಅಂತ ಯೇಸು ಹೇಳಿದ್ದಾರೆ ವಾಕ್ಯದಲ್ವಾ. ಈಗ ಯೇಸು ಆ ವಾಕ್ಯ ಹೇಳಿದಾಗ ಅವರು ಅದನ್ನು ಸುಮ್ಮನೆ ಹೇಳ್ತಾ ಇಲ್ಲ, ಹೇಳಬೇಕು ಅಂತ ಹೇಳ್ತಾ ಇಲ್ಲ, ಅದು ಅವರು ನಿಜವಾಗಿ ಹೇಳಿದ್ದು ಮತ್ತು ಅದನ್ನು ಹೇಗೆ ಮಾಡಬೇಕು ಅಂತಲೂ ಅವರು ವಾಕ್ಯದಲ್ಲಿ ತೋರಿಸಿದ್ದಾರೆ. Now Peter is asking, no, Jesus,
How did this happen? How did the fig tree you curse died from the root? Now Jesus is going to teach him and teach you and me as well. ಪೇತ್ರ ಕೇಳಿದ್ನಲ್ವಾ, ಯೇಸುವೆ ಇದು ಹೆಂಗಾಯಿತು, ಮರ ಹೇಗೆ ಒಣಗೋಯ್ತು, ಏನು ಮಾಡಿದ್ರಿ ನೀವು ಅಂತ ಚಕಿತನಾಗಿ ಅವನು ಯೇಸುಗೆ ಕೇಳ್ತಾರೆ. ಹೇಗೆ ಯೇಸು ಏನು ಹೇಳಿದರು ಅಥವಾ ನಮಗೆ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಕಲಿಸ್ತಾ ಇದ್ದಾರೆ ಯೇಸು. ಅದನ್ನು ನೋಡೋಣ. Correct? So Jesus said, have faith in God. Yes, continue. ಆಗ ಯಾವನಾದರೂ Stop. Say that. ಆಗ ಯಾವನಾದರೂ Yes. I like that word. ಯಾವನಾದರೂ. Correct? Yes. Whoever. Thank God that word is in the Bible. ಒಳ್ಳೇದಲ್ವಾ ಆ ವಾಕ್ಯ ಇದ್ದಿದ್ದು. ಯಾರಾದರೂ ಆಗಿರ್ಬೋದು, ಯಾವನಾದರೂ ಆಗಿರ್ಬೋದು. If Jesus would have said only for the special people, then I cannot believe, no? ಈಗ ಯೇಸು ಅದು ಯಾವನಾದರೂ ಅಂತ ಹೇಳೋದ್ರ ಬದಲಿ ಇಲ್ಲ ಕೆಲವರು ಮಾತ್ರ ಅಂತ ಹೇಳಿದರೆ ಅದು ನಾವು. That's why I like the Bible. ಅದಕ್ಕೆ ನಮಗೆ ಬೈಬಲ್ ಅಂದರೆ ಬಹಳ Jesus ಇಷ್ಟ. never said only these, all those who believe, all those who ಯಾವನಾದರೂ. Don't forget. So if it is ಯಾವನಾದರೂ, are you also in that ಯಾವನಾದರೂ? ಈಗ ಅಲ್ಲಿ ಯಾವನಾದರೂ ಅಂತ ಬರ್ದಿದೆ ಅಲ್ವಾ, ಈಗ ನೀವೆಲ್ಲರೂ ಬರ್ತೀರಾ ಯಾವನಾದ್ರಲ್ಲಿ? ಪ್ರತಿಯೊಬ್ಬರು ಬರ್ತೀವಲ್ವಾ ಇಲ್ಲಿರೋರು. So is this for you or only for Peter? ಈಗ ಇದು ಪೇತ್ರನಿಗೆ ಮಾತ್ರ ಹೇಳಿದ್ರೆ ಯೇಸು ಅಥವಾ ನಮ್ಗೆಲ್ರಿಗೂ ಹೇಳ್ತಾ ಇದ್ದಾರೆ? That's why it is written in the word. Okay, yeah. ಅದಕ್ಕೆ ಬೈಬಲಲ್ಲಿ ಅದು ಬರ್ದಿದೆ. Yeah, now read. ಯಾವನಾದರೂ ಈ ಬೆಟ್ಟಕ್ಕೆ ನೀನು ಇಲ್ಲಿಂದ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ. Stop. Okay, she is going to repeat what you said. Okay, ಯಾವನಾದರೂ ಅಲ್ಲಿಂದ ಎನಿವನ್ ಯಾವನಾದರೂ. Wait. Not that Bible. I am going to read a different Bible. Anyone ಯಾವನಾದರೂ who prays about this mountain. ಯಾವನಾದರೂ ತುಂಬಾ ಪ್ರಾರ್ಥನೆ ಆ ಗುಡ್ಡದ ಬಗ್ಗೆ ಪ್ರಾರ್ಥನೆ ಮಾಡೋನು. Oh my God, please uproot this and throw into the sea. ದೇವರೇ ಪ್ಲೀಸ್ ಇದರಿಂದ ತೆಗೆದು ಬಿಡು, ಇದನ್ನ ನನ್ನ ಕಡೆಯಿಂದ ತೆಗೆದು ಬಿಡು ಅಂತ ಹೇಳಿ. Like that? ಗೊತ್ತಾಗ್ತಾ ಇಲ್ಲ. You read again. ಯಾವನಾದರೂ ಈ ಬೆಟ್ಟಕ್ಕೆ ಕಿತ್ತುಕೊಂಡು ನೀನು ಇಲ್ಲಿಂದ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ like that, pray. Say really means say no. You put that word, say pray. ಈ ಬೆಟ್ಟಕ್ಕೆ ಪ್ರಾರ್ಥನೆ ಮಾಡಿ, ಈ ಬೆಟ್ಟಕ್ಕೆ ಪ್ರಾರ್ಥನೆ ಮಾಡಿ ಅಂತ No, you are saying pray to the mountain. Wrong. Pray about the mountain. Pray. ಈ ಬೆಟ್ಟಕ್ಕಾಗಿ ಪ್ರಾರ್ಥನೆ ಮಾಡಿ. Is it there like that? ಇಲ್ಲ. Say that again. ಈ ಬೆಟ್ಟಕ್ಕಾಗಿ ಪ್ರಾರ್ಥನೆ ಮಾಡಿ ಅಂತ ಬರ್ದಿದ್ಯಾ ಅಲ್ಲಿ? Are we praying about the mountain? ನಾವು ನಮ್ಮ ಜೀವನದಲ್ಲಿರೋ ಗುಡ್ಡದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀವಾ? Have you seen a mountain? ಗುಡ್ಡ ನೋಡಿದಿರಲ್ಲ? It looks so big. Correct? ದೊಡ್ಡದಿರುತ್ತಲ್ಲ ಬೆಟ್ಟ. Can anybody move it? ಬೆಟ್ಟನ ಅಲ್ಗಾಡ್ಸಕ್ ಆಗತ್ತ? But what is Jesus saying? ಯೇಸು ಏನು ಹೇಳ್ತಾ ಇದ್ದಾರೆ? You say to the mountain. I said problem. You say to the ಬೆಟ್ಟಕ್ಕೆ ನುಡಿರಿ ಅಂತ ಹೇಳ್ತಾ ಇದ್ದಾರೆ. Now you have to start preaching. Come on, start preaching. Jesus said you should speak to the mountain, be uprooted and be cast into the sea. Correct? Now if you see the mountain, is the mountain big? Yes, correct. Now when you see such a big mountain, can you just speak and uproot it? But now what is Jesus saying? Jesus is saying speak to the mountain. Now if you see in our life, you see problems, it looks like a mountain which is very big. Sometimes you feel like, how can I overcome this? There is no solution for this. Correct? Now, but when we see mountains in our life, problems in our life, do we pray about the problem? Yes, we pray about the problem. But is Jesus saying pray about the problem, or Jesus is saying speak to the mountain? Yeah, now preach. ಈಗ ಗುಡ್ಡ ಇದೆ ಅಲ್ವಾ, ಬೆಟ್ಟ ಇದೆ. ಬೆಟ್ಟಕ್ಕೆ ಯೇಸು ಏನು ಹೇಳ್ತಾ ಇದ್ದಾರೆ? ನುಡಿರಿ, ನೀವು ಬೆಟ್ಟ ಅಲ್ಲಿಂದ
ಕಿತ್ತು ಬಿದ್ದು ಹೋಗಿ ಸಮುದ್ರದಲ್ಲಿ ಬೀಳುತ್ತೆ, ನುಡಿರಿ ಅಂತ ಹೇಳ್ತಾ ಇದ್ದಾರೆ. ಈಗ ಆ ಬೆಟ್ಟ ಅನ್ನೋದು So who should speak to the mountain? ಈಗ ಯಾರು ಬೆಟ್ಟಕ್ಕೆ ಮಾತಾಡಬೇಕು? Those who are anointed, ತುಂಬಾ ಅಭಿಷೇಕದಿಂದ ತುಂಬಿರೋರು, those who are very very gifted. ಎಲ್ರು ಆಶೀರ್ವಾದದಿಂದ ತುಂಬಿರೋರು. That preacher know very special power that person. ಆ ಪ್ರಬೋಧಕರಿಗೆ ಬಹಳ ಅಭಿಷೇಕ ಇದೆ. ಅವರು Do we think like that? We don't think. ಹಾಗೆ ಯೋಚನೆ ಮಾಡ್ತಿರ್ಲಿಲ್ವಾ ನಾವು? They should speak to the mountain. ಅವ್ರು ಮಾತಾಡ್ಬೇಕು. We have to go and stand like that. ನಾವಲ್ಲಿ ಹೋಗಿ ಬ್ರದರ್ And they have to lay hand. Correct, no? But what is Jesus saying? ಯಾವನಾದರೂ What is Jesus saying? ಯಾವನಾದರೂ Pray about the mountain. ಬೆಟ್ಟಕ್ಕಾಗಿ ಪ್ರಾರ್ಥನೆ ಮಾಡಿ. Pray about your problem. ನಿಮ್ಮ ಜೀವನದಲ್ಲಿರೋ ಎಲ್ಲ ಕಷ್ಟಕ್ಕಾಗಿ ಪ್ರಾರ್ಥನೆ ಮಾಡಿ. Correct, no? ಹೌದಲ್ಲ ಆಂಟಿ? ಹೌದಾ ಅಲ್ಲ ಹೇಳಿ? You have to pray about your problem, right? ಹೌದಲ್ವಾ? ನಮ್ಮ ಜೀವನದಲ್ಲಿ ಏನೇನು ಕಷ್ಟ ಇದೆ ಆ ಕಷ್ಟಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಕಷ್ಟಕ್ಕಾಗಿ You have to go to Jesus and tell him all your problems. Correct? ಯೇಸು ಹತ್ರ ಹೋಗ್ಬಿಟ್ಟು ದೇವ್ರೆ ನನಗೆ ಇಷ್ಟಿಷ್ಟು ಕಷ್ಟ ಇದೆ ಅಂತೆಲ್ಲ ಹೇಳ್ಬೇಕು. ಹೌದಲ್ಲ? Now you understood, no? How they understood. Now preach. ಈಗ ನಾವೆಲ್ಲ Now you target both of them, okay? You take others out of focus, okay? Now your target is purposefully make mistake and make them understand. ಯೇಸು ಬಂದ್ಬಿಟ್ಟು ಹೇಳಿದ್ರು ಬೆಟ್ಟಕ್ಕೆ ನುಡಿರಿ ನೀವು ಕಿತ್ತು ಬಿದ್ದು ಸಮುದ್ರದಲ್ಲಿ ಹೋಗು ಅಂತ. ಈಗ ಬೆಟ್ಟಕ್ಕೆ ಪ್ರಾರ್ಥನೆ ಮಾಡುವಂತ. ಈಗ ಸಿಸ್ಟರ್ ಆ ವಾಕ್ಯ ಹೇಳಿ. ಆಗ ಯಾವನಾದರೂ ಈ ಬೆಟ್ಟಕ್ಕೆ ಅಲ್ಲಿ ಯಾವನಾದರೂ ಅಂತ ಇದೆಯಾ? ಪ್ರಾರ್ಥನೆ ಮಾಡೋರು, ಅಭಿಷೇಕ ಹೊಂದಿರೋರು, ಬಹಳ ಗಿಫ್ಟ್ಸು ಅಂದರೆ ಪ್ರವಾದನೆ ವರ ಇರೋರು, ಬೇರೆ ಬೇರೆ ವರ, ಪ್ರಾಫಿಸಿ ಹೇಳೋರು, ಮುಂದೇನಾಗತ್ತೆ ಅಂತ ಹೇಳೋರು, ತುಂಬ ಏನು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿ ಕೈ ಎತ್ತಿ ಎಲ್ಲ ಬೆಳಗಿಂದ ಸಾಯಂಕಾಲ ತನಕ 3 ಗಂಟೆ 5 ಗಂಟೆ ಎಲ್ಲ ಟೈಮಲ್ಲೂ ಪ್ರಾರ್ಥನೆ ಮಾಡೋರು, ಉಪವಾಸ ಮಾಡೋರು, ನಾನ್ ವೆಜ್ ಎಲ್ಲ ಬಿಡೋರು. ಅದೆಲ್ಲ ಮಾಡೋರು ಅಂತ ಹೇಳಿದಾರ ಅಥವಾ ಯಾರಾದ್ರು ಅಂತ ಹೇಳಿದ್ದಾರೆ? ಯಾವನಾದ್ರು ಅಂತ ಹೇಳಿದಾರಲ್ವಾ? ಸೊ ಆದರೆ ನಾವು ಇಷ್ಟು ದಿವಸ ಹೇಗೆ ನೋಡ್ತಿದ್ವಿ? ನಾನು ಇಷ್ಟು ದಿವಸ ನಾನ್ ವೆಜ್ ತಿನ್ನಲ್ಲ, ನಾನ್ ವೆಜ್ ಬಿಟ್ಟರೆ ನನ್ನ ದೇವ್ರು ನನ್ನ ಪ್ರಾರ್ಥನೆ ಕೇಳ್ತಾರೆ ಅನ್ಕೊಂಡಿದ್ವಾ? ಇಲ್ಲ. ನೀವು ಹೇಳಿಲ್ಲ ಸಿಸ್ಟರ್. ಹೌದು, ಇಲ್ಲ ಹೇಳಿಲ್ಲ. ನೀವು ಅನ್ಕೊಂಡಿದ್ವಾ? ಇಲ್ಲ. ನಾನು ನನ್ನ ಇಷ್ಟಾರ್ಥ ಇರಬೇಕು ಅಂದರೆ ನಾನು ಇಷ್ಟು ದಿವಸ ನಾನ್ ವೆಜ್ ತಿನ್ನಲ್ಲ, ಗುರುವಾರ ಬಂದರೆ ನಾನ್ ವೆಜ್ ಮುಟ್ಟಲ್ಲ, ಗುರುವಾರ ಒಳ್ಳೆ ಪವಿತ್ರ ದಿನ ಅವತ್ತು ತಿನ್ನಂಗಿಲ್ಲ, ಶುಕ್ರವಾರ ಬಂದು ಪವಿತ್ರ ದಿನ ತಿನ್ನಂಗಿಲ್ಲ ನಾನ್ ವೆಜ್ಜು, ಆಗ ನಾನು ತಿಂದಿಲ್ಲ ಅಂದರೆ ದೇವ್ರು ನನ್ನ ಪ್ರಾರ್ಥನೆ ಕೇಳ್ತಾರೆ. ನಾವು ಈ ಥರ ಯೋಚನೆ ಮಾಡಲಿಲ್ಲ ಸಿಸ್ಟರ್? ಮಾಡಿದ್ವಲ್ವಾ? ಹಾಗಾದರೆ ವಾಕ್ಯ ಅದು ಹೇಳುತ್ತಾ? ವಾಕ್ಯ ಹೇಳ್ತಾ ಇಲ್ಲ. ನಾನ್ ವೆಜ್ ಬಿಟ್ಟರೆ, ಪ್ರಾರ್ಥನೆ ಮಾಡಿದರೆ, ಅಭಿಷೇಕದಿಂದ ತುಂಬಿದರೆ, ವರಗಳಿಂದ ತುಂಬಿದರೆ, ಕೈ ಎತ್ತು ಪ್ರಾರ್ಥನೆ ಮಾಡಿದರೆ, 5 ಗಂಟೆಗೆ ಪ್ರಾರ್ಥನೆ ಮಾಡಿದರೆ, ಮಧ್ಯರಾತ್ರಿ 3 ಗಂಟೆಗೆ ಎದುರು ಪ್ರಾರ್ಥನೆ ಮಾಡಿದರೆ, ಅದ್ರ ಬಗ್ಗೆ ಎಲ್ಲೂ ಬೈಬಲ್ ಮಾತಾಡ್ತಾ ಇಲ್ಲ. ಯಾವನಾದರೂ ಅಂತ ಹೇಳ್ತಾ ಇದ್ದಾರೆ. ಆ ಯಾವನಾದ್ರಲ್ಲಿ ನಾವೆಲ್ಲರೂ ಬಂದ್ಬಿಡ್ತೀವಿ ಅಲ್ವಾ? ಮುಂದೆ ಸಿಸ್ಟರ್. ಯಾವನಾದರೂ ಈ ಬೆಟ್ಟಕ್ಕೆ ನೀನು ಇಲ್ಲಿಂದ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ಮನಸ್ಸಿನಲ್ಲಿ ಸಂದೇಹ ಪಡದೆ ಅದು ಸಂಭವಿಸುವುದೆಂದು ವಿಶ್ವಾಸಿಸಿದರೆ ನಾನು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ, ಅವನು ಹೇಳಿದಂತೆಯೇ ಆಗುತ್ತದೆ. ವಾಕ್ಯ ಏನು ಹೇಳ್ತಾ ಇದೆ? ಯಾರು ಸಂದೇಹ ಪಡದೆ, ಯಾವನಾದರೂ ಆಗಿರ್ಬೋದು, ಅದು ಅಲ್ಲಿ ಕಂಡೀಷನ್ ಇಲ್ಲೇ ಇಲ್ಲ. ಕಂಡೀಷನ್ ಒಂದೇ, ವಿಶ್ವಾಸ ಇಟ್ಟವರು. ವಿಶ್ವಾಸ ಇದೆಯಾ ಇಲ್ಲ ಅನ್ನೋದೇ ಮೇನ್ ಇಂಪಾರ್ಟೆಂಟ್. ನಾವು ಉಳಿದಿದ್ದೆಲ್ಲ ಮಾಡ್ತಾ ಇದ್ದೀವಿ, ನಾನ್ ವೆಜ್ ಬಿಡ್ತೀವಿ, ಅದು ಅಂದರೆ ಬರೀ ಹಣ್ಣು ತಿನ್ಕೊಂಡಿರ್ತೀವಿ. So much you're talking about that only because it's too prevalent. I saw this when I came here. ಅದು ಅದ್ರ ಮೇಲೆ ವಿಶ್ವಾಸ ಇದ್ದರೆ, ನಾನು ಏನು ದೇವ್ರಿಗೋಸ್ಕರ ಬಿಡ್ತೀನಿ ಅದ್ರ ಮೇಲೆ ನಮ್ಮ ಫೋಕಸ್ ಇದೆ. ನಾನು ಎಷ್ಟು ಪ್ರಾರ್ಥನೆ ಮಾಡ್ತೀನಿ, ನಾನು ಎಷ್ಟು ಹೊತ್ತು ಎಷ್ಟು ಗಂಟೆ ನಾನು ದೇವ್ರ ಸನ್ನಿಧಾನದಲ್ಲಿ ಇರ್ತೀನಿ ಅನ್ನೋದ್ರ ಮೇಲೆ ನಮ್ಮ ಫೋಕಸ್ ಇದೆ. ಬಿಟ್ಟರೆ ನಮ್ಮ ಫೋಕಸ್ ವಿಶ್ವಾಸದ ಮೇಲಿಲ್ಲ.
ನಾವು ಇಷ್ಟು ವರ್ಷನೂ ಮಾಡ್ಕೊಂಡು ಬಂದಿರೋದೇ ಇದೆ, ಅದನ್ನೇ ಸರಿ ಅಂದ್ಕೊಂಡಿದ್ದೀವಿ. ಯಾಕಂದರೆ ಎಲ್ಲರೂ ಮಾಡ್ತಾ ಇದ್ದಾರಲ್ಲ, ನಾನು ಮಾಡ್ತೀನಿ. ಅವ್ರು ಯಾರೋ ಬಂದು ಹೇಳ್ತಾರೆ ನಾನು ಇಷ್ಟು ದಿವಸ ಇದು ಬಿಟ್ಟೆ ಅದು ಬಿಟ್ಟೆ, ನಂದು ಇಷ್ಟಾರ್ಥ ನೆರವೇರ್ತು, ಸರಿ ನಾನು ನಾನ್ ವೆಜ್ ಬಿಟ್ಟೆ. ಯಾಕಂದರೆ ಅವ್ರು ಬಿಟ್ಟು ಅವರು ಇಷ್ಟಾರ್ಥ ಆಯ್ತಲ್ವ, ಸೊ ನಾನು ಬಿಡ್ತೀನಿ, ನಾನು ತಿನ್ನೋದಿಲ್ಲ ಈ ದಿವಸ. ನಾನು ಎಷ್ಟೋ ಜನ ಕೇಳಿದ್ದೀನಿ, ನನ್ನ ಕುಟುಂಬದಲ್ಲಿದ್ದಾರೆ ಇದು. ಐ ಹ್ಯಾವ್ ಇಟ್ ಇನ್ ಮೈ ಫ್ಯಾಮಿಲಿ. ಥರ್ಸ್ಡೇ ನಾನು ತಿನ್ನೋದಿಲ್ಲ, ಥರ್ಸ್ಡೇ ಪವಿತ್ರ ದಿವಸ. ಶನಿವಾರ ನಾನು ತಿನ್ನಲ್ಲ, ಮರಿಯಮ್ಮನವರ ದಿವಸ ನಾನು ತಿನ್ನೋದಿಲ್ಲ, ಸಂತೋಂತನಿಯವರ ದಿವಸ ನಾನು ತಿನ್ನೋದಿಲ್ಲ. ಯಾಕಂದರೆ ನಾನು ಕೇಳಿರೋದು ನನಗೆ ಸಿಗಬೇಕು. ನಾವು ಹಲವಾರು ರಿಟ್ರೀಟ್ಗೆ ಹೋಗಿರ್ಬೋದು, ಬಟ್ ನಮ್ಮ ಮೈಂಡ್ ಸೆಟ್ ಇನ್ನೂ ಅಲ್ಲೇ ಇದೆ. ನಾನು ತಿನ್ನೋದಿಲ್ಲ, ದೇವ್ರು ನಂಗೆ ಕೊಡ್ತಾರೆ ತಿಂದಿಲ್ಲ ಅಂದಾಗ. ಆಮೇಲೆ ಕೊಡದೇ ಇದ್ದಾಗ ಅಯ್ಯೋ ನಾನು ತಿನ್ನೋದೆಲ್ಲ ಬಿಟ್ಟೆ, ದೇವ್ರು ಕೊಟ್ಟೇ ಇಲ್ಲ ಅಲ್ವಾ? ಈ ಒಂದು ನೀವು ವಾಕ್ಯದಲ್ಲಿ ಯಾವಾಗ ನುಗ್ತೀರಾ ನಿಮಗೆ ಅರ್ಥ ಆಗತ್ತೆ, ಅರೆ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಇಲ್ಲದೇ ಇರೋದೆಲ್ಲ ಮಾಡ್ತಾ ಇದ್ದೀನಿ, ಏನು ಬೇಕು ಅದು ಮಾಡ್ತಾ ಇಲ್ಲ. ನಿಮಗೆ ಅನ್ನಿಸ್ತಾ ಇದೆಯಾ? ಇಲ್ಲ, ಈಗ ಅನ್ನಿಸ್ತಾ ಇದೆ ಅಲ್ವಾ? ಇದು ಅದು ಏನಾದರೂ ಕೊಟ್ಟಿದ್ದಾರೆ ವಾಕ್ಯದಲ್ಲಿ? ಎಲ್ಲೂ ಕೊಟ್ಟಿಲ್ಲ ಅಲ್ವಾ? ಅಂಡರ್ಸ್ಟುಡ್? ನಿಮಗೆ ಹೇಳಿರೋದು ಅರ್ಥ ಆಯ್ತಲ್ಲ ಈಗ? Okay. Now I'll ask a question. If they don't answer correctly, you have to explain. ಈಗ ಆನ್ಸರ್ ಸರಿ ಕೇಳ್ಕೊಂಡ್ಬಿಟ್ಟು ಕ್ವೆಶ್ಚನ್ ಸರಿ ಕೇಳ್ಕೊಳ್ಳಿ ಆಯ್ತಾ? So when you have a big problem, ಈಗ ನಿಮ್ಮ ಹತ್ರ ತುಂಬ ದೊಡ್ಡ ಪ್ರಾಬ್ಲಮ್ ಇದೆ ಅನ್ಕೊಳ್ಳಿ, you have to go to Jesus. ನೀವು ದೇವ್ರ ಹತ್ರ, ಯೇಸು ಹತ್ರ ಹೋಗಬೇಕು. And you have to tell him all your problems. ಈಗ ನೀವು ಯೇಸು ಹತ್ರ ಹೋದಾಗ, ದೇವ್ರೆ ನನಗೆ ಇಷ್ಟು ಕಷ್ಟ ಇದೆ, ನನ್ನ ಪ್ರಾಬ್ಲಮ್ ಇದೆ, ಅದು ಇದು ಅಂತೆಲ್ಲ We ಹೇಳ್ಕೊಬೇಕಲ್ವಾ? have to tell him all our problem, what we are going through. We have to explain to him, and we have to put everything to him. ನಾವು And we have to pray about our problem. ನಮ್ಮ ಜೀವನದಲ್ಲಿ ಎಷ್ಟೆಷ್ಟು ಕಷ್ಟ ಇದೆ ನೋಡಿ, ಅಲ್ಲಿ ಹೋಗಿ ಯೇಸುವೆ ನನಗೆ ಇದು ಇದೆ, ಇದೆಲ್ಲ ಪ್ರಾಬ್ಲಮ್ ಅಂತ ಹೇಳ್ಬೇಕಲ್ವಾ? ಹೇಳ್ಬಿಟ್ಟು ಅದನ್ನೆಲ್ಲ ಅವ್ರ ಸನ್ನಿಧಾನದಲ್ಲಿ ಕೊಡ್ಬೇಕಲ್ವಾ? Correct? ಆಂಟಿ ಹೌದಾ? Because you are not explaining that part I did not. I am waiting for that only, no? ಈಗ ನಾವು ಯೇಸು ಹತ್ರ ಬಂದಾಗ, ಈಗ ಬೆಟ್ಟ ಅನ್ನೋದು praying about? ಈಗ ಆ ಯೇಸು ಏನ್ ಹೇಳ್ತಾರೆ, ಬೆಟ್ಟದ ಹತ್ರ ಹೋಗಿ ಬೆಟ್ಟಕ್ಕಾಗಿ ಪ್ರಾರ್ಥನೆ ಮಾಡು ಅಂತ ಹೇಳ್ತಾ ಇದ್ದಾರಾ, ಅಥವಾ ಬೆಟ್ಟಕ್ಕೆ ನುಡಿರಿ ಅಂತ ಹೇಳ್ತಾ ಇದ್ದಾರಾ? ನುಡಿಯೋದು ಹೇಳ್ತಾ ಇದ್ದಾರಾ, ಪ್ರಾರ್ಥನೆ ಬೆಟ್ಟಕ್ಕಾಗಿ ಪ್ರಾರ್ಥನೆ ಮಾಡಿ ಅಂತ ರಿಪೀಟ್. ನೀವು ಹೇಳ್ತಾ ಇಲ್ಲ, ಬೆಟ್ಟಕ್ಕಾಗಿ ಪ್ರಾರ್ಥನೆ ಮಾಡಿ ಅಂತ ಇದ್ದಾರಾ, ಅಥವಾ ಬೆಟ್ಟಕ್ಕೆ ನುಡಿರಿ ಅಂತ ಇದ್ದಾರಾ? ಬೆಟ್ಟ that you say. ಈಗ ನಮ್ಮ ಜೀವನದಲ್ಲಿ ಬೆಟ್ಟ ಏನಾಗಿರ್ಬೋದು, ನಮ್ಮ ಕಷ್ಟಗಳಾಗಿರ್ಬೋದು, ನಮ್ಮ ಹಣದ ಕೊರತೆ ಇರ್ಬೋದು, ದೇಹದಲ್ಲಿ ಆಗಿರೋ ಬೇರೆ ಬೇರೆ ಕಾಯಿಲೆಗಳಿರ್ಬೋದು, ಅಥವಾ ಸಂಬಂಧದಲ್ಲಿ ಪ್ರಾಬ್ಲಮ್ಸ್ ಬಂದಿದ್ದಿರ್ಬೋದು, ಏನೇ ಕಷ್ಟ ಇರ್ಬೋದು ಜೀವನದಲ್ಲಿರೋದು, ಮಕ್ಕಳು ಮಾತು ಕೇಳದೆ ಇರ್ಬೋದು, ಏನೇ ಇರ್ಬೋದು, ಆ ಪ್ರಾಬ್ಲಮ್ ಎಲ್ಲ ನಮ್ಮ ಜೀವನದಲ್ಲಿ ಒಂದು ಬೆಟ್ಟ ಥರ ಆಯಿತಾ? ಈಗ ನಾವು ಹೋಗಿ ಆ ಬೆಟ್ಟದ ಬಗ್ಗೆ ಮಾತಾಡ್ತೀವ, ಅದ್ರ ಬೆಟ್ಟಕ್ಕೆ ನುಡಿತೀವ? ಬೆಟ್ಟದ ಬಗ್ಗೆ ಹೇಳ್ತಾ ಇದ್ವಿ ಅಲ್ವಾ? ಬೆಟ್ಟದ ಬಗ್ಗೆ ಯೇಸುಗೆ ಹೋಗಿ ಪಟ್ಟಿ ಕೊಡ್ತಾ ಇದ್ವಿ, ಇದೆಲ್ಲ ಇದೆ ಅಂತ. ಹೌದಾ ಅಲ್ಲ ಸಿಸ್ಟರ್? ಹೌದು. ಆದರೆ ವಾಕ್ಯ ಏನು ಹೇಳ್ತಾ ಇದೆ? ಯೇಸು ಬೆಟ್ಟಕ್ಕಾಗಿ ಪ್ರಾರ್ಥನೆ ಮಾಡಿ ಅಂತ ಇದ್ದಾರೆ, ಬೆಟ್ಟಕ್ಕೆ ನುಡಿರಿ ಅಂತ ಇದ್ದಾರೆ. ಬೆಟ್ಟಕ್ಕೆ ನುಡಿರಿ ಅಂತ ಆ ವಾಕ್ಯ ಓದಿ. You don't answer. ನನಗೆ ಆಗ ಯಾವನಾದರೂ ಈ ಬೆಟ್ಟಕ್ಕೆ ನೀನು ಇಲ್ಲಿಂದ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ಮನಸ್ಸಿನಲ್ಲಿ ಸಂದೇಹ ಪಡದೆ ಅದು ಸಂಭವಿಸುವುದೆಂದು ವಿಶ್ವಾಸಿಸಿದರೆ ನಾನು ನಿಮಗೆ ನಿಶ್ಚಯವಾಗಿ ಹೇಳು ಇಸ್ ಗಾನ್ ನಿಶ್ಚಯವಾಗಿ ಹೇಳುತ್ತೇನೆ, ಅವನು ಹೇಳಿದಂತೆಯೇ We'll take that last line. Okay. Is he saying for sure I'm saying this? ನಿಶ್ಚಯ ದೇವರು ಯೇಸು ಅಲ್ಲಿ ಹೇಳ್ತಾ ಇದ್ದಾರೆ ನಿಶ್ಚಯವಾಗಿ. ನಿಶ್ಚಯ ಅಂದ್ರೆ who saying sure? ಯಾರು ಹೇಳ್ತಾ ಇದ್ದಾರೆ ನಿಶ್ಚಯ ಅಂತ? Is he saying only some people, or he is saying what is it? ಯೇಸು ಯಾವನಾದರೂ ಅಂತ ಹೇಳ್ತಾ ಇದ್ದಾರೆ, ಕೆಲವರು ಮಾತ್ರ ಅಂತ ಇದ್ದಾರೆ. Correct? Now read that last line again. ಆಗ ಯಾವನಾದರೂ ಈ ಬೆಟ್ಟಕ್ಕೆ ನೀನು ಇಲ್ಲಿಂದ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ಅಂತ ಇದೆಯಾ, ಎಂದು ಪ್ರಾರ್ಥಿಸಿ ಅಂತ ಇದೆ. What are we doing? Praying or saying? ನಾವು ಪ್ರಾರ್ಥಿಸ್ತಾ ಇದ್ದೀವ, ಹೇಳ್ತಾ ಇದ್ದೀವಿ? Then
ಎಂದು ಹೇಳಿ ಮನಸ್ಸಿನಲ್ಲಿ ಸಂದೇಹ ಪಡದೆ ಎಂದು ಹೇಳಿ ಮನಸ್ಸಿನಲ್ಲಿ ಸಂದೇಹ ಪಡದೆ ಅದು ಸಂಭವಿಸುವುದೆಂದು ವಿಶ್ವಾಸಿಸಿದರೆ ನಾನು ನಿಮಗೆ ನಿಶ್ಚಯವಾಗಿ ಓಕೆ ದೆನ್ ಹೇಳುತ್ತೇನೆ. ಅವನು ನಾವು ಎವ್ರಿಬಡಿ ರಿಪೀಟ್. ಓಕೆ, ಅವನು ಹೇಳಿದಂತೆಯೇ ಆಗುವುದು. ಸೇ ದಟ್ ಅಗೇನ್. ಅವನು ಹೇಳಿದಂತೆಯೇ ಆಗುವುದು. ಅಂದ್ರೆ ನೀವು ಓಪನ್ ಮಾಡ್ತಾ ಇಲ್ಲ ಬಾಯಿ. ಅವನು ಹೇಳಿದಂತೆಯೇ ಆಗುವುದು. Say that again. ಅವನು ಹೇಳಿದಂತೆಯೇ ಆಗುವುದು. Okay. Now, whatever I say, it will happen. Correct? Whatever I say will happen. What do we say? My children know they don't listen to me at all. ಅವನು ಹೇಳಿದಂತೆಯೇ ಆಗುವುದು ಅಂತ ಇದೆ ಅಲ್ವಾ. ಈಗ ನಾವೇನು ಹೇಳ್ತಾ ಇದ್ದೀವಿ? ಅವನು ಹೇಳಿದಂತೆಯೇ ಆಗುವುದು ಅಂದರೆ ನಾವೆಲ್ಲ ಹೇಳಿದಂತೆಯೇ ಆಗುವುದು. ನಾವೇನು ಹೇಳ್ತಾ ಇದ್ದೀವಿ? ನನ್ನ ಮಕ್ಕಳು ಮಾತೇ ಕೇಳಲ್ಲ ನಂದು. I have lot of money problem. ನನಗೆ ಹಣಕಾಸಿನ ತೊಂದರೆ ತುಂಬ ಇದೆ. Correct? There is no peace in my house. ಮನೇಲಿ ಶಾಂತಿ ಅನ್ನೋದೇ ಇಲ್ಲ. Correct? I hate why I have to go to this job. See my boss how he is. ಅಯ್ಯೋ, ನನಗೆ ಕೆಲಸಕ್ಕೆ ಹೋಗೋಕ್ಕೆ ಮನಸ್ಸಿಲ್ಲ. ನಮ್ಮ ಯಜಮಾನ್ರು ಬಾಸ್ ಕೆಲಸ ಮಾಡೋರು ತುಂಬ ಕಿರಿಕಿರಿ ಮಾಡ್ತಾರೆ. Now what I am saying? ಕಿರಿಕಿರಿ. What I am saying? ನಾವೇನು ಹೇಳ್ತಾ ಇದ್ದೀವಿ ಇದು ಹೇಳಬೇಕಾದ್ರೆ? Now read that last line. ನಾನು ಹೇಳಿದಂತೆ ಅವರು ಹೇಳಿದಂತೆಯೇ ಆಗುವುದು. What am I? ನಾ ಏನು ಹೇಳ್ತಾ ಇದ್ದೀನಿ? ಅವರು What I am saying? My children are not listening. ನನ್ನ ಮಕ್ಕಳು ಮಾತು ಕೇಳಲ್ಲ. My husband is drinking. ನನ್ನ ಗಂಡ ತುಂಬಾ ಕುಡಿತಾನೆ. I'm not getting a good job. ನನಗೆ ಒಂದು ಒಳ್ಳೆ ಕೆಲಸ ಸಿಗ್ತಾ ಇಲ್ಲ. My mother-in-law is troubling me. ನಮ್ಮ ಅತ್ತೆ ನನ್ನ ತಲೆ ತಿಂತಾ ಇದ್ದಾರೆ. My daughter-in-law is irritating me. ನನ್ನ ಸೊಸೆ ಬಹಳ ಕಾಟ ಕೊಡ್ತಾಳೆ. What I say is what I have. ನಾನು ಏನು ಹೇಳ್ತಾ ಇದ್ದೀನಿ ಅದೇ ನನಗೆ ಸಿಗ್ತಾ ಇದೆ. Why? Because we are created in the likeness and image of God. ಯಾಕೆ ಇದು ಆಗ್ತಾ ಇದೆ ಅಂದ್ರೆ ನಾವು ದೇವರ ಸ್ವರೂಪದಲ್ಲಿದ್ದೇವೆ. Where is this power in our tongue? ಎಲ್ಲಿ ಪವರ್ ಇರೋದು? ನಮ್ಮ ನಾಲಿಗೆಯಲ್ಲಿ. So if I want to change what I see, ನಾನು ನೋಡೋದನ್ನ ನನ್ನ ಜೀವನದಲ್ಲಿ ನಾನು ಚೇಂಜ್ ಕಾಣಬೇಕು ಅಂತ ಹೇಳಿದ್ರೆ then I have to change the words I speak. ನಾನು ಮಾತಾಡೋ ನುಡಿಗಳನ್ನು ನಾನು ಚೇಂಜ್ ಮಾಡಬೇಕು, ಬದಲಾವಣೆ ಮಾಡಬೇಕು. Proverbs 18:21 says, ಪ್ರೊವರ್ಬ್ಸ್ ಕೀರ್ತನೆ ಅಲ್ಲ, ಜ್ಞಾನೋಕ್ತಿಗಳು 18:21. Death and life is in the power of my tongue, and those who love it shall eat of its fruit. ಜನನ ಮರಣ. Slowly. Janana is life, huh? Yes. Janana, marana, ಮರಣಗಳ ಶಕ್ತಿ ಶಕ್ತಿ where it is? ನಾಲಿಗೆಯಲ್ಲಿದೆ. Anybody is having tongue? ನಿಮಗೆಲ್ಲ ನಾಲಿಗೆ ಇದೆಯಾ? When you go to the doctor will say, no, show your tongue. ಡಾಕ್ಟರ್ ಹೇಳ್ತಾರಲ್ಲ, ನಿಮ್ಗೆ ಹುಷಾರಿಲ್ಲದೆ ಇದ್ದಾಗ ನಾಲ್ಗೆ ತೋರಿಸಿ ಅಂತ. Because the problem came because of the tongue. ಯಾಕಂದ್ರೆ ಪ್ರಾಬ್ಲಮ್ ಶುರುವಾಗಿದೆ ನಾಲ್ಗೆಯಿಂದ. That's why doctor is saying, let me check your tongue first. ಅದಕ್ಕೆ ಡಾಕ್ಟರ್ ಹೇಳ್ತಾರೆ ಫಸ್ಟ್ ನಾಲ್ಗೆ ಚೆಕ್ ಮಾಡೋಣ ಅಂತ ಹೇಳ್ಕೊಂಡು. Maybe scientifically the tongues will show symptoms. ಮೇ ಬಿ ಸೈನ್ಸ್ ಪ್ರಕಾರ ನಾಲ್ಗೆ ನೋಡಿದಾಗ ಅವ್ರಿಗೆ ಗೊತ್ತಾಗತ್ತೆ ಏನೋ ಏನಾಗಿದೆ ಅಂತ. Correct? But actually the problem came because of the tongue only. ಆದ್ರೆ ನಮ್ಮ ಜೀವನದಲ್ಲಿ ಬರೋ ಪ್ರಾಬ್ಲಮ್ಸ್ ಎಲ್ಲ ಬರೋದೇ ನಮ್ಮ ನಾಲ್ಗೆಯಿಂದ. Because life and death, ಯಾಕಂದ್ರೆ ಜನನ ಮತ್ತು ಮರಣ ಬಂದು ನಮ್ಮ ನಾಲಿಗೆಯಲ್ಲಿದೆ. That's why Jesus said, don't speak about the mountain. ಅದಕ್ಕೆ ಯೇಸು ಹೇಳಿದ್ರು, ನಿಮ್ಮ ಜೀವನದಲ್ಲಿರೋ ಪ್ರಾಬ್ಲಮ್ ಬಗ್ಗೆ ಮಾತಾಡಬೇಡಿ ಅಥವಾ ಬೆಟ್ಟದ ಬಗ್ಗೆ ಮಾತಾಡಬೇಡಿ. He said, speak to the mountain. ಆ ಬೆಟ್ಟಕ್ಕೆ ಮಾತಾಡಿ. And what did he tell the mountain? Be uprooted. ಅವ್ರು ಏನು ಹೇಳಿದ್ರು ಅಂದ್ರೆ ಅಲ್ಲಿಂದ ಕಿತ್ಕೊಂಡು ಬೆಟ್ಟಕ್ಕೆ. Correct? Now did Jesus speak to the storm? ಯೇಸು ಸ್ಟಾರ್ಮ್ ಸುಂಟರ ಗಾಳಿನೇ ಅಲ್ಲ, ಸುಂಟರ ಗಾಳಿಗೆ ಮಾತಾಡಿದ್ರಾ? Correct? Did the storm, did the sea, did the waves obey him? ಸಮುದ್ರ, ಅಲೆಗಳು, ಆ ಗಾಳಿ, ಬಿರುಗಾಳಿ ಯೇಸುನ ಮಾತಿಗೆ
ಆಜ್ಞೆ ಮಾಡಿದ್ಮೇಲೆ ನಿಲ್ಲುತ್ತೆ. ಕೇಳಿದ್ವಾ? Now, did Jesus speak about the problem to the Father or did he speak to the storm? ಈಗ ಯೇಸು ಅಲ್ಲಿರೋ ಆ ಬಿರುಗಾಳಿ ಆಗಿರ್ಬೋದು, ಆ ಅಲೆಗಳಾಗಿರ್ಬೋದು, ಏನೇ ಆಗಿರ್ಬೋದು, ಅದ್ರ ಬಗ್ಗೆ ತಂದೆ ಹತ್ರ ಮಾತಾಡಿದ್ರ ಅಥವಾ ಆ ಬಿರುಗಾಳಿಗೆ ಆ ಅಲೆಗಳಿಗೆ ಮಾತಾಡಿದ್ರ? So, are we supposed to also do the same like Jesus? ನಾವು ಕೂಡ ಅದನ್ನೇ ಮಾಡ್ಬೇಕಲ್ವಾ ನಮ್ಮ ಜೀವನದಲ್ಲಿ? ಅಲೆಗಳ ಬಗ್ಗೆ ಮಾತಾಡ್ಬೇಕಾ, ನಮ್ಮ ಜೀವನದಲ್ಲಿ ಎದ್ದಿರೋ ಬಿರುಗಾಳಿ ಬಗ್ಗೆ ಮಾತಾಡ್ಬೇಕಾ, ಅಥವಾ ಬಿರುಗಾಳಿಗೆ ಮಾತಾಡಬೇಕು? ಬಿರುಗಾಳಿಗೆ ಮಾತಾಡಬೇಕು, ಬಿರುಗಾಳಿ ಬಗ್ಗೆ ಮಾತಾಡೋದಲ್ಲ. Okay, let's see some demonstration. ಈಗ ಸ್ವಲ್ಪ ನಾವು ಪ್ರಾಕ್ಟಿಕಲ್ ಆಗಿ ಹೇಗೆ ಇದು ನಡೆಯುತ್ತೆ ಅಂತ ನೋಡೋಣ. How this works. ಹೇಗೆ ಆಗುತ್ತೆ, ಹೇಗೆ ಕಾರ್ಯ ನಿರ್ವಹಿಸುತ್ತೆ ಅಂತ ನೋಡೋಣ. Sister, what pen you have? Come. ಸಿಸ್ಟರ್ ಬನ್ನಿ ಇಲ್ಲಿ. Can you take 1 Peter 2:24? 1 ಪೇತ್ರ 2:24. ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ತಮ್ಮ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತು ಶಿಲುಬೆಯ ಮರಣವನ್ನೇರಿದರು. ಅವರ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. By his wounds, ಆತನ ಗಾಯಗಳಿಂದ you will be healed. ನೀವು ಗುಣ ಹೊಂದುವಿರಿ. By his wounds we will be healed. Healed. You listen to her. By his wounds, ಆತನ ಗಾಯಗಳಿಂದ ನೀವು ಗುಣ ಹೊಂದುವಿರಿ. ನಾನು ಗುಣ ಹೊಂದುವೆನು. is it like that in the Bible? ಹಂಗೆ ಕೊಟ್ಟಿದ್ದಾರೆ ವಾಕ್ಯದಲ್ಲಿ. ಕೇಳಿ, ಲಕ್ಷ ಕೊಡ್ರಿ ಅಲ್ಲಿ. Last line. ಅಲ್ಲ, ಲಾಸ್ಟ್ ಲೈನ್ ಒಂದು ಓದಿ ಸಿಸ್ಟರ್. ಅವರ ಗಾಯಗಳಿಂದ ನೀವು ಗುಣ ಹೊಂದುವಿರಿ. ಹೊಂದುವಿರಿ ಅಂದ್ರೆ ಮುಂದಾಗತ್ತೆ. ಅಲ್ಲೇನಿದೆ? ಆಗಿದೆ. ಗುಣ ಹೊಂದಿದ್ದೀರಿ, ಆಗ್ಬಿಟ್ಟಿದೆ ಅದು ಅಲ್ವಾ? ಇನ್ನು ಆಗ್ಲಿಕ್ಕಿದೆ ಅಲ್ಲ, ಆಗ್ಬಿಟ್ಟಿದೆ. ಓಕೆ, that will Jesus heal you? Yes. ಈಗ ನೀವು ಗುಣ ಹೊಂದುವಿರಿ ಅಂದ್ರೆ ಹೌದು. Only ask this question. Will Jesus ದೇವರು ನಿಮ್ಮನ್ನ ಗುಣ ಮಾಡ್ತಾರಾ? question. Don't give a clue answer. ಸಿಸ್ಟರ್, ನಿಮಗೆ ದೇವರು ಗುಣ ಮಾಡ್ತಾರಾ? ಮಾಡಿದ್ದಾರೆ. Now you understood. Are we supposed to speak to God about the problem or speak to the problem? ನಾವೀಗ ದೇವ್ರ ಹತ್ರ ಪ್ರಾಬ್ಲಮ್ ಬಗ್ಗೆ ಮಾತಾಡ್ಬೇಕಾ, ಆದ್ರೆ ಪ್ರಾಬ್ಲಮ್ಗೆನೆ ಮಾತಾಡಬೇಕು? ಪ್ರಾಬ್ಲಮ್ಗೆ ಮಾತಾಡಬೇಕು. How many years you had this joint problem? Almost 10 years. 10 years. Translate. 10 ವರ್ಷದಿಂದ ಸಿಸ್ಟರ್ಗೆ ಮೊಣಕಾಲಲ್ಲಿ ಜಾಯಿಂಟ್ ಅಲ್ಲಿ ನೋವಿದೆ. Do you feel the pain? Yes. Now. Terrible pain? Not little. Both the legs? Yeah, this joint. 2 ಮೊಣಕಾಲಲ್ಲಿ ಸಿಸ್ಟರ್ಗೆ ನೋವಿದೆ. Before coming you had more pain, now it is reduced? Reduced. ಇಲ್ಲಿ ಬರೋಕ್ಕೂ ಮುಂಚೆ ಸಿಸ್ಟರ್ಗೆ ನೋವು Give ಇತ್ತು, us ಈಗ chance to ಕಮ್ಮಿ ಆಗಿದೆ. demonstrate. Don't heal. Don't let her not see it completely happen. Don't translate. Okay. Now the thing is, as she beginning to hear the word has already started healing. That's why she could feel the pain already reducing. ಎಸ್. ಯಾವಾಗ ಸಿಸ್ಟರ್ ಬಂದಿಲ್ಲಿ ದೇವರ ವಾಕ್ಯನ ಕೇಳಲಿಕ್ಕೆ ಶುರು ಮಾಡಿದ್ರು, ವಾಕ್ಯ ಅವರಲ್ಲಿ ಕಾರ್ಯನಿರ್ವಹಿಸಕ್ಕೆ ಶುರು ಮಾಡಿಬಿಡ್ತು. ಹಾಗಾಗಿ ಅವ್ರಿಗೆ ಆ ನೋವು ಕಡಿಮೆ ಆಗ್ತಾ ಬಂದಿದೆ. Okay. Now, are you ready? ರೆಡಿನಾ ಸಿಸ್ಟರ್? So shall we pray to God to heal you? ಈಗ ದೇವ್ರ ಹತ್ರ ನಾವು ಸಿಸ್ಟರ್ ಕಾಲು ಗುಣ ಆಗಲಿ ಅಂತ ಪ್ರಾರ್ಥನೆ ಮಾಡೋಣ. ಆಲ್ರೆಡಿ ಮಾಡಿದ್ದಾರೆ. She gave clue, no. The way she speaks, you will know. Okay. Now, shall we pray now to see the healing instantly happening? ಈಗ ನಾವು ಪ್ರಾರ್ಥನೆ ಮಾಡೋಣ. ಈಗ ತಕ್ಷಣ ಅವರು ನೋವು ಇನ್ಸ್ಟೆಂಟ್ ಆಗಿ ಅಂದರೆ ತಕ್ಷಣಕ್ಕೆ ಹೋಗಲಿಕ್ಕೆ ಆಗುವಂತೆ. Okay, so we are going to speak. ಈಗ ನಾವು ಪ್ರಾರ್ಥನೆ ಮಾಡೋದಿಲ್ಲ, ನುಡಿತೀವಿ, ಮಾತಾಡ್ತೀವಿ. We are going to command that spirit causing that infirmity, just like how Jesus said, speak to the mountain, be uprooted and be cast into the sea, and we are going to speak to the bones to be completely restored. Okay? ಈಗ ನಾವು ಆಗ ಆ ಮಂಡಿ ನೋವು ಏನು ಕಾಡ್ತಾ ಇದೆ, ಆ ದುರಾತ್ಮಕ್ಕೆ ನಾವು ನುಡಿತೀವಿ, ಅಲ್ಲಿಂದ ಹೋಗಲಿಕ್ಕೆ ಆಜ್ಞಾಪಿಸ್ತೀವಿ ಯೇಸು ನಾಮದಲ್ಲಿ. ಆಗ ನಾವು ಕಾಣ್ತೀವಿ ಆ ನೋವೆಲ್ಲ. ರೆಡಿ ಇದ್ದೀರಾ ಸಿಸ್ಟರ್?
ಇಲ್ಲಿರೋರೆಲ್ಲರೂ ರೆಡಿ ಇದ್ದೀರಾ ನೋಡಲಿಕ್ಕೆ? Okay, close your eyes. ಕಣ್ಮುಚ್ಚಿ ಸಿಸ್ಟರ್. See Jesus on the cross. ಯೇಸುನ ನೀವು ನೋಡಿ ಸಿಸ್ಟರ್, ಶಿಲುಬೆ ಮೇಲೆ. He took your pain, your sickness on his body. ಆತನು ನಿಮ್ಮ ನೋವನ್ನು, ನಿಮ್ಮ ಕಾಯಿಲೆಗಳನ್ನು ತನ್ನ ಮೇಲೆ ತಗೊಂಡ ಸಿಸ್ಟರ್, ಆ ಕ್ರಾಸ್ ಮೇಲೆ, ಶಿಲುಬೆ ಮೇಲೆ. As you're seeing Jesus on the cross, every sickness in your body is sucked into his body and his healing power is flowing into you. ನೀವು ಹೇಗೆ ಯೇಸುವಿನ ನೋಡ್ತಾ ಇದ್ದೀರಾ ಶಿಲುಬೆ ಮೇಲೆ, ಶಿಲುಬೆ ಮೇಲಿರೋ ಯೇಸು ನಿಮ್ಮಲ್ಲಿರೋ ಪ್ರತಿಯೊಂದು ನೋವು ಕಾಯಿಲೆನ ಅವ್ರ ಮೇಲೆ ತಗೋತಾ ಇದ್ದಾರೆ. ಅವರಲ್ಲಿರುವ ಗುಣಪಡಿಸೋ ಶಕ್ತಿ ನಿಮ್ಮಲ್ಲಿ ಹರಿತಾ ಇದೆ ಸಿಸ್ಟರ್. Now say this, Jesus, ಯೇಸುವೆ, you said, ನೀವು ಹೇಳಿದ್ದೀರಾ, whosoever ಯಾವನಾದರೂ says to this mountain, ಈ ಒಂದು ಗುಡ್ಡಕ್ಕೆ ಹೇಳ್ತಾರೆ, be uprooted and be cast into the sea, ಇಲ್ಲಿಂದ ಕಿತ್ತು ತೆಗೆದು ಸಮುದ್ರದಲ್ಲಿ ಬೀಳು ಅಂತ. okay, I will say fully, the sentence is not coming. Break it. Okay, I'll say fully, then you continue. Tell her to say, Jesus, you said, whoever shall say unto this mountain, be uprooted and be cast into the sea, whatever I say, believing in my heart, whatever I speak shall happen. Right now, in the name of Jesus, I command every spirit of infirmity, every pain, be uprooted from my body and be cast to the sea. And I command my knees, joints, every cell, every tissue in my legs be healed completely in Jesus' name. Amen. Yeah, make it simple. ಯೇಸುವೆ, ನೀವು ಹೇಳಿದ್ದೀರಾ, ಬೆಟ್ಟಕ್ಕೆ ನುಡಿ ಅಂತ. ಈಗ ನನ್ನಲ್ಲಿರುವ ಈ ನೋವಿಗೆ, ಈ ನೋವನ್ನು ಉತ್ಪತ್ತಿ ಮಾಡಿರುವ ದುರಾತ್ಮಕ್ಕೆ ನಾನು ನುಡಿತಾ ಇದ್ದೀನಿ. ನಾನು ನಿಮ್ಮ ನಾಮದಲ್ಲಿ ಆಜ್ಞಾಪಿಸ್ತಾ ಇದ್ದೀನಿ, ಇಲ್ಲಿಂದ ಕಿತ್ತೊಗೆದು ಸಮುದ್ರದಲ್ಲಿ ಹೋಗಿ ಬೀಳು. ಈ ನನ್ನ ಗಂಟು, ಕಾಲು, ಇಲ್ಲಿರುವ ಪ್ರತಿಯೊಂದು ಎಲುಬುಗಳು, ನರನಾಡಿಗಳು ಯೇಸುವಿನ ನಾಮದಲ್ಲಿ ಗುಣ ಹೊಂದಿದ್ದೀರಿ. ಎರಡೂ ಮೊಣಕಾಲು ಪೂರ್ತಿಯಾಗಿ ಗುಣ ಹೊಂದಿದ್ದೀರಿ. ಯೇಸುವಿನ ಗುಣ, ಹೀಲಿಂಗ್ ಪವರ್, ಗುಣಪಡಿಸುವ ಶಕ್ತಿ ನನ್ನ ನರನಾಡಿಗಳಲ್ಲಿ, ಕಾಲಿನ ಮೊಣಕಾಲಲ್ಲಿ ಹರಿತಾ ಇದೆ. ಯೇಸುವೆ, ಅದಕ್ಕಾಗಿ ಸ್ತೋತ್ರ. ನನಗೆ ಸಂಪೂರ್ಣವಾಗಿ ನೀವು ಕೊಟ್ಟಿರುವ ಆರೋಗ್ಯಕ್ಕಾಗಿ ಸ್ತೋತ್ರ. Amen. ಆಮೇನ್. Now move your leg. Okay. Gone. Praise the Lord. Praise the Lord. Hallelujah. Hallelujah. 10 years pain gone. 10 ವರ್ಷದ ನೋವು ಹೋಗ್ಬಿಡ್ತು. Thank you. Thank you, Jesus. Thank you. Now, did we pray ನಾವೀಗ ಪ್ರಾರ್ಥನೆ ಮಾಡಿದ್ವಾ, or did we say? ನೋಡಿದ್ವಾ? Did we talk to God about the problem? ನಾವು ದೇವರಿಗೆ ನಮ್ಮ ಪ್ರಾಬ್ಲಮ್ ಬಗ್ಗೆ ಮಾತಾಡಿದ್ವಾ? Or did we speak to the problem? ಆದರೆ ಅಥವಾ ನಾವು ಆ ಪ್ರಾಬ್ಲಮ್ಗೆ, ಆ ನೋವಿಗೆ ಮಾತಾಡಿದ್ವಾ? Now do you understand why Jesus spoke to the fig tree? ಈಗ ನಿಮಗೆ ಅರ್ಥ ಆಯ್ತಾ ಯಾಕೆ ಯೇಸು ಅಂಜೂರದ ಮರಕ್ಕೆ ಮಾತಾಡಿದ್ರು ಅಂತ? Do we speak to the problem in our lives? ನಾವು ನಮ್ಮ ಜೀವನದಲ್ಲಿ ಆಗೋ ಪ್ರತಿಯೊಂದು ಕಷ್ಟದ ಬಗ್ಗೆ ಮಾತಾಡ್ತೀವಾ? Do we speak to the bones? ನಾವು ಈಗ ಎಲ್ಬಲ್ಲೇನೋ ನೋವು Do we ಇರ್ಬೋದು, speak to the heart, the kidney, the liver, the pancreas when there is some problem? Do we speak or do we tell God about the problem? ಕಿಡ್ನಿ, ಹಾರ್ಟು ಅಥವಾ ಏನೇ ನಮ್ಮ ಬಾಡಿಲಿ, ಶರೀರದಲ್ಲಿ ಚೆನ್ನಾಗಿಲ್ಲದೆ ಇದ್ದಾಗ ಅಥವಾ ನೋವಿದ್ದಾಗ ಅಥವಾ ಪ್ರಾಬ್ಲಮ್ ಇದ್ದಾಗ ನಾವು ದೇವರಿಗೆ ಅಯ್ಯೋ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ನನಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ಡಯಾಬಿಟಿಸ್ ಇದೆ, BP ಇದೆ ಅಂತೀವ, ಅಥವಾ ಆ BP-ಗೆ, ಡಯಾಬಿಟಿಸ್ಗೆ, ಹಾರ್ಟಿಗೆ ಮಾತಾಡ್ತೀವ? ದೇವ್ರ ಹತ್ರ ನಾವು ನಮ್ಮ ಪ್ರಾಬ್ಲಮ್ ಬಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ವಿ. Hallelujah. Hallelujah. Thank you, Jesus. Thank you, Jesus. Sister, what problem you have? Back pain. Come. ನೀವು ನುಡಿತೀರಾ ಈಗ? What did Jesus say? ಯೇಸು ಏನು ಹೇಳಿದ್ರು? ಯಾವನಾದರೂ. So you are going to speak and the back is going to be healed. Correct? Come. So shall we pray? ಪ್ರಾರ್ಥನೆ ಮಾಡೋಣವಾ? ನೋಡಿಬೇಕು. First time you asked
Second time you gave the clue. Yeah, every time this is happening. Yeah. See how I speak. Yeah. Praise the Lord. Praise the Lord. Hallelujah. Hallelujah. So shall we ask God to heal her? ಈಗ ನಾವು ದೇವ್ರನ್ನ ದೇವರೇ ಅವ್ರಿಗೆ ಗುಣ ಮಾಡಿಬಿಡು ಅಂತ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಯಾಕೆ ನೋಡಿ. Okay. Hold a hand. ಕೈ ಹಿಡೀರಿ. Do you have any pain in your body? ನಿಮಗೆ ನಿಮ್ಮ ಮೈಯಲ್ಲಿ ಏನಾದರೂ ನೋವಿದೆಯಾ ಸಿಸ್ಟರ್? ಫಸ್ಟು ಹಿಪ್ ಪೇನ್ ಇತ್ತು. ಇವರು ಮರಿಯಾ ಸಿಸ್ಟರ್ ಅವರು ಈಶ್ವರ್ ಬ್ರದರ್ ಬಂದರು. ಅವಾಗ ಅವರು ನನಗೆ ನೋಡಿದ್ರು ದೇವ್ರ ಹತ್ರ. So you got healed completely. ಅವಾಗಲೇ ಆ ಕ್ಷಣದಿಂದ ಇನ್ಸ್ಟೆಂಟ್ಲಿ ನೆಕ್ಸ್ಟ್ ಡೇ ಇಂದ ನನಗೆ ಪೇಯ್ನೇ ನನಗೆ ಕಾಣಿಸ್ಕೊಂಡಿಲ್ಲ. Praise Jesus. So now you received now. How many people you went and did the same? What they did to you? ನಿಮಗೆ ಸಿಕ್ತಲ್ಲ ಹೀಲಿಂಗ್, ಅದ್ರ ನಂತರ ನೀವು ಎಷ್ಟು ಜನರಿಗೆ ಹೋಗಿ ಹೀಲ್ ಮಾಡಿದ್ರಿ? ಬಿಕಾಸ್ ನಾನು ನಮ್ಮ ಮಮ್ಮಿಗೆ ಹುಷಾರಿಲ್ಲ ಅಂದ್ರೂ ಅವ್ರಿಗೆ ಪ್ರಾರ್ಥನೆ ಮಾಡಿ ಅವರು ಬಿಟ್ಬಿಟ್ಟಿದ್ರು. ಅವಾಗ ಅವ್ರು ಎಷ್ಟೋ ಡಾಕ್ಟರ್ ಹತ್ರ ಹೋದ್ರು. ಅವ್ರಿಗೆ ಇಲ್ಲಿ ಪೇನ್ ಕಮ್ಮಿ Heal now. ಅವ್ರಿಗೆ ಫುಲ್ಲು ಹೇಗಾಗಿತ್ತಂದ್ರೆ ಯಾವ್ದು ಹಾಸ್ಪಿಟಲ್ಗೆ ಹೋದ್ರೂ ಕಮ್ಮಿ ಆಗ್ತಿದ್ದಿಲ್ಲ. ನಾನು ದೇವ್ರ ಹತ್ರ ನೋಡಿದೆ, ದೇವ್ರೆ ಈ ನೋವು ನಾನು ಇವತ್ತೇ ಕಿತ್ಕೊ ಅಂತ ಆಗ್ಲಿ. So you spoke to mommy's headache. It went. So only for mommy, huh? No, others also. Okay, now I'm not going to teach. You're going to fix. Come on, fix. You no, close your eyes. Don't see anybody. Yeah, come on. ಏನ್ ಪೇನ್ ಇದೆ? ಬ್ಯಾಕ್ ಪೇನ್ ಇದೆ. ದೇವರೇ ಈ ಕ್ಷಣದಲ್ಲಿ ನೀವು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇವರಿಗೆ ತುಂಬ ಕಷ್ಟ ಆಗ್ತಿದೆ. ಎಷ್ಟು ಕಷ್ಟದಿಂದ ಇವರು ಈ ಪೇನು ಅದು ತುಂಬ ಕಷ್ಟ ಆಗುತ್ತೆ ದೇವರೇ. ಅದಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ದೇವರೇ, ಈ ಕ್ಷಣದಲ್ಲಿ ನಿಮ್ಮ ಹತ್ರ ಆಜ್ಞೆ ಮಾಡ್ತಾ ಇದ್ದೀನಿ, ಈ ನೋವು ನೀವು ಇವರಿಂದ ಕಿತ್ತೋಗಿರಿ. ನೀವು ಹೇಳಿದ್ದೀರಾ ದೇವರೇ, ಆಲ್ರೆಡಿ ನಾನು ಮಾಡಿದ್ದೀನಿ ಅಂತ. ಇದನ್ನು ನಾನು ನಂಬ್ತಾ ಇದ್ದೀನಿ. ಸೊ ಇವಾಗಲೇ ನೀವು ಗುಣ ಹೊಂದಿಸ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ದೇವ. Okay. Now Ben, is the pain there? Gone? No. Same there. Same. Seriously, It's not there. Gone completely. Okay, remove the belt. Can you go inside, remove and come? But one small correction. Yeah. Okay. In your prayer, you were actually talking to God, not to the back. Yes. Correct? Bend and see. Gone. Seriously gone? Seriously gone. Completely gone? I started believing Jesus recently due to my sister-in-law. I know about Jesus, but I was not believing it. I started believing it, and I can see changes in that. And the pain is gone. See, without belt, I was not able to sit and bend at all. Oh, you won't be able to bend without belt. Bend again. Praise Let's see. Jesus. Praise God. Hallelujah. Hallelujah. Thank you, Jesus. Thank you, Jesus. Praise God. Okay. Small correction, okay? This happened because when a person who doesn't know Christ comes, first comes healing. Okay? Now, when you spoke, when you prayed, you said, Jesus, you could see the pain this person is going through. You could see what this person is suffering. Yes. Correct? Yes. Now, I no need to tell God about the problem. ನಾವು ಈಗ ನೋಡಿ, ನೀವು ಹೇಳಿದ್ರಿ ಯೇಸುವೆ ಅವ್ರಿಗೆ ಇದು ನೋವಾಗಿದೆ, ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ ನೀವು ಏನು ಮಾಡ್ತಾ ಇದ್ದೀರಾ? ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾ ಇದ್ದೀರಾ ದೇವ್ರ ಹತ್ರ. ಅದು ಮಾಡ್ಲಿಕ್ಕಿಲ್ಲ, ಅವ್ರಿಗೆ ಗೊತ್ತಿದೆ. ನೀವು ಆಜ್ಞೆ ಪ್ರಾಬ್ಲಮಿಗೆ ಮಾಡಬೇಕು. You should speak to the problem and tell the problem. You don't tell God, you tell the problem. ನೀವು ದೇವರೇ ಇವ್ರಿಗೆ ಗುಣ ಮಾಡ್ರಿ ಅಥವಾ ದೇವರೇ ನೀವು ಮಾಡಿದ್ದೀರಾ ಅಂತ ನಂಬ್ತೀನಿ, ಅವೆಲ್ಲ ಏನು ಬೇಡ. ನೀವು ಪ್ರಾಬ್ಲಮ್ಗೆ ಮಾತಾಡಿ, ಪ್ರಾಬ್ಲಮ್ ಬಗ್ಗೆ ಮಾತಾಡಬೇಡಿ. ಪ್ರಾಬ್ಲಮ್ಗೆ ಆಜ್ಞಾಪಿಸಿ ಯೇಸು ನಾಮದಲ್ಲಿ. ಕರೆಕ್ಟ್? ಸ್ಪೀಕ್ ಟು ದ ಸ್ಪಿರಿಟ್ ಆಫ್ ಇನ್ಫರ್ಮಿಟಿ ಆ್ಯಂಡ್ ಯು ಸೀ ಇಟ್. ನೀವು ನೋವು ಕೊಡುವ ದುರಾತ್ಮಕ್ಕೆ ಮಾತಾಡಿ ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು. Okay, even then it worked because Bible says when the believer lay hand on the sick shall recover. ನೀವು ಆ ಥರ ಪ್ರಾರ್ಥನೆ ಮಾಡಿದರೂ ಕಾರ್ಯ ಯಾಕಾಯಿತು ಅಂದರೆ ಬೈಬಲ್ ಹೇಳುತ್ತೆ, ಯಾವಾಗ ನೀವು ಒಬ್ಬ ವಿಶ್ವಾಸಿ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾರೆ, ಕೈ ಇಟ್ಟಲ್ಲ, lay hand and pray is not there. The believer lay and speak. No. When the believer lay hand on the sick shall recover. This is new revelation. No, read. I'll show you. Mark 16, 17th verse onwards. ಈ ಅದ್ಭುತ ಕಾರ್ಯಗಳು those who are special preachers, these signs will follow them.
ಯಾರು ಸ್ಪೆಷಲ್ ಆಗಿ ಪ್ರಾರ್ಥನೆ ಮಾಡೋರಿಂದ ಗುಣ ಆಗುತ್ತೆ. For special, what do you say? ಸ್ಪೆಷಲ್ ಗೊತ್ತಿಲ್ಲ. Special, what do you say? ವಿಶೇಷ. That's what Vishwasa, Vishesha. I got confused. Similar, no? Yes, So, yes. Vishesha. ವಿಶೇಷ ವ್ಯಕ್ತಿಗಳಿಂದ ವಿಶೇಷ ವ್ಯಕ್ತಿಗಳು ಪ್ರಾರ್ಥನೆ ಮಾಡಿದಾಗ Vishesha. I am Vishesha. ವ್ಯಕ್ತಿಗಳಿಂದ. For me, what you say? ವಿಶೇಷ. ಸ್ಪೆಷಲ್. ನಾನು ವಿಶೇಷ. Sister Jocelyn, me. ವಿಶೇಷ. It is there like that? ವಿಶ್ವಾಸಿಸುವುದರಿಂದ Means? ಬಿಲೀವಿಂಗ್. Okay. All those who believe. So it will happen only for Vishesha or it will happen for all those who Vishwas. Correct? Yes. ಈ ಅದ್ಭುತ ಕಾರ್ಯಗಳು ಆಗುವು. ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಲ್ಲಿ ಮಾತನಾಡುವರು, ಕೈಗಳಿಂದ ಸರ್ಪಗಳನ್ನು ಎತ್ತಿದರು, ವಿಷ ಪದಾರ್ಥಗಳನ್ನೇನಾದರೂ ಕುಡಿದರು, ಯಾವ ಹಾನಿಯೂ ಅವರಿಗಾಗದು. ಅವರು ರೋಗಿಗಳ ಮೇಲೆ ಕೈ ಇಟ್ಟಾಗ. ವಾಟ್ ಇಸ್ ಕೈ ಇಟ್ಟಾಗ? ಕೈ, lay hand. ಅವರು ರೋಗಿಗಳ ಮೇಲೆ Everything is recorded. ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗಿಗಳು ಗುಣ ಹೊಂದುವರು. Read it again. ಅವರು ರೋಗಿಗಳ ಮೇಲೆ ಕೈ ಇಟ್ಟು ರೋಗಿಗಳು ಪ್ರಾರ್ಥನೆ. Read that. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಪ್ರಾರ್ಥನೆ ಮಾಡಿದರೆ ನೋ ಪ್ರಾರ್ಥನೆ ಇಲ್ಲ, ಪ್ರಾರ್ಥನೆ ಇಲ್ಲ ಅಲ್ಲಿ. That's what happened here. But you said pray, huh? It was said. But it is not there. Not there. When the believer lay hand on the sick, when the believer lay hand on the sick shall recover. Correct. Now, did she lay hand by faith? Yes. Did the healing happen? Yes. Praise God. Thank you, Jesus. Now, there are times you won't be able to lay hand on the person. Correct? There are times the person must be somewhere else. For example, the centurion who came, his servant was sick. He was not there that Jesus could lay hand. ಕೆಲವೊಂದು ಸಮಯದಲ್ಲಿ ಏನಾಗುತ್ತೆ, ಈಗ ಅವರ ಅಕ್ಕಪಕ್ಕ ಇದ್ದಾರೆ, ಕೈ ಹಿಡಿದು ಅವರು ಕೈ ಇಟ್ಟು ಇದು ನುಡಿದ್ರು. ಈಗ ಕೆಲವೊಂದು ಸಾರಿ ಏನಾಗುತ್ತೆ, ನಾವು ಯಾರ ಬಗ್ಗೆ ಪ್ರಾರ್ಥನೆ ಮಾಡಬೇಕು ಅವ್ರು ನಮ್ಮೊಟ್ಟಿಗೆ ಇರದೇ ಇರ್ಬೋದು. ಆ ಸೇನಾಧಿಕಾರಿ, ಬೈಬಲಲ್ಲಿ ಇದೆ, ಸೇನಾಧಿಕಾರಿ ತನ್ನ ಶತಾಧಿಪತಿಗೆಗೋಸ್ಕರ ಯೇಸು ಶತಾಧಿಪತಿ ತನ್ನ ಸೈನಿಕನ ಬಗ್ಗೆ ಯೇಸು ಹತ್ರ ಬರ್ತಾರೆ, ಅವನಿಗೆ ಹುಷಾರಿಲ್ಲ ಅಂತ ಹೇಳ್ಕೊಂಡು. ಆಗ ಅವರಿಬ್ಬರು ಒಟ್ಟಿಗೆ ಇಲ್ಲ, ಅವರು ಮನೇಲಿದ್ದಾರೆ, ಇವರು ಯೇಸು ಬಳಿ ಇದ್ದಾರೆ. ಶತಾಧಿಪತಿ ಬಂದು ಯೇಸು ಬಳಿ ಇದ್ದಾರೆ. ಆಗ ಅವ್ರು ಒಟ್ಟಿಗೆ ಇಲ್ಲದೇ ಇದ್ರು, ಅವರು ಕೈ ಇಡಕ್ಕಾಗ್ತಾ, ಕೈ ಹಿಡಿಲಿಕ್ಕಾಯ್ತಾ ಇಲ್ಲ, ನುಡಿದು ಅಲ್ಲಿ here the word went and did the healing somewhere else. ಇವ್ರು ಇಲ್ಲಿ ನೋಡಿದ್ರು, ಅಲ್ಲಿ ಗುಣಮುಖರಾದ್ರು. Maybe somebody did not come. ಯಾರೋ ಇಲ್ಲಿ ಬಂದಿಲ್ಲ. But from here you speak the word. ಅವ್ರು ಯಾರು ಬಂದಿಲ್ಲ, ಆದ್ರೆ ನೀವು ಇಲ್ಲಿ ಈಗ ನುಡಿದ್ರೆ, But don't speak about the problem. ಆದ್ರೆ ನುಡಿಬೇಕಾದ್ರೆ ಪ್ರಾಬ್ಲಮ್ ಬಗ್ಗೆ ಮಾತಾಡಬೇಡಿ. ಅಲ್ಲಿ ಪ್ರಾಬ್ಲಮ್ ಮಾಡ್ತಿರೋ ದುರಾತ್ಮನಿಗೆ ಮಾತಾಡಿ, that sickness, ಆ ಕಾಯಿಲೆಗೆ ನುಡಿರಿ. and command it to be uprooted. ಆಜ್ಞಾಪಿಸಿರಿ, ಅಲ್ಲಿಂದ ಕಿತ್ತೊಗೆದು and be cast into the sea. ಸಮುದ್ರದಲ್ಲಿ ಹೋಗಿ ಬೀಳುವಂತೆ. Whatever you say you will have. ನೀವೇನ್ ಹೇಳ್ತೀರಾ ಅದು ನಿಮಗೆ. Hallelujah. So how many years you had this belt? Show your belt. How many years you had this belt? almost 4 years. 4 ವರ್ಷದಿಂದ ಹಾಕ್ತಾ ಇದ್ದಾರೆ ಸಿಸ್ಟರ್ ಈ ಬೆಲ್ಟ್ ಅನ್ನ. 4 years. Say bye to it. No need anymore. ಇನ್ನು ಟಾಟಾ ಹೇಳ್ಬೋದಾ, ಇಟ್ಕೋಬೇಕಾ ಅವ್ರಿಗೆ ಅದನ್ನ? ಇಲ್ಲ, ಟಾಟಾ ಬಾಬಾ ಹೇಳ್ಬೋದಲ್ಲ, ಇನ್ನದ್ರ ಅಗತ್ಯ ಇಲ್ಲ. Can you see the word of God is so simple? ನೋಡಿ, ದೇವ್ರ ವಾಕ್ಯ ಎಷ್ಟು ಸಿಂಪಲ್ ಆಗಿದೆ. Correct. Did we pray, beg, or only the Bible says speak to the mountain? We spoke and we see miracles happening. So we can't even believe, oh, it's happening so easy without any drama. Yes. ನಾವು ಪ್ರಾರ್ಥನೆ ಮಾಡಲಿಲ್ಲ, ಭಿಕ್ಷೆ ಬೇಡಲಿಲ್ಲ, ದೇವರೇ ತೆಗಿರಿ ಅಂತ ನಾವು ಬರೀ ನೋಡಿದ್ವಿ. ಕೆಲವೊಮ್ಮೆ ಅರೆ ಇಷ್ಟೇನಾ, ಇದು ಇಷ್ಟು ಸಿಂಪಲ್ ಅನ್ಸುತ್ತಲ್ವಾ? I got goosebumps when I... One minute. When the feeling gone.
You were shocked? Yes, I was shocked actually. Praise God. Praise God. ಅವ್ರ ಸಿಸ್ಟ್ರಿಗೂ ನಾವು ಅಂದರೆ ಅವ್ರು ಅಂದ್ಕೊಂಡೇ ಇಲ್ಲ ಅಷ್ಟು ಈಸಿಯಾಗಿ ಆಗಿಬಿಡುತ್ತೆ ಅಂತ ಹೇಳ್ಕೊಂಡು ಅವರು ನೋವು ಇಲ್ಲದೆ ಇದ್ದಾಗ ಅವರಿಗೆ ಮೈ ಮೇಲೆಲ್ಲ ಈ ಗೂಸ್ ಬಂಪ್ಸ್ ಗೊತ್ತಿಲ್ಲ ಏನು Even now I am getting it. ಈಗಲೂ ಅವರಿಗೆ ಅದು ಆಗ್ತಾ ಇದೆ ಅನುಭವ. Not able to come out of that. Now you are healed. Do you want to give others? Yes, definitely I'll do it. For that you have to start studying the word of God. Yes. ನೀವು ಈಗ ಗುಣಮುಖರಾಗಿದ್ದೀರಾ, ಅದನ್ನು ಬೇರೆಯವ್ರಿಗೆ ನೀವು ಇದು ನೀವು ಕಲ್ತಿರೋದನ್ನು ನೀವು ಬೇರೆಯವ್ರೊಟ್ಟಿಗೆ ಹಂಚ್ಕೊಳ್ಬೇಕು ಅಂದರೆ ನೀವು ಬೈಬಲನ್ನು ಕಲಿಬೇಕು, ಓದಬೇಕು ಅಲ್ಲ ಕಲಿಬೇಕು. Who else? ಮತ್ತೆ ಯಾರಿಗೆ? What pain? Joint pain. You got operated. What operation? Is it okay if I say? She had cancer and you got healed. But there is pain of the operation. ಬ್ಯಾಕ್ ಪೇನ್, Back pain. ತುಂಬ ಹೆಡ್ಏಕ್ ಬರುತ್ತೆ. Oh, from here to here, huh? Okay, headache, back pain. Here you have pain because of operation. Leg pain. Stomach is okay. ಅದು ಪ್ರಾಬ್ಲಮ್. That also is paining. Okay, praise God. Full package. Are you ready? Yes. Are you excited? Yes. ಯೇಸು ಈಗ ಅವ ಸಿಸ್ಟರ್ Not everybody. I'm asking. ಓನ್ಲಿ ಹರ್. ಓಕೆ. Will Jesus heal her? Jesus' words will heal her. Jesus' words will heal her. Can you read 1 Peter 2:24? 1 ಪೇತ್ರ 2:24. Who has own self bare our sins in his own body on the tree, that we, being dead to sins, should live up to righteousness, by those stripes were healed. You were healed. You were healed. By his stripes or by his wounds, you Were healed. Past. Were were healed. healed or will be healed. Were healed. Okay. Now you might say, how can I say she's already healed when she's sick? Correct? Yes. Have you seen an ATM? Yes. Okay. Can you see the currency inside the ATM box? No. So you will say only if I see I'll believe? No. No. For that I will believe without seeing. For word of God, for God's thing I will say, first I have to see, then I will believe. Okay. Just because I cannot see the currency, does it mean there is no currency inside? No, currency is there. Is there, correct? It's there, but I cannot see. Just because it is there, will it come into my purse? No. I have to put the card, I have to put the pin, and the pin has to be correct, and then I can withdraw it. Correct? In the same way, Jesus is going to heal you or already healed you. No, I cannot get it. In the same way, Jesus is going to heal us or he has already healed us. Already healed us. Already healed us. But this healing is not in the physical, it is in the spiritual. It's not in the seen, it is in the unseen. Now just like how the currency, the money, is inside the box, I cannot see, but it is there. In the same way, healing is there, but I cannot see. How will I know what is there? Through the written word. Are you understanding? Yes. Now, even though the cash is inside, will the cash come out? No. I have to put the right pin, correct? In the same way, even though the healing is given, will I receive the healing? No. Only if I apply faith. Are you understanding? Correct. Faith is to believe the unseen. So now, will Jesus heal her? Jesus' words will heal her. That's what I feel. Jesus already healed her. Already healed. Okay. When you say will heal, that means the healing has not happened. Okay, it's all correct? Will Jesus heal her or already healed her? Already healed. Already healed. The healing is already there. The moment you understand and put the right pin. What is the right pin? Mark 11:23. Speak to the mountain. Speak to the problem. Correct? The moment you put the right pin and you release your faith, that very moment what happens? What is already in you withdraw it. Understanding? So will Jesus heal her? ದೇವ್ರು ನಿಮ್ಮನ್ನು ಗುಣಪಡಿಸ್ತಾರಾ? ಗುಣಪಡಿಸಿದ್ದಾಯಿತು. Ask her. Will Jesus heal her? She understands English. Yeah, Jesus already healed her. That is. So now, is Jesus in you? ಯೇಸು ನಿಮ್ಮೊಳಗಿದ್ದಾರಾ? Jesus is in my words. Is Jesus living in your heart? Yes. Okay, you are not sure. The Bible says, okay, when you believe that Jesus died for you
Okay, and He forgave you. He cleansed you with your blood, and you accept Him as your Lord, God, and Savior. Jesus comes and lives inside of you forever. Okay. Now say this. Close your eyes. Jesus, I believe in you. I believe in you. I believe I believe that you died that you died. and you took my sickness, You took my sickness, my sin, my curse my curse on the cross. on the cross. You became a substitute for me, You became a substitute for me. and you have forgiven me, You have forgiven me. and you have washed me You have washed me with your precious blood. with your precious blood. Thank you, Jesus. Thank you, Jesus. I accept you I accept you as my as my only only God, God, Lord, Lord, God, God, and Savior. and Savior. Jesus, Jesus, you are my Lord. you are my Lord. You are my God. You are my God. You are my Savior. You are my Savior. Thank you, Jesus, Thank you, Jesus, for coming into my heart. for coming into my heart. Thank you, Jesus, Thank you, Jesus, for living inside of me. for living inside me. Thank you, Jesus. Thank you, Jesus. You promised You promise you will never leave me. you will never leave me. You will never forsake me. You will never forsake me. In Jesus' name I pray. In Jesus' name I pray. Amen. Amen. Congratulations. Where is Jesus now? Inside me. Inside me. He will never leave you. Now when you spoke those words, something happened. What happened? I was about to fall. Something. About to fall. You Yes. were not able to stand. Yes. Because just you experienced the new birth. You are a new person. And you have Christ in you now. Okay? And where is the healing? In Christ. He has already healed. Now when you are holding, who's holding? Christ in you is holding. And the life of Jesus in you is flowing. That's what happened when she was holding your hand. The healing is already there. But by faith, when she held your hand, that healing power healed you instantly. Now that same Jesus is living in you. He did not say you should change your name, you should do this, you should no. He only said believe in your heart. The moment you believe, you accepted Him. He's living and He will never leave you. Wherever you go, He's in you, He's with you. Amazing, right? The Creator who created the heavens and the earth is living inside of us. Praise God. Thank you, Jesus. Already you could see something happening. Correct? Yeah, I know that. Close your eyes. See Jesus on the cross. Yeah, see? See? Okay. You tell her. Close your eyes and see Jesus. His whole body is wounded. He took all your sickness. By His grace you are already. You tell her, I command every spirit of infirmity, every sickness. Jesus, you said, those who believe, when they lay hand on the sick, the sick shall recover. I believe. And when I lay hand, right now, every sickness is destroyed. In the name of Jesus, I command every sickness, every infirmity, every pain, get out of her body. And I command life of Jesus to flow into every cell. Receive. Then last part, receive the life of Jesus. Life of Jesus is flowing into you right now. You are completely healed. Okay? ಲೈಫ್ ಇಸ್ ಜೀವನನೇ ಅಲ್ಲ Jesus. ಜೀವನ You ಈಗ said some word, death and life is in the power of ಮರಣ ಜನನ Janana. ಲೈಫ್ ನೋ ಜನ That is different. ದೇರ್ ಇಟ್ ಬಿಕಮ್ಸ್ ಬರ್ತ್ ಇಬ್ಬರು ಕಣ್ಮುಚ್ಚಿ ಶಿಲುಬೆ ಮೇಲೆ ಯೇಸುನ ನೋಡಿ ಆತನ ಇಡೀ ಮೈ ಗಾಯದಿಂದ ಜರ್ಜರಿತರಾಗಿದೆ, ರಕ್ತ ಸುರಿತಾ ಇದೆ. ಪ್ರತಿಯೊಂದು ಕೈ, ಕಾಲು, ಹಣೆ, ಹೊಟ್ಟೆ ಎಲ್ಲ ಕಡೆಯಿಂದ ರಕ್ತ ಸುರಿತಾ ಇದೆ. ಈ ಗಾಯದಿಂದ ತುಂಬಿದ ಅವರ ಶರೀರನ ಮನಸ್ಸಿಗೆ ತಂದ್ಕೊಳ್ಳಿ, ನೋಡ್ತಾ ಇರಿ. ಸಿಸ್ಟರ್ ನೀವು ಹೇಳಿ, ಯೇಸುವೆ. ನೀವಲ್ಲ ಸಿಸ್ಟರ್, ಅವ್ರು ಹೇಳ್ತಾರೆ. ಯೇಸುವೆ, ನೀವು ಹೇಳಿದ ನಿಮ್ಮ ಕೆಲಸ ಬರೀ ಯೇಸುವಿನ ನೋಡ್ತಾ ಇರೋದು ಸಿಸ್ಟರ್, ನೀವೇನು ಹೇಳೋದು ಬೇಡ. ಮತ್ತು ನೀವು ಹೇಗೆ ನೋಡ್ತಾ ಇದ್ದೀರಾ, ಅವ್ರು ನುಡಿತಾರೆ, ಆಗ ಯೇಸುವಿನ ಗುಣಮುಖವಾಗುವ ಶಕ್ತಿ ನಿಮ್ಮಲ್ಲಿ ಹರಿತಾ ಇರೋದನ್ನು ನೀವು ಅನುಭವಿಸ್ಬೇಕು. ಓಕೆ, ಯೇಸುವಿನ ಶರೀರವನ್ನು ಶಿಲುಬೆ ಮೇಲೆ ಹಾಕಿರೋದನ್ನು ನೆನೆಸ್ಕೊಳ್ತಾ ಇದ್ದೀರಾ, ನೀವು ಇವಾಗ ನಿಮ್ಮ ಮನಸ್ಸಿಗೆ ತಂದ್ಕೊಂಡಿದ್ದೀರಾ, ಆಯಿತಾ? ಈಗ ಸಿಸ್ಟರ್ ನೀವು ನುಡಿರಿ. ಯೇಸುವೆ, ನಿಮ್ಮ ಈ ಕ್ಷಣದಲ್ಲಿ ನಾನು ಈ ಸಹೋದರಿಯ ಪ್ರತಿ ನೋವಿಗೆ ನುಡಿತಾ ಇದ್ದೀನಿ. ನೋವನ್ನು ಉಂಟಾಗುತ್ತಿರುವ
ಉಂಟಾಗಿಸುತ್ತಿರುವ ಉಂಟು ಮಾಡುತ್ತಿರುವ ದುರಾತ್ಮನಿಗೆ ನುಡಿತಾ ಇದ್ದೀನಿ. ಈ ಸಹೋದರಿಯ ಶರೀರದ ಮೇಲೆ ನಿನಗೆ ಯಾವ ಹಕ್ಕಿಲ್ಲ. ಈಗಲೇ ಯೇಸುವಿನ ನಾಮದಲ್ಲಿ ನಾನು ಆಜ್ಞಾಪಿಸುತ್ತೇನೆ, ಈ ಸಹೋದರಿಯ ಶರೀರದಿಂದ ಹೊರಟು ಹೋಗು, ಹೋಗಿ ಸಮುದ್ರದಲ್ಲಿ ಬೀಳು. ಯೇಸುವಿನ ನಾಮದಲ್ಲಿ ನಾನು ಆಜ್ಞಾಪಿಸ್ತೇನೆ, ನೋವನ್ನು ಉಂಟು ಮಾಡುತ್ತಿರುವ ದುರಾತ್ಮವೇ, ಪ್ರತಿಯೊಂದು ದೇಹದಲ್ಲಿರುವ ಪ್ರತಿ ಕೋಶದಲ್ಲಿ ನೋವನ್ನು ಉಂಟು ಮಾಡುತ್ತಿರುವ ದುರಾತ್ಮವೇ, ಕಾಲಿನ ಗಂಟಿನಲ್ಲಿ ನೋವನ್ನುಂಟು ಮಾಡುತ್ತಿರುವ ದುರಾತ್ಮವೇ, ಹೊಟ್ಟೆಯಲ್ಲಿ ಪ್ರತಿ ಅಂಗಾಂಗದಲ್ಲಿ ನೋವನ್ನುಂಟು ಮಾಡುತ್ತಿರುವ ದುರಾತ್ಮವೇ, ತಲೆಯಲ್ಲಿ ತಲೆನೋವು ತರಿಸುತ್ತಿರುವ ನೋವಿನ ದುರಾತ್ಮವೇ, ಈ ಕ್ಷಣವೇ ಯೇಸುವಿನ ನಾಮದಲ್ಲಿ ನಾನು ಆಜ್ಞಾಪಿಸ್ತೇನೆ, ಈಗಲೇ ಈ ಕ್ಷಣದಲ್ಲೇ ಈ ಸಹೋದರಿಯನ್ನು ಬಿಟ್ಟು ನೀನು ಸಮುದ್ರಕ್ಕೆ ಹೋಗಿ ಬೀಳು. ಯೇಸುವಿನ ನಾಮದಲ್ಲಿ ನಾನು ಆಜ್ಞಾಪಿಸುತ್ತೇನೆ. ಯೇಸುವಿನ ಗಾಯಗಳಿಂದ ಹರಿಯುತ್ತಿರುವ ಗುಣಪಡಿಸುವ ಶಕ್ತಿ ಈ ಸಹೋದರಿಯ ಮೇಲಿದೆ. ಸಹೋದರಿಯ ಪ್ರತಿಯೊಂದು ಅಂಗಾಂಗಗಳಲ್ಲೂ, ತಲೆಯಲ್ಲೂ, ಕಾಲಿನ ಗಂಟಿನಲ್ಲೂ, ಹೊಟ್ಟೆಯಲ್ಲೂ, ಕಂಕುಳಲ್ಲೂ, ಪ್ರತಿಯೊಂದು ಕೋಶದಲ್ಲೂ ಯೇಸುವಿನ ಜೀವ ಹರಿತಾ ಇದೆ. ಯೇಸುವಿನ ಜೀವವನ್ನು ನೀನು ಸ್ವೀಕರಿಸು ಸಹೋದರಿ. 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 ಹೇಳ್ತಾ ಇರಿ ಸಿಸ್ಟರ್. ಯೇಸುವಿನ ಜೀವವನ್ನು ನೀನು ಸ್ವೀಕರಿಸು ಸಹೋದರಿ. ಯೇಸುವಿನ ಜೀವವನ್ನು ನೀನು ಸ್ವೀಕರಿಸು ಸಹೋದರಿ. ಯೇಸುವಿನ ಜೀವವನ್ನು ನೀನು ಹೇಳ್ತಾ ಇರಿ ಸಿಸ್ಟರ್. ಯೇಸುವಿನ ಜೀವವನ್ನು ನೀನು ಸ್ವೀಕರಿಸು ಸಹೋದರಿ. 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 ಹೇಳ್ತಾ ಇರಿ ಸಿಸ್ಟರ್. ಯೇಸುವಿನ ಜೀವವನ್ನು ನೀನು ಸ್ವೀಕರಿಸಿ ಹೀಲಿಂಗ್ ಗುಣಪಡಿಸುವ ಶಕ್ತಿಯನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ. ನೀವು ಹೇಳ್ತಾ ಇರಿ ಸಿಸ್ಟರ್. ಯೇಸುವಿನ ಜೀವ ಈ ಸಹೋದರಿಯಲ್ಲಿ ಯೇಸುವಿನ ಜೀವವನ್ನು ಸ್ವೀಕರಿಸಿ ಸಹೋದರಿ. 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 ಯೇಸುವಿನ ಜೀವವನ್ನು ಸ್ವೀಕರಿಸಿ. ಯೇಸುವಿನ ಜೀವವನ್ನು ನೀವು ಸ್ವೀಕರಿಸಿ ಸಹೋದರಿ. 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 ಯೇಸುವಿನ ಜೀವವನ್ನು ನೀವು ಹೇಳ್ತಾ ಇರಿ ಸಿಸ್ಟರ್. ಯೇಸುವಿನ ಜೀವವನ್ನು ನೀವು ಸ್ವೀಕರಿಸಿ ಸಹೋದರಿ. ಯೇಸುವಿನ ಜೀವವನ್ನು ನೀವು ಸ್ವೀಕರಿಸಿ ಸಹೋದರಿ. ಯೇಸುವಿನ ಜೀವವನ್ನು ನೀವು ಸ್ವೀಕರಿಸಿ ಸಹೋದರಿ. ಹೇಳ್ತಾ ಇರಿ ಯೇಸುವಿನ ಜೀವವನ್ನು ನೀವು ಸ್ವೀಕರಿಸಿ ಸಹೋದರಿ. ಯೇಸುವಿನ ಜೀವವನ್ನು ನೀವು ಸ್ವೀಕರಿಸಿ ಸಹೋದರಿ. ಯೇಸುವಿನ ಜೀವವನ್ನು ನೀವು ಸ್ವೀಕರಿಸಿ ಸಹೋದರಿ. ಆಮೇಲೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನೋಡಿ ಸ್ವಲ್ಪ ಹೆಡ್ಡೇಕ್ ಕಮ್ಮಿ ಅಲ್ಲ, ಹೋಯ್ತಾ ಇದೆಯಾ? ಸ್ವಲ್ಪ ಹೋಯ್ತು. ಹಾಂ, ಪೂರ್ತಿ ಹೋಯ್ತು. ಮತ್ತೆ ಕುತ್ಕೊಂಡು 2 ಸರಿ ನೋಡಿ, ಮೇಲೆ ಎದ್ದು ಮತ್ತೊಂದು 2 ಸರಿ ನೋಡಿ ಸಿಸ್ಟರ್. ಯಾವುದು ಮಾಡೋಕ್ಕಾಗ್ತಾ ಇರಲಿಲ್ಲ ಅದು ಮಾಡಿ ನೋಡಿ. ನಿಮಗೆ ಇಲ್ಲಿ ನೋವು ಅಂದಿದ್ರಲ್ಲ ನೋಡಿ. ಹಾಂ, ಶಿ ವಾಸ್ ನಾಟ್ ಏಬಲ್ ಟು ಪುಟ್ ದ್ಯಾಟ್ ಹ್ಯಾಂಡ್ ಎಟ್ ದ ಬ್ಯಾಕ್. You were not able to do this? Yes. Now you can do? Praise God. Bend. This pain is gone? Gone? ಹೋಯ್ತಾ ಇದೆಯಾ? Headache gone?
This gone? Back gone? Back gone? ಬ್ಯಾಕ್ ಪೇನ್ Back pain gone? Leg pain gone? Can you see that? I was feeling something when I was holding her hand and I was ready to You're feeling something, you felt the power of God flowing through you. Seriously, Because Christ is living in you. I can see Jesus in my eyes with the blood and all that. You saw Jesus. I can see his eyes also. Like, Praise God. Because he loves you. And can you see, you're just 2 months. yes. And today only you confessed with your mouth, and today only you believed, you understood that Jesus is living in you. You didn't even know that Jesus is living. Today you knew Jesus is living in you. And you see what Jesus did through your hands. Praise the Lord. Thank you, Lord. Thank you, Jesus. Lord bless you. God bless you. Praise God. Come. Okay. She was 100%, can't see at all. ನಥಿಂಗ್ ಶಿ ಕೆನಾಟ್ ಸಿ ಅಂತ ಮುಂಚೆ ಕಾಣಿಸ್ತಿತ್ತು ಪ್ರೀವಿಯಸ್ಲಿ ಶಿ ವಾಸ್ ಎಷ್ಟು ವರ್ಷ ಆಯ್ತಕ್ಕ? 6 years. Completely. Okay. Ask her, will Jesus heal you? ಸಹೋದರಿಯವರೇ, ಸಿಸ್ಟರ್, ನಿಮಗೆ ದೇವರು ಗುಣ ಮಾಡ್ತಾರಾ? ಹೇಳಿ ಹೇಳಿ ಹೇಳಿ. ಮಾಡಿದ್ದಾರೆ. Now your job. Not my job. ಸಿಸ್ಟರ್, Read. Tell them to. ದಟ್ ಮಾರ್ಕ್ 16 1 Peter 2. 1 Peter 2:24. ಈಗ ಕೇಳೋಣ ಸಿಸ್ಟರ್, ಅವರು ಓದೋದನ್ನ. Tell, pay attention. What do you say? ಲಕ್ಷ ಕೊಟ್ಟು ಕೇಳಿ, ಲಕ್ಷವಿಟ್ಟು ಗಮನವಿಟ್ಟು ಕೇಳಿ. Okay. Jesus did not say, I healed you. Jesus said, your faith has healed you. ಯೇಸು ಹೇಳಿಲ್ಲ ನಾನು ನಿಮಗೆ ಗುಣಪಡಿಸ್ತೀನಿ ಅಂತ. ಅವ್ರು ಹೇಳೋದು ನಿಮ್ಮ ವಿಶ್ವಾಸ ನಿಮಗೆ ಗುಣ ಮಾಡುತ್ತೆ. Yesterday we saw eye healing. ನಿನ್ನೆ ನಾವು ಕಣ್ಣು ದೃಷ್ಟಿ ಸರಿಯಾಗೋದನ್ನು ನೋಡಿದ್ವಿ. ನಿನ್ನೆ ನಮ್ಮ ಮನೆಯಲ್ಲಿ ಪ್ರಾರ್ಥನೆ ಆಗ್ತಾ ಇತ್ತು ಅಲ್ಲಿ. Now this girl is what is the age? 11 years. 11 years old girl. ಅವಳು 11 ವರ್ಷದ ಹುಡುಗಿ. Okay. So we asked, will Jesus heal you? ಸಿಸ್ಟರ್ ಕೇಳಿದ್ರ ಹುಡುಗಿಗೆ ದೇವ್ರು ನಿನ್ಗೆ ಗುಣ ಮಾಡ್ತಾರೆ? No. Before that, I did not ask the question. I called one boy and I told lay hand. ಒಂದು 11 ವರ್ಷದ ಹುಡುಗಿ ಕರೆದ್ರು. ಅಲ್ಲಿ ಮತ್ತೊಂದು 11 ವರ್ಷದ ಹುಡುಗ ಇದ್ದ. ಅವನಿಗೆ ನಮ್ಮ ಮನೇಲಿ ಆಗಿರೋದು ಇದು. ನಿನ್ನೆ ಪ್ರಾರ್ಥನೆ ಮಾಡಬೇಕಾದ್ರೆ ನೀನು ನುಡಿ ಅಂತ ಹೇಳಿದ್ರು ಆ ಹುಡುಗನಿಗೆ. You're hearing, no? Paying attention, right? ಗಮನವಿಟ್ಟು ಕೇಳ್ತಾ ಇದ್ದೀರಲ್ಲ. Okay. Yesterday, ನಿನ್ನೆ when the boy spoke, he did not pray. He spoke to the eyes. ಅವನು ಪ್ರಾರ್ಥನೆ ಮಾಡಲಿಲ್ಲ. ಕಣ್ಣಿನ ಮೇಲೆ ಹೆಬ್ಬೆರಳಿಟ್ಟು ಮಾತಾಡ್ದ, ನುಡ್ದ. I have it in the phone. Okay, after the recording we can show you. ಅದು ನಿನ್ನೆ ರೆಕಾರ್ಡ್ ಮಾಡಿದ್ದಿದೆ, ನಿಮಗೆ ತೋರಿಸ್ತೀವಿ ಸೆಷನ್ ಆದಮೇಲೆ. Okay. Now he's saying, in the name of Jesus, I speak to the eyes, and whatever, he did not pray about the problem, he spoke to the eyes. ಅವನು ಕೈ ಇಟ್ಟು ನುಡ್ದ, ಅವನು ಪ್ರಾರ್ಥನೆ ಮಾಡಲಿಲ್ಲ. ಅವನು ಯೇಸುವಿನ ನಾಮದಲ್ಲಿ ಮಾತಾಡ್ದ, ನುಡ್ದ ಆ ಕಣ್ಣಿಗೆ. So the moment he took the hand from his eyes, I asked her, can you open your eyes and see? ಅವನು ನುಡ್ದ ಆದಮೇಲೆ ಸಿಸ್ಟರ್ ಹೇಳಿದರು ಆ ಹುಡುಗಿಗೆ, ಕಣ್ಣು ತೆರೆದ್ಬಿಟ್ಟು ಈಗ ನೋಡು ನೀನು. So earlier, it's not she was blind, she can see, but she can't see. Everything would be blur. Only when the person is very close, she can see. ಅವಳದೇನಂದರೆ ಬ್ಲರ್ ಇದೆ ಇಮೇಜ್. ಗ್ಲಾಸಸ್ ಹಾಕ್ತಾಳೆ, ಅಂದರೆ ಅದು ಹಾಕಿದರೆ ಮಾತ್ರ ಅವಳು ಕ್ಲಿಯರಾಗಿ ಕಾಣುತ್ತೆ. ತುಂಬ ಹತ್ತಿರದಲ್ಲಿರೋರು ಇಷ್ಟು ಡಿಸ್ಟೆನ್ಸ್ ಇದ್ರೂ ಗೊತ್ತಾಗಲ್ಲ ಅವಳಿಗೆ. ಸ್ಪೆಕ್ಸ್ ಹಾಕಲೇಬೇಕು ಅವಳು, ಇಷ್ಟು ಡಿಸ್ಟೆನ್ಸ್. ಸೊ ಅವಳಿಗೆ ಆ ಹುಡುಗಂದು ಕೈ ಬಿಟ್ಟಾಗ, so when she removed the specs, she saw and she said nothing happened, same. ಅವಳು ಹೇಳಿದ್ದು ಇಲ್ಲ, ಏನು ಅವನು ಕೈ ತೆಗೆದ ಮೇಲೆ ಏನೂ ಇಲ್ಲ, ಹಂಗೆ ಇದೆ ಅದು ಅಂದ್ಲು. Now did we pray or did we say? ನಾವು ಪ್ರಾರ್ಥನೆ ಮಾಡಿದ್ವಾ, ನುಡಿದ್ವಿ. But did the healing happen? Did we see the healing happen? ನುಡಿದ್ರು ಅಲ್ಲಿ ಸ್ವಸ್ಥತೆ ನಾವು ಕಂಡ್ವಾ? ಕಂಡಿಲ್ಲ. She saw and she said no, nothing happened, same. ಅವಳು ಹೇಳಿದ್ದು ಇಲ್ಲ, ಏನೂ ಆಗಿಲ್ಲ, ಹಂಗೆ ಇದೆ ನನ್ನ ದೃಷ್ಟಿ. Then Holy Spirit gave me wisdom. ಆಗ ಪವಿತ್ರಾತ್ಮರು ಸಿಸ್ಟರ್ ಹತ್ರ ಮಾತಾಡಿದ್ರು. Now I asked her, will Jesus heal you? ಆಗ ಸಿಸ್ಟರ್ ಆ ಹುಡುಗಿ ಕೇಳಿದ್ರು, ದೇವ್ರು ನಿಂಗೆ ಗುಣ ಮಾಡ್ತಾರಾ ಅಂತ ಕೇಳಿದ್ರು. What do you think she said? ಅವಳೇನು ಹೇಳಿರ್ಬೋದು ಅಂತಲ್ಲ, ಊಹೆ ಮಾಡಿ ಹೇಳಿ. She said yes, Jesus will heal me.
ಅವಳು ಹೇಳಿದ್ಲು ಯೇಸು ನಂಗೆ ಗುಣ ಮಾಡ್ತಾರೆ ಅಂತ ಹೇಳಿದ್ಲು. Then again I had to explain to her. ಮತ್ತು ಸಿಸ್ಟರ್ ಮತ್ತೆ ಎಕ್ಸ್ಪ್ಲೇನ್ ಮಾಡಬೇಕಾಯ್ತು ಎಲ್ಲ. And this time nobody laid hand on the eyes. ಈ ಸರಿ ಯಾರು ಕಣ್ಣಿಟ್ಟೆ I also did not lay hand. ಸಿಸ್ಟ್ರು ಕೈ ಇಟ್ಟಿಲ್ಲ. I think when he did, I also did, and try did not happen. Yes. Say that first. ಫಸ್ಟು ಆ ಹುಡುಗ ಕಣ್ಮೇಲೆ ಬೆರಳಿಟ್ಬಿಟ್ಟು ನೋಡ್ದ ಆಯ್ತಾ, ಆವಾಗ ಕಂಡಿಲ್ಲ ಅವಳಿಗೆ. ಎಸ್, ಕಂಡಿಲ್ಲ. ಆಮೇಲೆ ಸಿಸ್ಟರ್ ಹೇಳಿದ್ರು ಸರಿ ನೀನು ಹೋಗು ನಾನು ಮಾಡ್ತೀನಿ ಅಂತ ಇವರು ಕೈ ಇಟ್ಟರು. ಅಂದರೂ ಅವಳು ಇಲ್ಲ ಕಾಣ್ತಾ ಇಲ್ಲ ಅಂತ ಹೇಳಿದ್ಲು. ಆಮೇಲೆ ಸಿಸ್ಟರ್ ಅವಳಿಗೆ ಕ್ವೆಶ್ಚನ್ ಕೇಳಿದರು, ದೇವ್ರು ನಿಂಗೆ ಗುಣ ಮಾಡ್ತಾರಾ? ಹೌದು ಗುಣ ಮಾಡ್ತಾರೆ ಅಂದ್ಲು. Then afterwards, ಆಮೇಲೆ now I am not going to pray. I laid hand. No, I already spoke. No, so I did not lay hand this time. ಅದಕ್ಕೆ ಅವರು ಈಗ ನೋಡಿದಾಗ್ಬಿಟ್ಟಿದೆ ಅಲ್ಲ, ಮತ್ತೆ ನೋಡಿಲಿಕ್ಕೆ ಹೋಗಿಲ್ಲ. So this time I told her, close your eyes. ಈ ಸಾರಿ ಸಿಸ್ಟರ್ ಏನು ಹೇಳಿದ್ರು, ಕಣ್ಣು ಮುಚ್ಚು ಅಂದರು. She closed her eyes. ಅವಳು ಕಣ್ಣು ಮುಚ್ಚಿದ್ಲು. And I said, now see. ಸಿಸ್ಟರ್ ಹೇಳಿದ್ರು ಈಗ ನೋಡು ನೀನೇನಾಗತ್ತೆ ಅಂತ. So she tried to open her eyes. ಅವಳು ಕಣ್ಣು ಓಪನ್ ಮಾಡಕ್ಕೆ ನೋಡಿದ್ಲು. No, don't open, close your eyes. ಸಿಸ್ಟರ್ ಹೇಳಿದ್ರು ಇಲ್ಲ ಓಪನ್ ಮಾಡಬೇಡ, ಕಣ್ಣು ಮುಚ್ಚು ಅಂತ ಹೇಳಿದ್ರು. Now see, I said. ಮತ್ತೆ ನೋಡು ಅಂದ್ರು. Again she's trying to open her eyes. ಮತ್ತೆ ಅವಳು ಕಣ್ಣು ಓಪನ್ ಮಾಡಕ್ಕೆ And I'm saying, why are you opening your eyes? I told close your eyes, no? ಸಿಸ್ಟರ್ ಹೇಳಿದ್ರು ನೀನು ಎದಕ್ಕೆ ಕಣ್ಣು ಓಪನ್ ಮಾಡ್ತೀಯ? ಕಣ್ಣು ಓಪನ್ ಮಾಡಬೇಡ, ನಾನು ನಿಂಗೆ ನೋಡಕ್ಕೆ ಹೇಳ್ತಾ ಇದ್ದೀನಿ ಅಂದರು. Then I asked her, are you confused? ಆಗ ಸಿಸ್ಟರ್ ಕೇಳಿದ್ರು ನಿಂಗೆ ಕನ್ಫ್ಯೂಸ್ ಆಗ್ತಾ ಇದೆಯಾ ನಾನು ಹೇಳೋದು? Confused, everybody knows, no? ಕನ್ಫ್ಯೂಷನ್ Then ದ್ವಂದ್ವ ಆಗ್ತಾ ಇದೆಯಾ? ಕನ್ಫ್ಯೂಸ್ ಇಸ್ ಮೋರ್ ಸಿಂಪಲ್. Simple, okay. Are you confused? ಸಿಸ್ಟರ್ ಕೇಳಿದ್ರು ನಿನಗೆ ಕನ್ಫ್ಯೂಷನ್ ಆಗ್ತಾ ಇದೆಯಾ ಅಂತ ಕೇಳಿದ್ರು. I am confused. What you are saying? She did not say this, but her expression is like you are saying close your eyes, then you are saying see. Should I see or close my eyes? ಅಂದರೆ ಸಿಸ್ಟರ್ ಹೇಳ್ತಾ ಇದ್ರಲ್ಲ ನೋಡು ಅಂತ ಇದ್ದಾರೆ, ಮತ್ತು ಕಣ್ಣು ಮುಚ್ಚು ಅಂತ ಇದ್ದಾರೆ. ಇವಳು ಕಣ್ಣು ಮುಚ್ಚು ಅಂದ್ಕೊಂಡು ನೋಡು ಅಂದ್ಕೊಳ್ಳೆ ಮತ್ತು ಕಣ್ಣು ಓಪನ್ ಮಾಡ್ತಾ ಇದ್ದಾಳೆ. ಮತ್ತು ಸಿಸ್ಟರ್ ಹೇಳ್ತಾರೆ ಇಲ್ಲ ಕಣ್ಣು ಮುಚ್ಚು ನೋಡು ಅಂತ. ಸೊ ಅವಳು ಏನು ಬಾಯಿ ಬಿಟ್ಟು ಹೇಳಿಲ್ಲ, ಬಟ್ ಅವಳ ಎಕ್ಸ್ಪ್ರೆಷನ್ ಹೇಗಿತ್ತು ಅಂದರೆ ನೀವು ಕಣ್ಣು ಮುಚ್ಚು ಅಂತಲೂ ಹೇಳ್ತಾ ಇದ್ದೀರಾ, ನೋಡು ಅಂತಲೂ ಹೇಳ್ತೀರಾ, ಎರಡು ಒಟ್ಟಿಗೆ ಹೆಂಗೆ ಮಾಡಲಿ ಅಂತ. రెండు ಒಟ್ಟಿಗೆ ಹೇಗೆ ಮಾಡಲಿ? ಓಕೆ. then ಆಗ ಆಮೇಲೆ I told her no, you had to close your eyes. ಆಮೇಲೆ ಸಿಸ್ಟರ್ ಹೇಳಿದ್ರು ನೀನು ಕಣ್ಣು ಮುಚ್ಚಬೇಕು. Faith is to see the unseen. ವಿಶ್ವಾಸ ಅಂದರೆ ಕಾಣದೇ ಇರೋದು, ಅಗೋಚರವಾದುದನ್ನು ನೋಡೋದು. Now again I asked, will Jesus heal you? ಮತ್ತೆ ಸಿಸ್ಟರ್ ಕೇಳಿದ್ರು, when she closed her eyes I asked this. ಕಣ್ಣು ಮುಚ್ಚದಾಗ ಕೇಳಿದ್ರು ದೇವ್ರು ನಿಂಗೆ ಗುಣ ಮಾಡ್ತಾರಾ? She said no, Jesus already healed. ಅವಳು ಹೇಳಿದ್ರು ಇಲ್ಲ ಯೇಸು ನನಗೆ ಗುಣ ಮಾಡಿಬಿಟ್ಟಿದ್ದಾರೆ. Then I told her, if Jesus already healed, then you have to by faith see clearly. ಆಗ ಅವ್ರು ಹೇಳಿದರು ಈಗ ದೇವ್ರು ನಿನಗೆ ಯೇಸು ನಿನಗೆ ಗುಣ ಮಾಡಿದ್ದಾರೆ ಅಂದರೆ ವಿಶ್ವಾಸದಿಂದ ನೀನು ನೋಡಬೇಕು, ನೀನು ಎಲ್ಲ ಕ್ಲಿಯರಾಗಿ ಕಾಣ್ತಾ ಇದೆ ಅಂತ. Then I told her, now close your eyes and you see everything is very clear. ಆಗ ಅವ್ಳಿಗೆ ಹೇಳಿದರು ನೀನು ಕಣ್ಣು ಮುಚ್ಚೇ ಇರು, ಮತ್ತು ನೋಡು ಎಲ್ಲದೂ ಕ್ಲಿಯರ್ ಆಗಿರೋದನ್ನು ನೀನು ನೋಡು ವಿಶ್ವಾಸದಲ್ಲಿ. Why? Because you already healed. No, now you have to act what you believe. ಈಗ ಅದು ಯಾಕೆ ಹೇಳಿದ್ರಂದರೆ ಈಗ ನೀನು ಆಲ್ರೆಡಿ ವಿಶ್ವಾಸ ಇಟ್ಟಿದೆಯಾ. ಈಗ ವಿಶ್ವಾಸ ಇಟ್ಟಿದೆಯಾ ಅಂದರೆ ಅದರ ನೆಕ್ಸ್ಟ್ ಸ್ಟೆಪ್ಪು ನೀನು ಏನು ವಿಶ್ವಾಸ ಪಟ್ಟಿದೆಯಾ ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋ. ಕರೆಕ್ಟ್. Now what are we saying? Paining. If I believe I am healed, will I get up and walk or I will sit there only? ಈಗ ನನಗೆ ಕಾಲಲ್ಲಿ ನೋವಿದೆ ಅಥವಾ ನಾನು ಕಾಲಲ್ಲಿ ನನ್ನ ಗುಣ ಆಗಿದೆ ಅಂತ ನಂಬಿದರೆ ನಾನು ನಡಿತೀನ ಅಥವಾ ಹಂಗೆ ಕೂತ್ಕೊಂಡಿರ್ತೀನಿ ಕಾಲು ನೋವು ಅಂತ? ನಡೀತೀನಿ. Oh, okay. They are different, huh? Okay, now. Then I told her, asked her, now her eyes are closed, huh? Not open. I did not allow her to open. Now I asked her, can you see? ಈಗ ಅವಳು ಕಣ್ಣು ಮುಚ್ಚೇ ಇದೆ, ಕಣ್ಣು ಮುಚ್ಕೊಂಡಿದ್ದಾಳೆ. ಆಗ ಸಿಸ್ಟರ್ ಹೇಳಿದರು ಇವಾಗ ನಿನಗೆ ಕಾಣತ್ತಾ ಅಂತ ಕೇಳಿದರು. And I asked her, can you see clearly? ಸಿಸ್ಟರ್ ಕೇಳಿದ್ರು ನಿಂಗೆ ಕ್ಲಿಯರಾಗಿ ಕಾಣತ್ತಾ ಅಂತ ಕೇಳಿದರು. She said, yes, I can see clearly. ಅವಳು ಹೇಳಿದ್ರು ಹೌದು ನನಗೆ ಕ್ಲಿಯರಾಗಿ ಕಾಣುತ್ತೆ. So will Jesus heal you? ಮತ್ತೆ ಕೇಳಿದ್ರು ದೇವ್ರು ನಿಂಗೆ ಗುಣ ಮಾಡ್ತಾರ? No, Jesus already healed me. ಅವಳು ಹೇಳಿದ್ರು ಇಲ್ಲ ನನಗೆ ಯೇಸು ಗುಣ ಮಾಡಿಬಿಟ್ಟಿದ್ದಾರೆ. Then I said, that's why you could see clearly. ಅದಕ್ಕೆ ಸಿಸ್ಟರ್ ಹೇಳಿದ್ರು ಅದಕ್ಕೆ ನೀನು ಕ್ಲಿಯರ್ ಆಗಿ ಕಾಣ್ತಾ ಇದ್ದೀನಿ. Jesus healed your eyes. ಯಾಕಂದ್ರೆ ಯೇಸು ಆಲ್ರೆಡಿ ನಿನ್ನ ಕಣ್ಣನ್ನ ಗುಣ ಮಾಡಿಬಿಟ್ಟಿದ್ದಾರೆ. Now I said, open your eyes. ಆಗ ಸಿಸ್ಟರ್ ಹೇಳಿದ್ರು ಈಗ ಓಪನ್ ಮಾಡು. Now first time that boy prayed. ಫಸ್ಟ್ ಟೈಮ್ ಆ ಹುಡುಗ ಪ್ರಾರ್ಥನೆ ನುಡ್ದ. Then second time I spoke. ಎರಡನೇ ಸಾರಿ ಸಿಸ್ಟರ್ ನೋಡಿದ್ರು, nothing happened. ಏನೂ ಆಗಿರ್ಲಿಲ್ಲ. Third time, ಮೂರನೇ ಸಾರಿ when I asked her to believe and begin to see with the eyes closed, ಯಾವಾಗ ಸಿಸ್ಟರ್ ಅವಳಿಗೆ ಕಣ್ಣು ಮುಚ್ಚಿ ನೀನು ಒಂದು ವಿಶ್ವಾಸ ಪಡು, ನೀನು ಕ್ಲಿಯರ್ ಆಗಿ ನೋಡ್ತಾ ಇದೀಯಾ ಅಂತ ಹೇಳಿದ್ರು. she began to see, ಅವಳು ಯಾವಾಗ ಅದನ್ನ ಕ್ಲಿಯರ್ ಆಗಿ ಅವಳು ಕಣ್ಣು ಮುಚ್ಚಿದ ಕಣ್ಣಿಂದ ನೋಡ್ತಾ ಇದ್ಲು, she said, now it's clearer than before.
ಅವಳು ಕಣ್ಣು ಬಿಟ್ಟು ಹೇಳಿದ್ಲು ನನಗೆ ಮುಂಚಿನಕ್ಕಿಂತ Correct? ಕ್ಲಿಯರ್ We saw that yesterday. ಹೌದು ನಾವು Then I said, as you're seeing, it's becoming clear. Whatever you saw when your eyes was closed is happening now. You can see things happening more and more clearer. ಆಗ ಸಿಸ್ಟರ್ ಹೇಳಿದ್ರು ನೀನೀಗ ಕಣ್ಬಿಟ್ಟು ನೋಡ್ತಾ ಇದೆಯಾ, ಈಗ ನೋಡ್ತಾನೆ ನಿಂದು ವಿಷನ್ ಏನಿದೆ, ನೀನು ನೋಡ್ತಾ ಇರೋದೇನಿದೆ ಕ್ಲಿಯರ್ ಆಗ್ತಾ ಇದೆ. ಅವ್ರು ಕಂಟಿನ್ಯೂಸ್ ಆಗಿ ಹೇಳ್ತಾ ಇದ್ರು, ಈಗ ನೋಡ್ತಾ ಇದೆ ಇನ್ನೂ ಕ್ಲಿಯರ್ ಆಗ್ತಾ ಇದೆ, ಇನ್ನೂ ಕ್ಲಿಯರ್ ಆಗ್ತಾ ಇದೆ, ಇನ್ನೂ ಕ್ಲಿಯರ್ ಆಗ್ತಾ ಇದೆ. First when she opened the eyes, she said 30% I can see clearly. ಫಸ್ಟ್ ಟೈಮ್ ಓಪನ್ ಮಾಡಿದ್ಲಲ್ಲ, ಎಷ್ಟು ಕಾಣುತ್ತೆ ಅಂದಾಗ 30% ಕಾಣುತ್ತೆ. Now, but when I closed the eyes, she saw 100%. No, so now she could see 30%. No, so I asked, keep seeing, it's increasing, and she said 40%. She said 45%. She said 50%. She said 60%. Then I said, now is it increasing? She said, no, I can only see 60%. ಏನಾಯಿತು, ಈಗ ಕಣ್ಣು ಮುಚ್ಚಿ ಕ್ಲಿಯರಾಗಿ ಕಾಣ್ತಾ ಇದೆ ಅಂತ ಒಪ್ಕೊಂಡ್ರಲ್ಲ ಅವಳು. ಈಗ ಕಣ್ಣು ಮುಚ್ಚಿದೆ, ಸಿಸ್ಟರ್ ಹೇಳ್ತಾ ಇದ್ದಾರೆ ನಿಂಗೆ ಕಾಣ್ತಾ ಇದೆಯಾ, ಕ್ಲಿಯರಾಗಿ ವಿಶ್ವಾಸದಿಂದ ನೋಡ್ತಾ ಇದೆಯಾ? ಹೌದು, ಎಲ್ಲ ವಿಶ್ವಾಸದಿಂದ ನಾನು ಕ್ಲಿಯರಾಗಿ ನೋಡ್ತಾ ಇದ್ದೀನಿ ಅಂದು. ಈಗ ಕಣ್ಬಿಟ್ಟು ನೋಡು ಅಂತ ಹೇಳಿದ್ರು. ಕಣ್ಬಿಟ್ಟು ನೋಡಿ ಎಷ್ಟು ಕಾಣ್ತಾ ಇದೆ ಪರ್ಸೆಂಟೇಜಲ್ಲಿ ಹೇಳು ಅಂದಾಗ 30% ಕಾಣ್ತಾ ಇದೆ ನನಗೆ ಅಂದು. ಆಗ ಸಿಸ್ಟರ್ ಮತ್ತು ಕಣ್ಣು ಮುಚ್ಚಕ್ಕೆ ಹೇಳಿಲ್ಲ ಅವಳಿಗೆ. ಈಗ ಅದು ಕ್ಲಿಯರ್ ಆಗ್ತಾ ಇದೆ, ನಿನ್ನ ನೇತ್ರಗಳು ಫುಲ್ಲು ಕ್ಲಿಯರಾಗಿ ನೋಡ್ತಾ ಇದ್ದಾವೆ, ಇನ್ಕ್ರೀಸ್ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ ನಿನ್ನ ವಿಷನ್ ಅಂತ ಹೇಳಬೇಕಾದ್ರೆ ಅವಳು ಹೇಳ್ತಾ ಹೋದ್ಲು 30 35 40 45 ಹಾಗೆ ಜಾಸ್ತಿ ಮಾಡ್ತಾ ಹೋದ್ಲು ಆ 11 ವರ್ಷದ ಹುಡುಗಿ. ಆಮೇಲೆ ಬಂದು 60ಕ್ಕೆ ನಿಂತ್ಲವಳು. Then I told, now close your eyes and see 100%. Come on. 60ಕ್ಕೆ ಅವಳು ಹೇಳಿದ್ರು ಮುಂದದು ಆಗ್ತಾ ಇಲ್ಲ, ಸ್ಟಾಪ್ ಆಗಿಬಿಟ್ಟಿದೆ ಅಂದ್ಲು. ಆಗ ಸಿಸ್ಟರ್ ಹೇಳಿದ್ರು ಸರಿ ಈಗ ಕಣ್ಣು ಮುಚ್ಚು, ಮತ್ತೆ 100% ಕ್ಲಿಯರ್ ವಿಷನ್ ಬಂದಿರೋದನ್ನ. And this time she started to see 100% with eyes closed. ಈ ಸಾರಿ ಕಣ್ಣು ಮುಚ್ಚಿದಾಗ ಅವಳು ಮತ್ತೆ ಪ್ಯೂರ್ ಆಗಿ 100% ಅವಳು ಕ್ಲಿಯರ್ ಆಗಿ ನೋಡ್ತಾ ಇದ್ದಾಳೆ. I again asked, will Jesus heal you? ಆಮೇಲೆ ಮತ್ತೆ ಅವ್ರ ಸಿಸ್ಟರ್ ಕೇಳಿದ್ರು, ಜೀಸಸ್ ಯೇಸು ಗುಣ ಮಾಡ್ತಾರ? No, I am already healed. ಆಗೋದು ಇಲ್ಲ That's why you can see 100% by faith. ಅದಕ್ಕೆ 100% ವಿಶ್ವಾಸದಿಂದ ಕಾಣ್ತಾ ಇದೆ ಎಲ್ಲದು By ಕ್ಲಿಯರ್ the ಆಗಿ. end she got completely healed. ಎಂಡ್ ಅಂದ್ರೆ ಕೊನೆಯಲ್ಲಿ ಪೂರ್ತಿ 100ಕ್ಕೆ 100% ಅವಳು This much ನೋಡ್ಲಿಕ್ಕೆ thick specs. ಇಷ್ಟು ದಪ್ಪದಾದ ಸ್ಪೆಕ್ಸ್ ಅವಳು ಹಾಕಿದ್ದು. Now did Jesus say I healed you, or Jesus said your faith has healed you? ಯೇಸು ಹೇಳ್ತಾರ ನಾನು ಗುಣಪಡಿಸಿದೆ ಅಥವಾ ನಿನ್ನ ವಿಶ್ವಾಸ ನಿನಗೆ ಗುಣಪಡಿಸ್ತು? Now first 2 times we spoke. ಫಸ್ಟ್ 2 ಸಾರಿ ಆ ಹುಡುಗ ಮಾಡಿದಾಗ ಸಿಸ್ಟರ್ ಮಾಡಿದಾಗ ಅವ್ರು ಮಾತಾಡಿದ್ರು, But it did not happen. ಆದ್ರೆ ಅದು ಆಗ್ಲಿಲ್ಲ. Because that person is still expecting God will heal. ಅದಕ್ಕೆ ಯಾಕಂದ್ರೆ ಆ ಹುಡುಗಿ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಳೆ, ಯೋಚನೆ ಮಾಡ್ತಾ ಇದ್ದಾಳೆ ದೇವ್ರು ನನ್ನ ಗುಣಪಡಿಸ್ತಾರೆ ಅಂತ. But the moment she changed the thinking from God will heal to God has already healed, and she began to exercise her faith by seeing clearly, that's when the healing started to ಯಾವಾಗ ಅವಳ ಫೋಕಸ್ ದೇವ್ರು ಗುಣ ಮಾಡ್ತಾರೆ ಅನ್ನೋದ್ರಿಂದ ಗುಣ ಮಾಡಿದ್ದಾರೆ ಅನ್ನೋದ್ರಲ್ಲಿ ಹೋಯ್ತು, ಅದರ ಮೇಲೆ ನಂಬಿಕೆ ಜಾಸ್ತಿ ಆಗ್ತಾ ಹೋಗ್ತು. ಅವಳ ಯೋಚನಾ ಲಹರಿ ಚೇಂಜ್ ಆಯಿತು. ಗುಣ ಮಾಡ್ತಾರೆ ಅಲ್ಲಿಂದ ಗುಣ ಮಾಡಿದ್ದಾರೆ ಅನ್ನೋದು ಅದು ಚೇಂಜ್ ಆಗ್ತಾ ಇದ್ದಂಗೆ ಅವಳ ವಿಷನ್ ಕ್ಲಿಯರ್ ಆಗ್ತಾ ಹೋಯ್ತು. correct? ಗೊತ್ತಾಗ್ತಾ ಇದೆ ಅಲ್ಲ? Now ask her the question, will Jesus heal you? ಸಿಸ್ಟರ್, ಯೇಸು ನಿಮಗೆ ಗುಣ ಮಾಡ್ತಾರಾ? ಸಿಸ್ಟರ್, 1 ಪೇತ್ರ 2:24 ಹೇಳುತ್ತೆ, ಆತನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ ಅಂತ. ನೀವು ಗುಣ ಹೊಂದ್ತೀರಾ ಸಿಸ್ಟರ್? ಗುಣ ಹೊಂದ್ತೀರಾ, ಗುಣ ಹೊಂದಿದ್ದೀರಾ? ಗುಣ ಹೊಂದಿದ್ದೀರಾ ಅಲ್ವಾ? ಗುಣ ಹೊಂದಿದ್ದೇನೆ, ಆಗ್ಬಿಟ್ಟಿದೆ. ಅದು ಮುಂದೆ ಆಗತ್ತಾ? ಆಗ್ಬಿಟ್ಟಿದೆ, ಆಗಿದೆ ಅಂದರೆ ನೀವು ಕಾಣ್ತೀರಾ, ನೀವು ಕ್ಲಿಯರ್ ಆಗಿ ನೋಡ್ತಾ ಇದ್ದೀರಾ ಅಲ್ವಾ? ದೇವ್ರು ನಿಮಗೆ ಗುಣ ಮಾಡ್ತಾನಾ? ಮಾಡಿದ್ದಾರೆ. You put the question like this, now see the answer. Okay, now do you believe, sister, God is going to heal your eyes? ಸಿಸ್ಟರ್, ನೀವು ನಂಬ್ತೀರಾ ದೇವ್ರು ನಿಮ್ಗೆ ಗುಣ ಮಾಡ್ತಾರೆ ಅಂತ? Do you believe Jesus will heal your eyes? ನೀವು ಯೇಸು ನಿಮಗೆ ನಿಮ್ಮ ಕಣ್ಣುಗಳನ್ನು ಗುಣ ಮಾಡ್ತಾರೆ ಅಂತ ನಂಬ್ತೀರಾ? I know that. Now your job. I'm going and sitting. Teacher. ಸಿಸ್ಟರ್, ನಿಮಗೆ ನಿಮ್ಮ ಕಣ್ಣುಗಳನ್ನ ಯೇಸು ಗುಣ ಮಾಡ್ತಾರೆ ಅಂತ ನಂಬ್ತೀರಾ? ನಂಬಿದ್ದೇನೆ. ಅಲ್ಲ, ನಿಮ್ಮ ಕಣ್ಣುಗಳನ್ನ ನೀವು ನೋಡೋ ಶಕ್ತಿನ ಯೇಸು ಕೊಡ್ತಾರೆ ಅಂತ ನೀವು ನಂಬ್ತೀರಾ? ಕೊಟ್ಟಿದ್ದಾರೆ ಅಂತ ನಂಬಿದ್ದೇನೆ. Now it's coming correct? ಸೊ ನೀವು ಕಾಣ್ತೀರಾ, ಯೇಸು ನಿಮಗೆ ಕಾಣೋ ಶಕ್ತಿ ಕೊಡ್ತಾರೆ ಅಂತ ನಂಬ್ತೀರಾ? ನಂಬ್ತೀನಿ. ನೋಡೋಕ್ಕೆ ಶಕ್ತಿ ಯೇಸು ಕೊಡ್ತಾರೆ ಅಂತ ನಂಬ್ತೀರಾ? ನಂಬ್ತೀನಿ. ನೋಡೋ ಈಗ ಕಣ್ಣು ಕ್ಲಿಯರಾಗಿ ಎಲ್ಲದು ಕಾಣಬೇಕಲ್ವಾ? ಕಾಣೋ ಶಕ್ತಿನ ಯೇಸು ಕೊಡ್ತಾರೆ. ನಿಮ್ಮ ಕಣ್ಣಿನ ಶಕ್ತಿಯನ್ನು, ನೋಡೋ ಶಕ್ತಿಯನ್ನು ಕೊಡ್ತಾರೆ.
ಕೊಡ್ತಾರೆ ಅಂತ ನಂಬ್ತೀರಾ? ಕೊಟ್ಟಿದ್ದಾರೆ ಅಂತ ನಂಬ್ತೀನಿ. Okay, now do you believe Jesus will heal your eyes? ಯೇಸು ನಿಮಗೆ ನಿಮ್ಮ ಕಣ್ಣುಗಳನ್ನು ಸ್ವಸ್ಥ ಮಾಡ್ತಾರೆ ಅಂತ ನಂಬ್ತೀರಾ? ಸಿಸ್ಟರ್, ಕ್ವೆಶ್ಚನ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕೇಳಿ ಆಯಿತಾ? ಯೇಸು ನಿಮಗೆ ನಿಮ್ಮ ಕಣ್ಣುಗಳಿಗೆ ಗುಣಪಡಿಸುವ ಶಕ್ತಿಯನ್ನು ಕೊಡ್ತಾರೆ ಅಂತ ನಂಬ್ತೀರಾ? ಕೊಟ್ಟಿದ್ದಾರೆ ಅಂತ ನಂಬ್ತೀನಿ. Something is happening in eyes. Ask her what is happening. ನಿಮ್ಮ ಕಣ್ಣಲ್ಲಿ ಏನೋ ಒಂದು ಆಗ್ತಾ ಇದೆ ಸಿಸ್ಟರ್. ನಿಮ್ಗೇನು ಆಗ್ತಾ ಇದೆ ಈಗ? ಏನಾದರೂ ಆಗ್ತಾ ಇದೆಯಾ ಈಗ ನಿಮಗೆ? ಈಗ ನಾವು ಮಾತಾಡ್ತಾ ಇದ್ದೀವಲ್ವಾ, ನಿಮ್ಮ ಕಣ್ಣಲ್ಲಿ ನಿಮಗೇನಾದರೂ ಅನುಭವ ಆಗ್ತಾ ಇದೆಯಾ? Okay, no problem. Okay, close your eyes. ಕಣ್ಮುಚ್ಚಿ ಸಿಸ್ಟರ್. Do you believe Jesus will heal you? Heal your eyes right now? ಯೇಸು ಈಗ ಈ ಕ್ಷಣದಲ್ಲಿ ನಿಮ್ಮ ಕಣ್ಣುಗಳನ್ನ ಗುಣಪಡಿಸ್ತಾರೆ ಅಂತ ನಂಬ್ತೀರಾ? ನಂಬ್ತೀನಿ. ನಂಬಿದ್ದೇನೆ. Sister, come. ಬನ್ನಿ. You're going to put your finger like this. Don't press harder. Softly, like this. Okay? Say this. In the name of Jesus, In the name of Jesus, I'm speaking to you. I am speaking to you. You spirit of blindness, Spirit of blindness, come out. come out. Leave her eyes now. Leave her eyes now. Leave her body now. Leave her body now. You spirit of blindness, A spirit of blindness, you spirit of infirmity, a spirit of infirmity, come out. come out. 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 In Jesus' name, In Jesus' name, by the power of the Holy Spirit. by the power of the Holy Spirit, I command I command your eyes your eyes be healed now. be healed now. Be healed now. Be healed now. Both the eyes, Both the eyes, eyesight be restored completely. be restored completely. In Jesus' name, In Jesus' name, by the power of the Holy Spirit. by the power of the Holy Spirit, Life of Jesus life of Jesus is flowing into your eyes now. is flowing into your eyes now. Your eyes are completely healed. Your eyes are completely In healed. Jesus' name. In Jesus' name, Amen. amen. Okay. Now open your eyes. Ask her, can you see any difference? ಏನಾದರೂ ಬದಲಾವಣೆ ಕಾಣಿಸ್ತಿದ್ಯಾ? ಏನಾದರೂ ಕಾಣಿಸ್ತಿದ್ಯಾ? Can you see light? ಬೆಳಕು ಕಾಣಿಸ್ತಿದ್ಯಾ? ಲೈಟ್? Yes. Praise God. Okay. Earlier she couldn't see light. ಮುಂಚೆ ಬೆಳಕು ಕಾಣಿಸ್ತಿತ್ತಾ ನಿಮಗೆ? Okay. Now you can see light. ಈಗ ಬೆಳಕು ಕಾಣಿಸ್ತಿದ್ಯಾ? ಬೆಳಕು ಕಾಣಿಸ್ತದೆ. Okay. Praise the Lord. Thank you, Jesus. It's opening up. Okay. Close your eyes. Put your hand. Thank you, Jesus. Thank you, Jesus. As I lay my hand, As I lay my hand, your life, your life, your healing power your healing power is flowing into her eyes, is flowing into her eyes, into her eyelids, into her eye lens, into her nerves, into her nerves, muscles, tendons, ligaments, every cell of the eyes. every cell of the eyes. Thank you, Jesus. Thank you, For Jesus, this creative miracle. for the great miracle, Creative miracle. creative miracle. Thank you, Jesus. Thank you, For Jesus, this healing power for this healing power. that is taking place right now. It is taking place right now. Thank you, Jesus. Thank you, Jesus. Both the eyes Both the eyes are completely healed. are completely healed. Is completely restored. Is completely restored. In Jesus' name. In Jesus' name, Amen. amen. Thank you, Jesus. Thank you, Jesus. Now. Can she see shadow? Ask her. Now she can see light. Can she see your shadow? Ask her. ನೆರಳು ಕಾಣಿಸ್ತಿದ್ಯಾ? ಎರಡು ಕಾಣಿಸ್ತದೆ. ಕಾಣಿಸ್ತಿಲ್ಲ. Light you can see. ಬೆಳಕು ಕಾಣಿಸ್ತಿದ್ಯಾ? Where is the light coming from? Show the direction. ಬೆಳಕು ಯಾವ ಕಡೆ? Okay. Is there any other difference you can see? ಬೇರೆ ಏನಾದರೂ ಬದಲಾವಣೆ ಕಾಣಿಸ್ತಿದ್ಯಾ? No other difference. Somebody standing here, you can see. ಶಾಡೋಸ್. Shadow. Correct? You can see, right? Yes. Can you see a shadow moving before your eyes? ನಿಮ್ಮ ಕಣ್ಮುಂದೆ ಇದು ನೆರಳು ಹೋಗ್ತಿರೋದು ಕಾಣಿಸ್ತಿದ್ಯಾ? ಕಾಣಿಸ್ತಿದ್ಯಾ? That's exactly what I was asking. Okay. Thank you, Jesus. Can I do now? Okay.
You do. Do you pray in tongues? Yeah. Speak in tongues softly. Yeah, speak. Amen. Yes. Now open your eyes. Can you see anybody standing in front of you? ಏನಾದರೂ ಕಾಣಿಸ್ತಿದೆ ಯಾರಾದರೂ ನಿಮ್ಮ ಮುಂದೆ ನಿಂತಿದ್ದಾರಾ ಅಂತ? Two of them are standing. Praise the Lord. Hallelujah. So you can see two of them standing in front of you. ಇಬ್ಬರು ನಿಂತಿರೋದು ನಿಮ್ಮ ಮುಂದೆ ಕಾಣಿಸ್ತಿದೆ ಅಲ್ವಾ? Praise God. What else you can see? ಇನ್ನು ಬೇರೆ ಏನು ಕಾಣಿಸ್ತಾ ಇದೆ ನಿಮಗೆ? Okay. You can see two figures. ನಿಮಗೆ ಫಿಗರ್ಸ್ ಇಬ್ಬರು ನಿಂತಿರೋ ಫಿಗರ್ಸ್ ಮಾತ್ರ ಕಾಣಿಸ್ತಿದೆ. ಆಕಾರ ಥರ ಕಾಣಿಸ್ತಿದ್ಯಾ? ಆಕಾರ means what? ಸ್ಟ್ಯಾಚು ಫಿಗರ್. Figure. Okay. Praise God. Isn't it beautiful? Yeah? Okay. Lay your hand. ಕಣ್ಮುಚ್ಚಿ. Softly. You don't press too much. Okay. Sorry. Okay. Yeah. Speak in tongues. Thanks only. And when you are speaking, see that her eyes is completely yellow and she can see very clearly. Okay? Yeah. In tongue only, yeah. Shabra
The healing is still happening. That's why she's feeling like, praise God. Okay, can you see the person standing in front of you? ಕಾಣಿಸ್ತಿದೆ ನಿಮ್ಮ ಮುಂದೆ ಯಾರಾದ್ರು ನಿಂತಿರೋದು? ಏನು ಕಾಣಿಸ್ತಿದೆ? Sisters. Okay, now can you see any color? ಏನಾದರೂ ಬಣ್ಣ ಕಾಣಿಸ್ತಿದೆಯಾ ನಿಮಗೆ? Any color? ವೈಟ್ ಕಾಣಿಸ್ತದೆ. And any other color? ಬೇರೆ ಆಗಿಲ್ಲ. You can see white color? Okay. Can you see any shape? Like eyes, ear, nose, like that? Can you see any shape? ಏನಾದರೂ ಶೇಪ್ ಕಾಣಿಸ್ತಿದೆಯಾ? ಕಣ್ಣು, ಮೂಗು, ಬಾಯಿ ಆ ಥರ? Okay, can you show where is the white color? ಬಿಳಿ ಬಣ್ಣ ಯಾವ ಕಡೆ ಇದೆ? ಎಲ್ಲಿದೆ ತೋರಿಸ್ತೀರಾ? ಸ್ಟ್ರೈಟರ್ ಇದೆಯಾ? Okay, where you can see white? I think she's talking about this. Where? Show, put your finger and show where is the white. ಎಲ್ಲಿದೆ ಬಿಳಿ ಬಣ್ಣ? ಅದು ತೋರಿಸಿ, ಕೈ ನಿಮ್ಮ ಬೆರಳಿಟ್ಟು ತೋರಿಸಿ ಬಿಳಿ ಬಣ್ಣ ಎಲ್ಲಿದೆ ಅಂತ. ಅಲ್ಲ, ಎಲ್ಲಿ ನಿಮಗೆ ಕಾಣಿಸ್ತಿದೆ ಅಂತ ತೋರಿಸಿ. ಕಣ್ಣಲ್ಲಿ. Okay, I think she's talking about the light. Light. Okay. Thank you, Jesus. But you can see two figures. Is there any other improvement than last time? ನಿಮಗೆ ಮೊದಲಕ್ಕಿಂತಲೂ ಈಗ ಏನಾದರೂ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆಯಾ? ಕಾಣಿಸ್ತಾ ಇದೆ. What difference? ಏನು ಕಾಣಿಸ್ತಿದೆ? ತುಂಬ ಬ್ಲ್ಯಾಕ್ ಇತ್ತು, ಇವಾಗ ವೈಟ್ ಇದು ಲೈಟ್ ಚೆನ್ನಾಗಿ ಕಾಣಿಸ್ತಾ ಇದೆ. So the light was dim and now the light has become bright. Bright, yes. Okay. Thank you, Jesus. Hallelujah. Praise the Lord. Praise the Lord. Yeah, lay your hand and say, in the name of Jesus, In the name of Jesus, I command you whole eyes, your whole eyes, eyeballs, eye retina, eye nerves, be healed now. Be healed now. Be healed now. Be healed now. In the name of Jesus, In the name of Jesus, I command creative miracle. Creative miracle. Right now, eyesight be restored completely. Be restored completely. I speak 100% perfect vision. Perfect vision. In Jesus' name. In Jesus' name. I speak 100% perfect vision. Perfect vision. In Jesus' name. In Jesus' name. Thank you, Jesus. 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 Complete healing. For her complete healing. Thank you, Jesus. Thank you, Jesus. Brand new eyes. For brand new eyes. Receive new eyes now. Receive new eyes now. Receive new eyes now. Receive new eyes now. In Jesus' name. In Jesus' name. Thank you, Jesus. Thank you, Jesus. Amen. Amen. Yeah, now. Open your eyes. Can you see some difference now? ಏನಾದರೂ ಬದಲಾವಣೆ ಕಾಣಿಸ್ತಿದ್ಯಾ?
Can you see both of us? ಇಲ್ಲಿಬ್ರು ನಿಂತಿರೋದು ಗೊತ್ತಾಗ್ತಿದ್ಯಾ, ಕಾಣಿಸ್ತಿದ್ಯಾ? ನೆರಳು ಕಾಣಿಸ್ತದೆ ಅಷ್ಟು. ನೆರಳು ಕಾಣಿಸ್ತಿದೆ ಅಂತೆ. ಶಾಡೋ. Okay. Shall I? Close your eyes. Thank you, Father. Thank you, Jesus. Thank you, Holy Spirit. I command both eyes be healed right now. Life of Jesus is flowing into your eyes right now. I command your brain be healed right now. What was the reason? ರೀಸನ್ ಏನಕ್ಕ? Nerves. In the name of Jesus, I command your optic nerves be healed now. Optic nerves be healed now. I speak new nerves. New nerves. Nerves be healed. Be recreated, be reconstructed. Life of Jesus is flowing into your nerves now. Brain, I command you to send proper signal to the eyes now. Life of Jesus is flowing into your nerves, optic nerves. Yes. That's God's creative power. Very good. Recreating every nerves now. That's God's creative power. Thank you, Jesus. Amen. Now open your eyes. Can you see any difference now? ಏನಾದರೂ ಬದಲಾವಣೆ ಕಾಣಿಸ್ತಿದ್ಯಾ? ಬೆಳಗ್ಗೆ ಜಾಸ್ತಿ ಆಗ್ತಾ ಇದೆ. ಬೆಳಗ್ಗೆ ಜಾಸ್ತಿ. The light has become more brighter. Color as you're seeing. Our eyes ball is changing color, white color agide. It was become red. It was like blur before. Now you can see her. Can you see any other color? ಕಲರ್ಸ್ Any shape you could see? But you could see the brightness, the white becoming more bright. ಬೆಳಕು ಇನ್ನೂ ಜಾಸ್ತಿ ಆಗ್ತಿದೆ ಅಂತ ಕಾಣಿಸ್ತಿದ್ಯಾ? ಏನು ಕಾಣಿಸ್ತಿದೆ? ಲೈಟ್ ತುಂಬ Okay, turn here. Now see. ಹೊರಗಡೆ ಬೆಳಕು ಕಾಣಿಸ್ತದೆ. What? She is seeing outside light. Okay. Okay, that spirit. Okay, everything that is not of God's kingdom, come out. Take her. Hey, ಅವಳು ಮಂಜುಳ ಇದೆ. It's okay. She's getting delivered. Praise God. Come out in the name of Jesus. Anything that is not of the kingdom of God, every spirit of infirmity, leave her right now. Come out now. In the name of Jesus, by the power of the Holy Spirit. Hallelujah. Okay, before she comes, anybody else? Okay, I'll pray for her. I'll pray. ಅವ್ರ ತಮ್ಮ ಸುಸ್ತಾಯ್ತು. ಆಕ್ಸಿಜನ್ ಲೆವೆಲ್ ಪ್ರಾಬ್ಲಮ್ ಆಗಿದೆ. ಓಕೆ 70 ಹೋಗಿತ್ತು. ನಾನು ದೇವ್ರ ಹತ್ರ ಯಾವಾಗ? 2 months ಮುಂದೆ. ಒಂದು ತಿಂಗಳು ಮುಂಚೆ ಆಯ್ತು. ಇದೆಲ್ಲ ಡಾಕ್ಟರ್ ರಿಪೋರ್ಟು ಆಗಿರೋದೆಲ್ಲ ಅಲ್ವಾ? ದೇವರೇ ಕಾಪಾಡಿರೋದು. ನಾನು ಕರ್ಕೊಂಡು ದೇವ್ರ ರೂಪದಲ್ಲಿ ಕರ್ಕೊಂಡು ಬಂದಿಟ್ಟಿದ್ರು ನನ್ನ ಮಗಳನ್ನ. ದೇವರೇ ಕಾಪಾಡಿರೋದು. ಈಗ ಹಿಂದೂಗಳು ನಾವು ಇಲ್ಲಿ ನಾನು ಹೋಗ್ಬಿಡ್ತೀನಿ ನಾನು ಅನ್ಕೊಂಡಿದ್ದೆ. ನಾನು 2 ದಿವಸ ಚಿಕ್ಕ ಮಗನ ಮನೆಗೆ ಹೋಗ್ಬಿದ್ದೆ. ಏನಾಯ್ತೋ ಗೊತ್ತಿಲ್ಲ ನನಗೆ. ಇನ್ನು 2 ದಿವಸ ಅಲ್ಲಿದ್ದರೆ ಹೋಗ್ಬಿಡ್ತದೆ. ಏನು ದೇವ್ರಿದ್ರಲ್ಲ ಅವ್ರು ಕರ್ಕೊಂಡು ಬಿಟ್ಟು ವಾಸಿ ಮಾಡಿದ್ರು ನನ್ನ. ಈಗ ಆಂಟಿ she's telling 2 months back they were all Hindus, no? She was staying in son's place, and the oxygen level was 70. So if she had to continue stay there, then God knows what would have happened. Then I came to my daughter's place, and she prayed or spoke about the Lord, and that's why I'm alive, she's telling. Thank you, Jesus. ಈಗ ಅಮ್ಮ, ನೀವು
ಯೇಸುವಿನ ಗಾಯದಿಂದ ಗುಣಪಟ್ಟಿದ್ದಾರೆ. ಅಲ್ಲ ಯೇಸು ನಿಮಗೆ ಗುಣ ಮಾಡ್ತಾರೆ ಅಂತ ನಂಬ್ತೀರಾ? ಹ್ಞೂ ಮಾಡ್ತಾರಮ್ಮ. ಯೇಸುವಿನ ಗಾಯದಿಂದ ನೀವು ಗುಣ ಮಾಡ್ತಾರೆ ಅಂತ ನೀವು ನಂಬ್ತೀರಾ? ನಂಬ್ತೀವಿ. ಈಗ ಯೇಸು ನೀವು ಕಣ್ಮುಚ್ಚಿ ಏನಾಗಿದೆ ಅಮ್ಮ, ಈಗ ಈ ಕಣ್ಣು ತೆರೀರಿ. ಗುಣ ಮಾಡ್ತಾರೆ ಅಲ್ಲ, ಗುಣ ಮಾಡಿಬಿಟ್ಟಿದ್ದಾರೆ ಅಂತ ನಾವು ನಂಬ್ತೀವಿ, ಆಯಿತಾ? ಅಂದರೆ ಈಗ ಏನು ನೀವು ಸ್ವಸ್ಥತೆ ನೋಡ್ತೀರಾ ನಿಮ್ಮ ದೇಹದಲ್ಲಿ, ಆರೋಗ್ಯದಲ್ಲಿ, ಮುಂದೆ ಆಗೋದಲ್ಲ, ಆಗಿಬಿಟ್ಟಿದೆ. ಅದನ್ನು ನೀವು ಸ್ವೀಕರಿಸ್ತೀರಾ. ಈಗ ನಿಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು, ನಿಮ್ಮ ಕೈಗೆ ಸ್ಟಿಫ್ ಇದು ಗಟ್ಟಿ ಆಗೋದು, ಮತ್ತೇನಿದೆ ನಿಮಗೆ ಕೈ ಗಟ್ಟಿ ಆಗುತ್ತೆ. ಒಂದ್ಸಲಿ ಈಗಿದೆಯಾ? ಇಲ್ಲ, ಒಂದು ಸಾರಿ ಬಂದ್ಬಿಡುತ್ತೆ. ತಲೆ ಬಾಚಿದ್ರೆ ಒಂದ್ಸಲಿ ಬರ್ತದೆ, ಪಾತ್ರೆ ಬೆಳಗಾಗಿ ಬರ್ತದೆ, ಕಾಲೆಲ್ಲ ರಾತ್ರಿ ಏನಾಗ್ತದೆ. ಈಗ ನೋಡ್ತಾ ಇದೆಯಾ ನಿಮಗೆ? ಇವಾಗಿಲ್ಲ. ಇವಾಗೇನಿಲ್ಲ. ಶಿ ಡಸಂಟ್ ಹ್ಯಾವ್ ಎನಿಥಿಂಗ್ ನೌ. ಆಲ್ ದಟ್ ಹ್ಯಾಪನ್ಸ್ ಇನ್ ಡಿಫರೆಂಟ್ ಟೈಮ್ಸ್ ಆಫ್ ದ ಡೇ. ಇವಾಗಿಲ್ಲ. ಓಕೆ. ಈಗ ನಾವು ಯೇಸು ಏನು ಗುಣ ಮಾಡಿಬಿಟ್ಟಿದ್ದಾರೆ. ನಾವು ಈಗ ಕಾಣದೇ ಇರ್ಬೋದು, ಆದರೆ ಅವರು ಅಗೋಚರದಲ್ಲಿ ಕಾಣದೇ ಇರೋದು ಸ್ಪಿರಿಚುವಲ್, ಆಧ್ಯಾತ್ಮಿಕವಾಗಿ ನಿಮಗೆ ಗುಣ ಮಾಡಿದ್ದಾರೆ. ಅದನ್ನು ನಾವು ನಂಬ್ತೀವಿ, ಯಾಕಂದರೆ ದೇವರ ವಾಕ್ಯ ಹೇಳುತ್ತೆ, ಯಾವಾಗ ಯೇಸುವಿನ ಗಾಯದಿಂದ ನಾವು ಗುಣ ಒಂದಾಗ್ಬಿಟ್ಟಿದೆ ಆ ಕಾರ್ಯ, ಆಯಿತಾ? ಈಗ ನಾವು ನುಡಿತೀವಿ, ಮೈಯ ಗಟ್ಟಿ ಏನಾಗುತ್ತೆ ಸ್ಟಿಫ್ನೆಸ್ಸಿಗೆ, ಆಮೇಲೆ ಕಾಲು ನೋವು, ಮಂಡಿ ನೋವು, ಮತ್ತು ಆಕ್ಸಿಜನ್ ಏನು ಕಡಿಮೆ ಆಗಿತ್ತು ಅದಕ್ಕೆಲ್ಲದಕ್ಕೂ ನಾವು ನುಡಿತೀವಿ, ಆಯಿತಾ? ಈಗ ನಾನು ಪ್ರಾರ್ಥನೆ ನಾವು ಈಗ ನುಡಿಬೇಕಾದ್ರೆ ನೀವು ಕಣ್ಣು ಮುಚ್ಚಿಬಿಟ್ಟು ಯೇಸುವಿನನ್ನು ಈ ಶಿಲುಬೆಯಲ್ಲಿ ಜಡ್ದಿರೋದನ್ನು ನೋಡ್ತೀರಾ ಅಲ್ವಾ? ನೋಡಿದ್ದೀರಲ್ವ ಒಂದು ಪಿಕ್ಚರ್ ಆ ಥರದ್ದು? ಹೌದು. ಸೊ ರಕ್ತ ಸುರಿತಾ ಇರೋದು ಅವ್ರ ಹಣೆಯಿಂದ, ಕೈಯಿಂದ, ಹೃದಯದಲ್ಲಿ, ಪಾರ್ಶ್ವ ಅಂದರೆ ಇಲ್ಲಿ ಬರುತ್ತೆ, ಹೊಟ್ಟೆಯಲ್ಲಿ, ಕಾಲಿಗೆ, ಎಲ್ಲ ಕಡೆ ಗಾಯ, ರಕ್ತ ಸುರಿತಾ ಇರೋದು ಕಣ್ಣಲ್ಲಿ ನೆನೆಸ್ಕೊಳ್ಳಿ, ಆಯಿತಾ? ಕಣ್ಣು ಮುಚ್ಕೊಳ್ಳಿ. ಓಕೆ. Jesus, in the name of Jesus, I command you, the spirit of infirmity which is causing the stiffness, which is causing the joints and the bones, you spirit of infirmity, I command you in the name of Jesus to be out of her, out of the sister, and to go and fall into the sea. In Jesus' name. All the stiffness, all the alignment, all that is causing the pain is gone in Jesus' name. Come out in Jesus' name and fall into the sea, never to return again. There's alignment happening in the hands, in the fingers, in the wrist, in every joint of the sister. She's all strengthened. The alignment is happening. Thank you, Jesus, as the body is being aligned. The stiffness is all gone in Jesus' name. The oxygen level is normal like any other person because you have created. Thank you, Jesus, for restoration of our health. Hallelujah. For restoring, aligning, and the entire complete healing which is flowing. ಈಗ ನಾನು ಹೇಳ್ತೀನಿ ಅಮ್ಮ, ನೀವು ಹೇಳಬೇಕು. ಯೇಸುವಿ ಕಣ್ಣು ಮುಚ್ಚಿ ನೋಡ್ತಾ ಇದ್ದೀರಾ ನೀವು? ಯೇಸುಗೆ ನೋಡ್ತಾ ಹೇಳಿ, ಯೇಸುವಿನ ಜೀವವು ನನ್ನಲ್ಲಿ ಹರಿತಾ ಇದೆ. 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 ಹೇಳ್ತಾ ಇರಿ ಅಮ್ಮ ಈ ಮಾತು. ಯೇಸುವಿನ ಜೀವವು ನನ್ನಲ್ಲಿ ಹರಿತಾ ಇದೆ. 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 Amen. In Jesus' name, I pray and believe, Lord, all that you have done. I thank and praise you for this healing. Amen.
Check. She doesn't have now, sister. Only in the while she washes vessels. ನಿಮಗೆ ಸುಸ್ತಾಗ್ತಾ ಇತ್ತಾ ಕೂತ್ಕೊಂಡಾಗ? ಅಲ್ಲಿ ಕೂತ್ಕೊಂಡಾಗ ಕೂತ್ಕೊಳ್ಳಿಕ್ಕೆ ಆಗಿಲ್ಲ. ಈಗ ಸಿಟ್ ದೇರ್. ಎಸ್, ಪ್ರೇಸ್ ದ ಯೇಸುವೇ ಸ್ತೋತ್ರ. ಹಿಮ್ಮಡಿ ನೋವು ನಡೀತಾ ಹಿಮ್ಮಡಿ ನೋವು ಯಾವಾಗಿಂದ ಇದೆ? 3-4 ತಿಂಗಳಿಂದ ಇದೆ. 3-4 ತಿಂಗಳಿಂದ. ಸೊಂಟ ನೋವು ಕಮ್ಮಿ ಆಗಿತ್ತು, ತಿರ್ಗಾ ನೆನ್ನೆ ಮನೆಯಿಂದ ಜಾಸ್ತಿ ಆಗಿತ್ತು. ಸೊಂಟ ನೋವು, ಬ್ಯಾಕ್ ಪೇನ್, ಮತ್ತೆ ಕಿವಿ ಕೇಳಲ್ಲ, ಕಣ್ಣು ಒಂದು ಕರೆ ಇದೆ, ಕಣ್ಣಲ್ಲಿ ಪೊರೆ ಇದೆ. ಎರಡು ಕಣ್ಣಿಗೆ ಒಂದು ಕಣ್ಣಿಗೆ. ಒಂದು ಕಣ್ಣಿಗೆ. So take one. First take the back, then take the ears, then take the eyes. ಓಕೆ, ಈಗ ಫಸ್ಟ್ ನಾವು ಕೆಳಗಿಂದ ಶುರು ಮಾಡುವ, ಆಯಿತಾ? ಹಿಮ್ಮಡಿ ನೋವ್ತಾ ಇದೆ ಅಲ್ವಾ? ಓಕೆ, ಹಿಮ್ಮಡಿ, ಆಮೇಲೆ ಕಾಲ್ಗಂಟು ಇಲ್ಲಿ ನೋವಿದೆ, ಮಂಡಿ ನೋವು. ಓಕೆ, ಮಂಡಿ ನೋವು, ಸೊಂಟ ನೋವು. ಸೊ ಆಲ್ ಟುಗೆದರ್ ಒನ್ ಬೈ ಒನ್ ಸಿಸ್ಟರ್. One by one. ಓಕೆ. So one by one, your faith also goes up. ಎಸ್ 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 ಎಸ್. ಅಮ್ಮ ಕಣ್ಮುಚ್ಚಿ ಯೇಸುನ ನೋಡಿ, ಶಿಲುಬೆ ಮೇಲೆ ಹಾಕಿರೋದು, ಜಡ್ದಿರೋದು. ಆ ಜಡ್ದಿರೋ ಶಿಲುಬೆಯಲ್ಲಿ ಯೇಸು ಮೈಯಿಂದ ರಕ್ತ ಸುರಿತಾ ಇರೋದು, ಅವರ ಹಣೆಯಿಂದ ರಕ್ತ ಸುರಿತಾ ಇರೋದು, ಅವರ ಕೈ, ಹೊಟ್ಟೆ, ಪಾರ್ಶ್ವ, ಅವರ ಮಂಡಿ, ಅವರ ಹಿಮ್ಮಡಿಗೂ ಕೂಡ ಮೊಳೆ ಜಡ್ದಿದ್ರು, ಅಲ್ಲಿಂದ ರಕ್ತ ಸುರಿತಾ ಇತ್ತು. ಅದು ನೋಡ್ತಾ ಇರಿ. ಯೇಸುವೆ, ಈಗ ನಿನ್ನ ನಾಮದಲ್ಲಿ ನಾವು ಸೇರಿದ್ದೇವೆ. ಹಿಮ್ಮಡಿ ನೋವೆ, ನೋವು ಉಂಟು ಮಾಡುತ್ತಿರುವ ನೋವಿನ ದುರಾತ್ಮವೇ, ಈ ಕ್ಷಣದಲ್ಲಿ ಯೇಸುವಿನ ನಾಮದಲ್ಲಿ ನಾನು ನುಡಿತಾ ಇದ್ದೀನಿ. ನೋವು ಉಂಟು ಮಾಡುತ್ತಿರೋ ದುರಾತ್ಮವೇ, ಈ ಕ್ಷಣ ಈ ಸಹೋದರಿಯ ಹಿಮ್ಮಡಿಯಿಂದ ಬಿಟ್ಟು ತೊಲಗು. ಬಿಟ್ಟು ನಾನು ಯೇಸುವಿನ ನಾಮದಲ್ಲಿ ಆಜ್ಞಾಪಿಸ್ತೇನೆ. ಆ ಹಿಮ್ಮಡಿಯಲ್ಲಿರುವ ನೋವು ಅಲ್ಲಿಂದ ತೊಲಗಲಿ ಮತ್ತು ಸಮುದ್ರದಲ್ಲಿ ಹೋಗಿ ಬೀಳಲಿ. ಯೇಸುವಿನ ನಾಮದಲ್ಲಿ ಈಕೆಯ ಹಿಮ್ಮಡಿ ಪರಿಪೂರ್ಣವಾಗಿದೆ, ಯಾವ ನೋವೂ ಇಲ್ಲ. ಸ್ತೋತ್ರ ಯೇಸುವೆ. ಯೇಸುವಿನ ಜೀವ, ಅಮ್ಮ ಹೇಳಿ, ಯೇಸುವಿನ ಜೀವ ನನ್ನ ಹಿಮ್ಮಡಿಯಲ್ಲಿ ಹರಿತಾ ಇದೆ. 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 ಆಮೇನ್. ಅಮ್ಮ ಚೆಕ್ ಮಾಡಿ, ಹಿಮ್ಮಡಿ ಇದು ಮಾಡಿ ನೋಡಿ, ಅಥವಾ ನಡೆದು ನೋಡ್ತೀರಾ ನೋಡಿ ಏನಾಗ್ತಾ ಇತ್ತು. ನಡಿಬೇಕಾದ್ರೆ ಹಿಮ್ಮಡಿ ನೋಯ್ತಿತ್ತಾ? ಈಗ ಸ್ವಲ್ಪ ಕಡಿಮೆ ಆಗಿದೆ, ಸ್ವಲ್ಪ ಕಡಿಮೆ ಆಗಿದೆ. ನೀರು ಬರ್ತೈತೆ ಈಗ. ಈಗ ಈಗ ಸೊಂಟ ನೋವು, ಕಣ್ಣು ಅದೆಲ್ಲ ಮರೀರಿ. ಈಗ ಹಿಮ್ಮಡಿ ಮಾತ್ರ ನಾವು ನುಡ್ದಿದ್ದಲ್ವಾ. ಈಗ ಹಿಮ್ಮಡಿ ಏನಾಗ್ತಾ ಇದೆ ಹೇಳಿ? ನೋವು ಕಡಿಮೆ ಆಯಿತಾ ಅಥವಾ ಪೂರ್ತಿ ಹೋಯ್ತಾ? ಇದೆ, ಸ್ವಲ್ಪ ಕಡಿಮೆ ಆಯಿತು, ಇದೆ. ಲಿಟಲ್ ಓನ್ಲಿ ಇಟ್ಸ್ ಗಾನ್, ಶಿ ಇಸ್ ಟೆಲ್ಲಿಂಗ್. ಸೊ ವಿ ಪ್ರೇ ಅಗೇನ್. And speak in the name of Jesus. ಯೇಸುವಿನ ನಾಮ, in the name of Jesus, ಯೇಸುವಿನ ನಾಮದಲ್ಲಿ I command ನಾನು ಆಜ್ಞಾಪಿಸ್ತೇನೆ, every pain in the heel, ಪ್ರತಿಯೊಂದು ನೋವು, ಹಿಮ್ಮಡಿಯಲ್ಲಿರುವ ಪ್ರತಿಯೊಂದು ನೋವು come out, ಹೊರಗೆ ಬಾ, out now, ಈಗಲೇ ಹೊರಗೆ ಬಾ. in Jesus' name. ಯೇಸುವಿನ ನಾಮದಲ್ಲಿ ಹೊರಗೆ ಬಾ. Heel be healed right now. ಹಿಮ್ಮಡಿಯೇ ಪೂರ್ತಿಯಾಗಿ ಗುಣ ಹೊಂದು. Ankles be healed right now. ಜಾಯಿಂಟಲ್ಲಿರುವ, ಕಾಲಿನಲ್ಲಿರುವ ಜಾಯಿಂಟ್ ಕೂಡ ಗುಣ ಹೊಂದು. By the name of Jesus. ಯೇಸುವಿನ ನಾಮದಲ್ಲಿ ಗುಣ By the ಹೊಂದು. power of the Holy Spirit. ಪವಿತ್ರಾತ್ಮರ ಅಭಿಷೇಕದಿಂದ ಗುಣ ಹೊಂದು. Amen. ಆಮೇನ್. Now tell her to do like this. ಹಾಂ ಅಮ್ಮ, ಕಾಲು ಎತ್ತಿ ಹಿಂಗಿಂಗೆ ಮಾಡಿ, Do. ಹೀಗೆ ಮಾಡಿ. Yes. ನೋಡ್ತಾ ಇದೆಯಾ? Very good. ನೋಡಿ. Very good. Don't ask is it paining, is it paining. Sorry, Only tell her to okay, do. okay. Do that. ಮಾಡಿ ಅಮ್ಮ,
That one, that leg, other leg. ಆ ಕಾಲ ಈ ಕಾಲ ಐತಲ್ಲ ಆ ಕಾಲ ಅಲ್ಲಾಡ್ಸ್ ನೋಡಿ. Say this, thank you Jesus. ಸ್ತೋತ್ರ ಯೇಸುವೆ. Say again. So, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್ ಹೇಳಿ. now march like this march. ಹೀಗೆ ಮಾಡಿ. Come on. Say thank you Jesus. Thank you Jesus. Thank you Jesus. What you say? ಥ್ಯಾಂಕ್ ಯು ಜೀಸಸ್. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಅಕ್ಕ ಅಮ್ಮ ಜೋರಾಗಿ ಹೇಳಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಸ್ತೋತ್ರ. ಇಲ್ಲಿ ನಿಂತಿದ್ದ ಕಡೆನೇ ಹೀಗೆ ಮಾಡಿ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಸ್ತೋತ್ರ. ಹೋಗಿದೆ ಅಲ್ಲ ಅಮ್ಮ, ಹೋಗಿದೆ ಅಮ್ಮ. ಈಗ ನಿಮ್ಮ ಹಿಮ್ಮಡಿಯ ನೋವು ಹೋಗಿದೆ ಅಲ್ವಾ? If you are like, gone check no, that little fat also you are, is it really gone? ಈಗ ನಾವು no pain. ಅಲ್ಲ ಈಗ ಹಿಮ್ಮಡಿ ಬಗ್ಗೆ ಮಾತಾಡಿ. Okay, ಕಣ್ಣು ನೀರು ಫಸ್ಟ್, ಕಣ್ಣು ನೀರು ಫಸ್ಟ್ ಮಾಡಿ. She wants that first. Sister, to remove the specs and how is it? Tell her to close. Okay. ಕಣ್ಣು ಮುಚ್ಚಿ. Okay, on that only. ತೆಗಿಲ Okay, remove. ತೆಗಿಯಕ್ಕಾಗತ್ತೆ ಅಂದ್ರೆ ತೆಗಿಬಿಡಿ. ತೆಗಿಬಹುದು. ಇದು ಇದೆ ಪರೆ. Close your eyes, close your eyes. ಕಣ್ಣು ಮುಚ್ಚಿ. ಕಣ್ಣು ಮುಚ್ಚಿ. In the name of Jesus. ಯೇಸುವಿನ ನಾಮದಲ್ಲಿ I command. ನಾನು ಆಜ್ಞಾಪಿಸ್ತೇನೆ. You spirit of infirmity. ನೋವನ್ನು ಉಂಟು ಮಾಡುವ, ಪೊರೆಯನ್ನು ಉಂಟು ಮಾಡುವ, ಕಣ್ಣೀರನ್ನು ಭರಿಸುವ ದುರಾತ್ಮವೇ, ಈಗಲೇ ಹೊರಗೆ ಬಾ. ಈಗ ಈಗಲೇ ಈ ಸಹೋದರಿಯ ಶರೀರವನ್ನು ಬಿಟ್ಟು ತೊಲಗು. ಯೇಸುವಿನ ನಾಮದಲ್ಲಿ ನುಡಿತಾ ಇದ್ದೇನೆ. ಈಗಲೇ ಆಜ್ಞಾಪಿಸ್ತಾ ಇದ್ದೇನೆ. ಕಣ್ಣೆ ನೀನು ಗುಣ ಹೊಂದು, ಪೂರ್ತಿಯಾಗಿ ಗುಣ ಹೊಂದು. ಕಣ್ಣೆ ನೀನು ಗುಣ ಹೊಂದು, ಪೂರ್ತಿಯಾಗಿ ಗುಣ ಹೊಂದು. ಕಣ್ಣೆ ಗುಣ ಹೊಂದು, ಪೂರ್ತಿಯಾಗಿ ಗುಣ ಹೊಂದು. ಕಣ್ಣೀರು ಬರುವ ಆ ಎಲ್ಲ ಗ್ಲ್ಯಾನ್ಸ್ಗೆ ನಾನು ನೋಡಿತಾ ಇದ್ದೇನೆ. ಐ ಕಮಾಂಡ್ ದ ಟಿಯರ್ ಗ್ಲ್ಯಾನ್ಸ್ ಟು ಬಿ ಹೀಲ್ಡ್. ಥ್ಯಾಂಕ್ ಯು ಜೀಸಸ್. Life of Jesus is flowing into your eyes now. I rebuke every irritation. In Jesus' name, your eyes are completely healed. ನಿಮ್ಮ ಕಣ್ಣುಗಳು ಪೂರ್ತಿಯಾಗಿ ಗುಣ ಹೊಂದಿದ್ದಾವೆ ಅಮ್ಮ. ನಿಮ್ಮ ಕಣ್ಣುಗಳು ಪೂರ್ತಿಯಾಗಿ ಗುಣ ಹೊಂದಿದ್ದಾವೆ ಅಮ್ಮ. ಈಗ ಈ ಕ್ಷಣದಲ್ಲಿ ನಿಮ್ಮ ಕಣ್ಣುಗಳು ಪೂರ್ತಿಯಾಗಿ ಗುಣ ಹೊಂದಿದ್ದಾವೆ ಅಮ್ಮ. ಇನ್ನು ಕಣ್ಣಿಂದ ನೀರು ಯಾವುದು ಬರೋದಿಲ್ಲ. ಇನ್ನು ಕಣ್ಣಲ್ಲಿ ಪೊರೆ ಆಗಲಿ, ಆ ಇರಿಟೇಷನ್ ಏನು ಒಂದಿತ್ತು ನಿಮ್ಮ ಕಣ್ಣಲ್ಲಿ ಅದು ಇಲ್ಲ. ಈಗಲೇ ಪೂರ್ತಿಯಾಗಿ ಗುಣ ಹೊಂದಿದೆ. ಪೂರ್ತಿಯಾಗಿ ನಿಮ್ಮ ಕಣ್ಣು ಗುಣ ಹೊಂದಿದೆ ಅಮ್ಮ. ಯೇಸುವಿನ ನಾಮದಲ್ಲಿ ಗುಣ ಹೊಂದಿದೆ ಅಮ್ಮ. ಆಮೇನ್, ಆಮೇನ್, ಆಮೇನ್. ಈಗ ನೋಡಿ, ಈಗ ನೀವು ಚಸ್ಮಾ ಹಾಕಿ ನಿಮಗೆ ಡಿಫ್ರೆನ್ಸ್ ಕಾಣುತ್ತಾ? ಈಗ ನಿಮಗೆ ಒಂಥರ ನವೆ ನೀರು, irritation, not ನೀರು. Irritation is gone. ನವೆ Gone, no? ಹೋಗಿದೆ ಅಲ್ವಾ? That now can you see difference? Ask. ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಈಗ ಅದು ಸ್ವಲ್ಪ ಹೊತ್ತು ಮುಂಚೆ ಅದು ಹಾಕಿದ್ರಲ್ವಾ, ಆಗಕ್ಕೂ ಈಗಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ ನಿಮ್ಮ ಕಣ್ಣಲ್ಲಿ? ಗೊತ್ತಾಗ್ತಿದೆ ಅಲ್ವಾ? ವ್ಯತ್ಯಾಸ ಗೊತ್ತಾಗ್ತಾ ಇದೆ ಅಲ್ವಾ? That's why she is not talking. ಈಗ ನಾನು ಪ್ರಾರ್ಥನೆ ಮಾಡಬೇಕಾದ್ರೆ ನಿಮಗೆ ಏನಾಗ್ತಾ ಇದೆ? Okay, ask her like this. Ask her, did you feel something cool going in your eyes? ನಿಮ್ಗೆ ಒಂದೇನೋ ತಂಪಾದದ್ದು ನಿಮ್ಮ ಕಣ್ಣಿಗೆ ತಾಗ್ತಾ ಇರೋ ಥರ ಅನಿಸ್ತಾ ಪ್ರಾರ್ಥನೆ ಆಗಬೇಕಾದ್ರೆ? ಬೆಳಕ್ ಥರ ಕಾಣ್ತಾ ಇತ್ತು, ಲೈಟ್. ಸ್ತೋತ್ರ. Praise God. ನಿಮ್ಮ ಕಣ್ಣುಗಳು ಪೂರ್ತಿಯಾಗಿ ಗುಣ ಹೊಂದಿದ್ದಾವೆ ಅಮ್ಮ. ನಿದ್ದೆ ಬರಲ್ಲ ಅದಕ್ಕೆ. Not getting sleep. Yes. So before going to sleep, say thank you Jesus, love you Jesus, praise you Jesus. That's all. Say for half an hour and go to sleep. ಮಲಗಕ್ಕೆ ಹೋಗ್ತಿರಲ್ಲ, ಅರ್ಧ ಗಂಟೆ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ ಇಷ್ಟೇ ಹೇಳ್ತಾ ಇರಿ, ಅರ್ಧ ಗಂಟೆ. ಆಮೇಲೆ ನಿಮ್ಗೆ ಗೊತ್ತಿಲ್ಲದೇ ನೀವು ಪೂರ್ತಿ ಗಾಢ ನಿದ್ರೆ ಬಂದ್ಬಿಡುತ್ತೆ. ನಿಮಗೆ ಚೆನ್ನಾಗಿ ಮಲಗ್ತೀರಾ. ಇಷ್ಟು ದಿವಸ ಮಲಗದೆ ಇರೋ ಥರ ಮಲಗ್ತೀರಾ. ಯೇಸುವೆ ಸ್ತೋತ್ರ. Not over. This back is there and this also is there. Fix it.
Kiwi. She will tell what to go next. Put your finger and say in the name of Jesus, you desperate come out. After that again put your finger and command the eardrums, nerves. Say in English, no problem. Yeah. ಕಣ್ಮುಚ್ಚಮ್ಮ, ಕಣ್ಮುಚ್ಚಿಬಿಟ್ಟು ಅದೇ ಮತ್ತೆ ನೀವು ಯೇಸು ನೋಡ್ತಾ ಇದ್ದೀರಾ, ಅವರ ಮುಖ ನೋಡ್ತಾ ಇದ್ದೀರಾ, ಅವರ ಮುಖದಲ್ಲಿ ಹರಿತಾ ಇರೋ ರಕ್ತ ನೋಡ್ತಾ ಇದ್ದೀರಾ. ಆ ಮುಖದಿಂದ, ಅವರ ಕಿವಿಯಿಂದ, ಅವರ ಶರೀರದಿಂದ ಹರಿತಾ ಇರೋ ಸೌಖ್ಯದ ಶಕ್ತಿ ನಿಮ್ಮ ಇಡೀ, ಅವರ ಜೀವ ಸೌಖ್ಯದ ಶಕ್ತಿ ನಿಮ್ಮ ಇಡೀ ಮೈಯಲ್ಲಿ ಹರಿತಾ ಇದೆ, ಅದನ್ನು ನೀವು ನೋಡ್ತಾ ಇದ್ದೀರಾ. I command the dead spirit in the name of Jesus. I command the deaf spirit to be out of the sister's ears in Jesus' name. Amen. Very good. In the name of Jesus, I command the eardrums to work for the glory of God. You are to be healed. You are be healed in the name of Jesus. Eardrums be recreated. Eardrums be recreated. Be reconstructed. In the name of Jesus. By the power of the Holy Spirit. Eardrums be healed. Life of Jesus is flowing into the eardrums. Life of Jesus is flowing into your eardrums. Ears, you are completely healed in Jesus' name. Nerves, tendons, muscles, ligaments be healed in the name of Jesus. Thank you, Jesus, for this restoration. Amen. 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 Now do this. ಇದು ಕೇಳಿಸ್ತದೆ, ಇದು ಕೇಳಿಸಲ್ಲ. Close that ear. ಇದು ಇದು ನೀವು ಚಿಟ್ಕೆ ಹೊಡಿತೀರ ಈ ಕಡೆ, ಇದಾಗಲ್ಲ. ಕೇಳ್ತಾ ಇದೆಯಾ? ಏನಾದರೂ ಚಿಟ್ಕೆ ಹೊಡೆದಂಗೆ ಏನು ಸೌಂಡ್ ಕೇಳಿಸ್ತಾ ಇದೆ ಅಲ್ವಾ? ಅದು ಕೇಳಿಸ್ತದೆ, ಮತ್ತೆ ಮಾತಾಡಿ ಕೇಳಿಸ್ತದೆ. Okay. Thank you. Tell it. ಧನ್ಯವಾದ ಯೇಸುವೆ. Not you, lip moment. Repeat me. Tell her to repeat. ಅವ್ರ ಸಿಸ್ಟರ್ ಹೇಳೋದನ್ನು ನೀವು ಹೇಳಿ ಆಯಿತಾ? ಯೇಸುವೆ ಹೇಳಿ ಸಿಸ್ಟರ್. ಯೇಸುವೆ ಸಹೋದರಿ ನೀವು ಹೇಳಿ. Thank you. Thank you. Thank you. Thank you. Jesus. 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 ಯೇಸುವೆ ಯೇಸುವೆ. ಯೇಸುವೆ ಯೇಸುವೆ. ಯೇಸುವೆ ಯೇಸುವೆ. ಸ್ತೋತ್ರ. ಸ್ತೋತ್ರ. ಕರೆಕ್ಟ್. ಯೇಸುವೆ ಯೇಸುವೆ. ಸ್ತೋತ್ರ. ಸ್ತೋತ್ರ. ಯೇಸುವೆ. ಯೇಸುವೆ. ಸ್ತೋತ್ರ. ಸ್ತೋತ್ರ. ಯೇಸುವೆ. ಯೇಸುವೆ. ವಂದನ. ವಂದನೆ. ಯೇಸುವೆ. ಯೇಸುವೆ. ವಂದನೆ. ಸಾಂತ್ವನ. ವಂದನೆ. 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 ಯೇಸುವೆ. ಯೇಸುವೆ. ವಂದನೆ. ವಂದನೆ. ಯೇಸುವೆ. ಯೇಸುವೆ. ವಂದನೆ. ವಂದನೆ. What's your name? Ask what's your name. ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು ಹೇಳಿ. ಎಷ್ಟು ಗೊತ್ತಿಲ್ವಾ? ಹೆಸರು ಹೇಳಿ. ಯೇಸುವೆ. ನಿಮ್ಮ ಹೆಸರು. ನಿಮ್ಮ ಹೆಸರು. Okay. ನಿಮ್ಮ ಹೆಸರು ಹೇಳು. Sound. Remove this. She can get the sound now. ನಿಮಗೆ ಸೌಂಡ್ ಕೇಳ್ತಾ ಇದೆಯಾ ಆ ಕಿವಿಯಿಂದ? Now. ಕೇಳ್ತಾ ಇದೆ ಅಲ್ವಾ? ಏನು ಮಾತು ಕೇಳ್ತಾ ಇದೆ ಅಲ್ಲ? ಹೌದು. So now pray again. Speak again to this ear. Not to that one. In the name of Jesus. In the name of Jesus, I command you deaf spirit, come out. Out in the name of Jesus. Out in the name of Jesus. Left ear. Be healed completely. Eardrums. Be healed. Be recreated. Be reconstructed. In the name of Jesus. By the power of the Holy Spirit. Left ear. Be restored completely. In Jesus' name. Thank you, Jesus. Amen. Thank you. Jesus. Thank you. Jesus. Thank you. Jesus. Love you. Love. Okay. Praise you. Jesus. ಯೇಸುವೆ. ಸ್ತೋತ್ರ. ಯೇಸುವೆ. ಸ್ತೋತ್ರ. ಯೇಸುವೆ. ವಂದನ. ಯೇಸುವೆ. ವಂದನೆ. ಯೇಸುವೆ. ವಂದನೆ. ಅವ್ರಿಗೆ ಕೇಳಿ. ಆಂಟಿ ನಿಮ್ಮ ಹೆಸರು ಹೇಳಿ. Praise God.
Loudly. ಸರಿ ನಿಮ್ಮ ಮನೆ ಎಲ್ಲಿದೆ? Loudly. See, speak loudly. Come on. As you're speaking, it will She's open up. telling slowly we will speak. She's listen. Only slowly she's listen. Ask her before, if you speak slowly in this ear, she can hear. ನಿಮಗೆ ಮುಂಚೆ ಮೆತ್ತಗೆ ಜೋರಾಗಿ ಮಾತಾಡಿದರೆ ಕೇಳ್ತಾ ಇತ್ತಾ ಈ ಕಿವಿಲಿ? ಜೋರಾಗಿ ಮಾತಾಡಿದರೆ ಈ ಕಿವಿಲಿ ಕೇಳ್ತಾ ಇತ್ತು ಮುಂಚೆ, ಪ್ರಾರ್ಥನೆ ಮಾಡೋಕ್ಕೂ ಮುಂಚೆ. You hear from this ear or that ear? ನೀವು ಈ ಕಿವಿಯಿಂದ ಕೇಳೋದಲ್ವಾ ಪೂರ್ತಿಯಾಗಿ? ಈ ಕಿವಿ ಕೇಳಲ್ಲ ಅಂತ ಹೇಳಿದ್ರಿ. ಪೂರ್ತಿಯಾಗಿ ಕೇಳ್ತಿರ್ಲಿಲ್ವ? ಜೋರಾಗಿ ಮಾತಾಡಿದರೆ ಕೇಳ್ತಾ ಇತ್ತು? ಮಾತಾಡಿ ಕೇಳಿಸುತ್ತೆ. ಸ್ವಲ್ಪ ದೂರ, ಅಲ್ಲಿ ದೂರ ನಿಂತ್ಕೊಂಡು ಮಾತಾಡಿ ಕೇಳ್ತಾರೆ. ಅದಕ್ಕೆ ಮಿಷಿನ್ ಹಾಕೊಂಡ್ರೆ. Okay, okay. Machine for which ear? ಈ ಮಷಿನ್ ಕಿವಿಗೆ, ಆ ಕಿವಿಗೆ ಹಾಕೊಂಡ್ರೆ ಕೇಳಿಸ್ತಾರೆ. ತೆಗೀರಿ. Close that ear. Okay. Now ask her. Go far and ask. ಬರೋ ಅಂತ ಐತಿ ಸೌಂಡು, ಬರೋ ಅಂತ ಸೌಂಡ್ ಕೌಂಡ್ ನಿಮಗೆ ಬರ್ತಾ ಇದೆಯಾ ಕಿವಿಲಲ್ಲಿ ವಾಯ್ಸ್ ಈಗ? ಕೇಳಿಸಲ್ವಲ್ಲ, ಅದಕ್ಕೆ ಬರೋ ಅಂತ ಸೌಂಡ್ ಕೇಳಿಸ್ತದೆ. ವೆನ್ ಸಂಬಡಿ ಸ್ಪೀಕ್ಸ್ ಶಿ ಫೀಲ್ಸ್ ಇಟ್ಸ್ ಅ ಬರೋ ಸೌಂಡ್. ಯಾರೋ ಮಾತಾಡ್ಬೇಕಾದ್ರೆ ನಿಮಗೆ ಬರೋ ಒಂಥರ ಸೌಂಡ್ ಬಂದಂಗೆ ಅನ್ಸುತ್ತೆ, ಏನು ಅಂತ ಗೊತ್ತಾಗಲ್ಲ ಅಲ್ವಾ? Now ask what's your name. ಆಂಟಿ ನಿಮ್ಮ ಹೆಸರು ಹೇಳಿ. ಆಂಟಿ ನಿಮ್ಮ ಹೆಸರು ಹೇಳಿ. ಕೇಳಿಸ್ತಲ್ವಾ? ಇಲ್ಲ. Okay. Thank you, Father. Thank you, Jesus. In the name of Jesus, I command your brain completely be free. You feel nothing. You deaf spirit. In the name of Jesus, you deaf spirit, come out. Come out. Now. Left ear be free completely. Be healed. Life of Jesus is flowing into your left ear. Yes. Life of Jesus flowing into your left ear. Your drum be healed. Nose be healed. Brain be healed. Yes, that's God's healing power. God's healing power flowing into you. God's creating life. Now ask something from there. Ask. ಆಂಟಿ ನಿಮ್ಮ ಮನೆ ಎಲ್ಲಿದೆ? ಮನೆ ಎಲ್ಲಿದೆ? ಬೇರೆ ಏನೋ ಕೇಳಿ. ಪಲ್ಲವಿ ಎಲ್ಲೋಗಿದ್ದಾಳೆ? Say again. ಪಲ್ಲವಿ ಎಲ್ಲೋಗಿದ್ದಾಳೆ ಆಂಟಿ? Says ask something else. ವನಿತಾ ಎಲ್ಲೋಗಿದ್ದಾರೆ? ಮಾತಾಡೋದು ಅರ್ಥ ಆಗಲ್ಲ. Okay, okay. Now ask her, is that irritation gone? ಇರಿಟೇಷನ್ ನವೇ Ask her. ಆಂಟಿ ನವೇ ಹೋಯ್ತಾ? ನವೇ ಹೋಗಿದೆ ಅಲ್ವಾ ಕಿವಿಂದ? ನಿಮಗೆ ಯಾರೋ ಮಾತಾಡ್ಬೇಕಾದ್ರೆ ಒಂಥರ ಸೌಂಡ್ ಬಂದಂಗೆ ಗೊರ್ರ ಅಂತ ಆಗ್ತು ಅಂದಲ್ಲ, ಅದು ಕಡಿಮೆ ಆಯಿತಾ? ಈಗ ನೀವು ಹೇಳಿದ್ರಿ ಯಾವಾಗ ಯಾರಾದರೂ ಮಾತಾಡಿದರೆ ನನಗೆ ಕೇಳೋದಿಲ್ಲ, ಆದರೆ ಒಂಥರ ಗರ್ರ ಅಂತ ಅನಿಸುತ್ತೆ ಅಂದಿರಲ್ಲ, ಅದು ಕಡಿಮೆ ಆಗಿದೆಯಾ ಈಗ? ಇಲ್ಲ, ಹಾಗೇ ಇದೆ ಗರ್. ಸೊ ನಿಮಗೆ ಅವ್ರು ಮಾತಾಡ್ಬೇಕಾದ್ರೆ ಗರ್ ಸೌಂಡ್ ಬರುತ್ತೆ. No difference, it's the same. ಅಷ್ಟು ಅದೇ ಥರ ಇದೆ, ಏನು ಡಿಫ್ರೆನ್ಸ್ ಇಲ್ಲ. ಅವ್ರು ಮಾತಾಡಿದಾಗ ನಿಮಗೆ ಗರ್ ಅಂತಲೇ ಸೌಂಡ್ ಬಂದು, ನಿಮಗೆ ಅವ್ರು ಏನು ಮಾತಾಡಿದ್ರು ಅರ್ಥ ಆಗಿಲ್ಲ, ಸೌಂಡ್ ಅಷ್ಟೇ ಕೇಳ್ತು ಅಲ್ಲ?
Okay, thank you, Father. Thank you, Jesus. Lord, just like how when you spoke to the fig tree, the root was dead. The same way, Lord, the root of the sickness is Yes, Lord. Praise God. Hallelujah. Hallelujah. Thank you, Jesus. Thank you, Jesus. Okay, tell her the healing is just like how the root of the fig tree was dead, the root of the sickness is dead. Her ears are healed. Now tell her to keep thanking and thanking. ಈಗ ನಾವು ಅಂಜೂರದ ಮರದ್ದು ಕೇಳಿದ್ರಲ್ಲ, ಅಂಜೂರದ ಮರ ಏಸು ನುಡಿದಾಗ ಆ ಬೇರೆ ಸುಟ್ಟೋಯ್ತು, ಸತ್ತೋಯ್ತು. ಅಲ್ಲಿ ಬೇರಿಂದ ಶುರುವಾಗಿ ಇಡೀ ಮರ ಸತ್ತೋಯ್ತು ಅಲ್ವಾ. ಈಗ ನಿಮ್ಮ ಕಿವಿಗೆ ನುಡ್ದಿರೋದು ಅಲ್ಲಿ ಕಾರ್ಯ ಶುರು ಆಗಿಬಿಟ್ಟಿದೆ, ಒಳಗಡೆಯಿಂದ ಹೀಲಿಂಗ್ ಶುರು ಆಗಿದೆ. ನೀವು ಹೇಗೆ ಯೇಸುವೆ ನಾನು ನಿಮ್ಮನಿಗೆ ಸ್ತೋತ್ರ ಹೇಳ್ತೀನಿ, ಯೇಸುವೆ ವಂದನೆ ಯೇಸುವೆ ಸ್ತೋತ್ರ ಅಂತ ಹೇಳ್ತಾ ಹೋಗ್ತೀರಾ, ಅದು ಹೇಗೆ ಪೂರ್ತಿ ಮರ ಅದು ಹಾಂ. ಶಿ ಈಸ್ ಟೆಲಿಂಗ್ ವಾಟ್ ಡಾಕ್ಟರ್ ಹ್ಯಾಸ್ ಟೋಲ್ಡ್, ದಿಸ್ ಅ ಹೋಲ್ ಆ್ಯಂಡ್ ಆಲ್ ದ್ಯಾಟ್ ಈಸ್ ದೇರ್ ಇನ್ ಹಾಂ. ಶಿ ಈಸ್ ಟೆಲಿಂಗ್ ಡಾಕ್ಟರ್ ಹ್ಯಾಸ್ ಟೋಲ್ಡ್ ಇಸ್ ಹೋಲ್ ತಮಟೆಗೆ ತೋಟ ಇಯರ್ ಡ್ರಮ್ ಹ್ಯಾಸ್ ಅ ಹೋಲ್. So she's still thinking about what doctor ಯಾ. ಸೊ ಇಲ್ಲ ಅದು ಇವಾಗ ಆಲ್ರೆಡಿ ದೇವ್ರು ನಿಮ್ಗೆ ಸರಿಪಡಿಸ್ಬಿಟ್ಟಿದ್ದಾರೆ, ಅದಾಗೋಗಿದೆ. ಇನ್ಮೇಲೆ ನೀವು ಡೈಲಿ ಯೇಸುವೆ ಸ್ತೋತ್ರ ನೀವು ಎಷ್ಟು ಯೇಸುವೆ ಸ್ತೋತ್ರ ಯೇಸುವೆ ವಂದನೆ ಹೇಳ್ತಾ ಹೋಗ್ತೀರಾ ನೋಡಿ ಆಂಟಿ, ಅದು ಕಾಣ. ಹೌದು ಗೋಟ್ ಇಟ್ ವಿಲ್. ಹಾಂ ಬ್ಯಾಕ್ ಪೇನ್ ಇಸ್ ಸೊಂಟ ನೋವು ಇದೆ. ಈಗ ನೋಡಿ ಕೆಳಗಡೆ ಹಾಕಿ ಬೆಂಡ್ ಮಾಡಿ ನೋಡಿ. ಹಿಂದೆ ಏನು ಮಾಡೋಕ್ಕಾಗ್ತಿರಲ್ಲ ಅದು ಮಾಡಿ ನೋಡಿ. ಸ್ತೋತ್ರ ಹೋಗಿ ನೋವಿಲ್ಲ ಅಲ್ವಾ? ಸ್ತೋತ್ರ ಯೇಸುವೆ ಸ್ತೋತ್ರ. ಈ ಕಿವಿ ನೋವು ಕಿವಿನೂ ಕೇಳೋದು ಅದನ್ನು ಆಗ್ಬಿಟ್ಟಿದೆ, ಅನ್ಕೊಳ್ಬೇಕು ಅಲ್ಲ, ಹೋಗ್ಬಿಟ್ಟಿದೆ. ನೀವು ಬರೀ ಸ್ತೋತ್ರ ಯೇಸುವೆ ವಂದನೆ ಹೇಳೋದು. One minute. How is she? Ask her. She is feeling giddy. Okay, can she see any difference in the eyes? Ask her. ಕಾಣೋದ್ರಲ್ಲಿ She is seeing light. Okay. Tell her to come one more time. ಕರ್ಕೊಂಬನ್ನಿ ಸಿಸ್ಟರ್. I understand. One more time, my mind is there. Just stand behind her. Tell her close your eyes. ಕಣ್ಮುಚ್ಚಿ And ಸಿಸ್ಟರ್. see Jesus on the cross. ಯೇಸು ಶಿಲುಬೆ ಮೇಲಿರೋದನ್ನು ನೋಡಿ ಸಿಸ್ಟರ್. He took your curse, ಅವರು ನಿಮ್ಮ ಶಾಪನ್ನು ತಗೊಂಡ್ರು, your sickness, ನಿಮ್ಮ ಆರೋಗ್ಯ no, ಡಿಸೀಸ್ ಕಾಯಿಲೆನ ತಗೊಂಡ್ರು. He has taken it on his body. ಅವರ ಶಾಪನ ನಿಮ್ಮ ಕಾಯಿಲೆನ ಅವರ ಶರೀರದ ಮೇಲೆ ತಗೊಂಡ್ರು. He has taken your eyes. ಅವರು ನಿಮ್ಮ ಕಣ್ಣನ್ನು ಕೂಡ ತಗೊಂಡ್ರು. And he has given you new eyes. ಅವರು ಹಳೆ ಕಣ್ಣನ್ನು ತಗೊಂಡು ಹೊಸ ಕಣ್ಣನ್ನು ಕೊಟ್ಟಿದ್ದಾರೆ. As you are seeing Jesus on the cross, ನೀವು ಯೇಸುವನ್ನು ಈ ಕ್ಷಣದಲ್ಲಿ ನೋಡಬೇಕಾದ್ರೆ right now, ಈಗಲೇ life of Jesus ಯೇಸುವಿನ ಜೀವ is flowing into you. ನಿಮ್ಮಲ್ಲಿ ಹರಿತಾ ಇದೆ ಸಿಸ್ಟರ್. Is flowing into you. ಈಗ ಪೂರ್ತಿಯಾಗಿ ಹರಿತಾ ಇದೆ ಸಿಸ್ಟರ್. Is flowing into you. ಹರಿತಾ ಇದೆ ಸಿಸ್ಟರ್. Your eyes are completely healed. ನಿಮ್ಮ ಕಣ್ಣುಗಳು ಪೂರ್ತಿಯಾಗಿ ಗುಣ ಹೊಂದಿದ್ದಾವೆ ಸಿಸ್ಟರ್. You see. In the name of Jesus, I command every spirit that is not of God's kingdom, every spirit that is in the hiding, come out. Spirit of blindness, come out. Come out. Spirit of heaviness, out. Come out now. Come out now. Out. Be uprooted from the root and be cast into the sea. Come out. Ask her to say this. Thank you, Jesus. Ask her to say.
ಸಿಸ್ಟರ್ ಈಗ ಹೇಳಿ ಯೇಸುವೆ ಸ್ತೋತ್ರ. ಕಣ್ಣು ಮುಚ್ಚೆ ಇಡಿ. Thank you, Jesus. By your wounds, my eyes are completely healed. ಯೇಸುವೆ ಸ್ತೋತ್ರ ಹೇಳಿ. ಯೇಸುವೆ ಸ್ತೋತ್ರ, ನಿಮ್ಮ ಗಾಯಗಳಿಂದ ನಾನು ಪೂರ್ತಿಯಾಗಿ ಗುಣ ಹೊಂದಿದ್ದೇನೆ. ನನ್ನ ಕಣ್ಣುಗಳು ಪೂರ್ತಿಯಾಗಿ ಗುಣ ಹೊಂದಿವೆ. ನನ್ನ ಕಣ್ಣುಗಳು ಪೂರ್ತಿಯಾಗಿ ಯೇಸುವಿನ ಗಾಯದಿಂದ ಗುಣ ಹೊಂದಿದೆ. ಸ್ತೋತ್ರ ಯೇಸುವೆ. ಯೇಸುವಿನ ಗಾಯದಿಂದ ನನ್ನ ಕಣ್ಣುಗಳು ಪೂರ್ತಿಯಾಗಿ ಗುಣ ಹೊಂದಿವೆ. ಸ್ತೋತ್ರ ಯೇಸುವೆ. ವಂದನೆ ಯೇಸುವೆ. ಯೇಸುವಿನ ಗಾಯದಿಂದ ಪೂರ್ತಿಯಾಗಿ ನನ್ನ ಕಣ್ಣುಗಳು ಗುಣ ಹೊಂದಿವೆ. ಸ್ತೋತ್ರ ಯೇಸುವೆ. ವಂದನೆ ಯೇಸುವೆ. ಯೇಸುವಿನ ಗಾಯದಿಂದ ನನ್ನ ಕಣ್ಣುಗಳು ಪೂರ್ತಿಯಾಗಿ ಗುಣ ಹೊಂದಿವೆ. ಸ್ತೋತ್ರ ಯೇಸುವೆ. ವಂದನೆ ಯೇಸುವೆ. ಯೇಸುವಿನ ಗಾಯಗಳಿಂದ ನನ್ನ ಕಣ್ಣುಗಳು ಪೂರ್ತಿಯಾಗಿ ಗುಣ ಹೊಂದಿವೆ. ಸ್ತೋತ್ರ ಯೇಸುವೆ. ವಂದನೆ ಯೇಸುವೆ. ಯೇಸುವಿನ ಗಾಯದಿಂದ ನನ್ನ ಕಣ್ಣುಗಳು ಪೂರ್ತಿಯಾಗಿ ಗುಣ ಹೊಂದಿವೆ. ಸ್ತೋತ್ರ ಯೇಸುವೆ. ವಂದನೆ ಯೇಸುವೆ. ಯೇಸುವಿನ ಗಾಯದಿಂದ ನನ್ನ ಕಣ್ಣುಗಳು ಪೂರ್ತಿಯಾಗಿ ಗುಣ ಹೊಂದಿವೆ. ಸ್ತೋತ್ರ ಯೇಸುವೆ. ವಂದನೆ ಯೇಸುವೆ. ಯೇಸುವಿನ ಗಾಯದಿಂದ ಪೂರ್ತಿಯಾಗಿ ನನ್ನ ಕಣ್ಣುಗಳು ಗುಣ ಹೊಂದಿವೆ. ಸ್ತೋತ್ರ ಯೇಸುವೆ. ವಂದನೆ ಯೇಸುವೆ. ಯೇಸುವಿನ ಗಾಯದಿಂದ ನನ್ನ ಕಣ್ಣುಗಳು ಪೂರ್ತಿಯಾಗಿ ಗುಣ ಹೊಂದಿವೆ. ಸ್ತೋತ್ರ ಯೇಸುವೆ. ವಂದನೆ ಯೇಸುವೆ. ಆಮೆನ್. Now can you see the heaviness is gone? ಈಗ ನಿಮ್ಗೆ ಭಾರ ಏನು ಅನಿಸ್ತಾ ಇತ್ತು ಅಥವಾ ತಲೆ ಒಂದು ಸ್ವಲ್ಪ ಸುತ್ತು ಅನಿಸ್ತಾ ಇತ್ತು, ಅದು ಹೋಗಿದೆ ಅಲ್ವಾ? ಪೂರ್ತಿಯಾಗಿ ಹೋಗಿದೆ. Okay, now other than light, can you see any other difference? ಈಗ ಆ ಲೈಟ್ ಬಿಟ್ಟು ಬೇರೆ ಏನಾದರೂ ಕಾಣುತ್ತೆ ಸಿಸ್ಟರ್? ಅವಾಗಿಂದ ನೀವು ಬರೀ ಬೆಳಕು ಕಾಣುತ್ತೆ ಅಂತೀರ. ಅದು ಬಿಟ್ಟು ಬೇರೆ ಏನು ಕಾಣ್ತಾ ಇದೆ? ನಾವು ಇಬ್ಬರು ನಿಂತಿರೋದು ಕಾಣ್ತಾ ಇದೆ ನಿಮಗೆ. What else? ಮತ್ತೇನು ಕಾಣ್ತಾ ಇದೆ ಸಿಸ್ಟರ್? ಕೈ ಹಿಡ್ಕೊಂಡಿರೋದು ಕಾಣ್ತಾ ಇದೆ. ಜೀಸಸ್. Thank you. Any colors? ಕಲರ್ ಏನಾದರೂ ಕಾಣ್ತಾ ಇದೆಯಾ? ಯಾವುದಾದ್ರೂ ಕಲರ್, ಲೈಟ್ ಕಲರ್ ಇರ್ಬೋದು. ಬಿಳಿ ಬೆಳಕು ಬಿಟ್ಟು ಬೇರೆ ಏನು ಕಾಣ್ತಾ ಇದೆ? ಏನು ಕಾಣ್ತಾ ಇದೆ? Okay, you can see my hands. ಸಿಸ್ಟರ್ ಕೈ ಕಾಣ್ತಾ ಇದೆಯಾ ನಿಮಗೆ? ಹೌದು. You can see your hands also. You can see the shape. ನಿಮ್ಮ ಕೈಯಿನ ಹೇಗೆ ಶೇಪ್ ಇದೆ ನೋಡಿ. ಬೆರಳು ಹೇಗಿದೆ ಅಂತ ಕಾಣ್ತಾ ಇದೆಯಾ ನಿಮಗೆ? ಬೆರಳು ಅಲ್ಲಾಡ್ಸೋದು ಕಾಣ್ತಾ ಇದೆಯಾ? ಕಾಣಿಸ್ತಾ ಇದೆಯಲ್ಲ ಬೆರಳು ಅಲ್ಲಾಡ್ಸೋದು? She could see. Yes. Thank you, Jesus. Thank you, Jesus. As she said, now I'm noticing the white is becoming less and less in the eyes. Eye pupil be healed now.
Amen. Okay, now. ಕಣ್ಣು ಓಪನ್ ಮಾಡಿ ಸಿಸ್ಟರ್. ಈಗ ನೋಡಿ, ಈ ಹಿಂದಿನಕ್ಕೂ ಈಗಿಗೂ ಏನು ವ್ಯತ್ಯಾಸ ಕಾಣ್ತಾ ಇದೆ ಸಿಸ್ಟರ್ ನಿಮಗೆ? ಬದಲಾವಣೆ ಏನು ಕಾಣ್ತಾ ಇದೆ? I think she could see the shape now. She could see something. ಆಕಾರ ಕಾಣ್ತಾ ಇದೆ ಅಲ್ವಾ ನಿಮಗೆ? ಆಕಾರ ಕಾಣ್ತಾ ಇದೆ. Praise God. She looked at me. What are you seeing? ಈಗ ಆಕಾರ ಕಾಣ್ತಾ ಇದೆ ಅಂತೀರಲ್ಲ, ಮತ್ತೇನು ಕಾಣ್ತಾ ಇದ್ದೀರಾ ನೀವು ನೋಡಬೇಕಾದ್ರೆ? ನಿನ್ನ ಡ್ರೆಸ್. You can see your dress. What is the color? ಬಣ್ಣ ಯಾವುದು? It ವೈಟ್. looks like white. Okay. Praise God. If I come close, she will know. Yeah. Yeah. But can you see me? ಅವರ ಸಿಸ್ಟರ್ ಕಾಣ್ತಾ ಇದ್ದಾರಲ್ಲ ನಿಮಗೆ, ಹತ್ರ ಬಂದಿರೋದು. ಹೌದು. Can you see any shape? ಅವ್ರನ್ನ ಅವ್ರ ಕಡೆ ನೋಡ್ಬೇಕಾರೆ ಅಥವಾ ನನ್ನ ಕಡೆ ನೋಡ್ಬೇಕಾದ್ರೆ ನಿಮಗೆ ಈ ಆಕಾರ, ಶೇಪ್ ಕಾಣ್ತಾ ಇದೆಯಾ? ಅಥವಾ ಕಣ್ಣು, ಮೂಗು, ಬಾಯಿ? ಶಿ ಇಸ್ ಟಾಲರ್ ದೆನ್ ಮೀ. Praise God. Praise God. Wonderful. She is saying that she is taller than me. ಮತ್ತು ನಾನು? What else you can see? ನಾನು Come close. ಹತ್ರ ನೋಡಿ. Same of, she's saying you're of my same height. She said I am of her height. ಬಟ್ಟೆ ಶೇಪ್ ಅಂದರೆ ನನ್ನ ಹೈಟ್ ನಿಮ್ಮಷ್ಟೇ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಸ್ತೋತ್ರ. Hallelujah. Thank you, Father. Thank you, Jesus. Open your eyes. ಕಣ್ಣು ಓಪನ್ ಮಾಡಿ ಸಿಸ್ಟರ್. ಈಗ ಹೇಳಿ. Praise God. ಏನು ವ್ಯತ್ಯಾಸ ಕಾಣ್ತಾ ಇದೆ? ಈಗ ಪ್ರಾರ್ಥನೆ ಮಾಡಿದ ಮೇಲೆ ಏನು ವ್ಯತ್ಯಾಸ ಕಾಣ್ತಾ ಇದೆ ನಿಮಗೆ? ಮತ್ತೇನು ಕಾಣ್ತಾ ಇದೆ? So that the eyes were separate. Now she's feeling the movement is changed. It's become the vision has become bigger. She is telling. The vision has become bigger. Yeah. Praise God. ಕ್ಲೋಸ್ ಆಗ್ತಾ ಇತ್ತು, ಇವಾಗ ಏನು ರೆಕ್ಕೆ ಕಣ್ಣು ಮೇಲಿಂದ? ಶೀಸ್ ಟೆಲಿಂಗ್ ದಿಸ್ ಐಲಿಡ್ಸ್ ಅಂದರೆ ಕಣ್ಣಿನ ರೆಪ್ಪೆ ಮುಚ್ಕೊಳ್ತಾ ಇತ್ತು ಅಂತ ಇದ್ದೀರಾ? ಇಲ್ಲ, ಇದೆ ಸಣ್ಣ ಸಣ್ಣ ಆಗ್ತಾ ಇತ್ತು. ಹಾಂ, ದಿಸ್ ದಟ್ ಆ್ಯಕ್ಚುಲಿ ವಿಷನ್ ಸಿಸ್ಟಮ್. She's saying the vision is becoming Vision clear. has become bigger. Yeah. She's feeling something structure is changing. Yeah. Hallelujah. Hallelujah. Thank you, Jesus. Thank you, Jesus. Praise you, Jesus. Praise you, Jesus. Now you are here, right? Will you do the homework which I am doing now? Can you see I am releasing my faith by laying hand? Is she close by? Is she close to your house? Yeah. Okay. I can come. Okay. So now one thing is she has to believe she is already healed. Okay. And you have to tell her close your eyes and see everything clear. And the testimony we shared, no, like that. Plus lay hand. When you are laying hand,
Believe, because the scripture says when the believer lay hand on the sick. When you are laying, yes, when you are laying hand, believe God's creative power is flowing through your hand. Okay? Okay? And as you are laying hand, also pray in tongues. And believe God's healing power. Okay? And you will see in no time, eyes, it's still going on. The healing is still happening. You know, that spirit which was causing, it's left completely. Now only the restoration is taking place. That's why the scripture says, when the believer lay hand on the sick shall recover. The sickness is gone. Now recovery is taking place. Okay? And when you lay hand by faith, the recovery is fast. Okay? Praise God. Praise God. How do you feel now? ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. Thank you, Jesus. ಕೈ ಕೊಡಿ. You can see my hands? ನನ್ನ ಸಿಸ್ಟರ್ ಕೈ ಕಾಣ್ತಾ ಇದೆ. Your hand also you can see. ನಿಮ್ಮ ಕೈನೂ ನಿಮ್ಗೆ ಕಾಣ್ತಾ ಇದೆ ಅಲ್ವಾ? Praise God. Praise God. Let's give the Lord a big hand. Thank you, Jesus. We have less time, so but the healing is still happening. Okay? And I will hear the testimony from you. Yes. Praise God. Come. Praise God. Thank you, Jesus. Thank you, Father. Lord, I thank you. Lord, you are the creator of the heavens and the earth, Lord. Nothing is impossible for you, Lord. Thank you, Jesus. Right now, I speak creative miracle. Creative miracle. In the name of Jesus, I speak new eyes. New eyes. New eyes. Brand new eyes. Shishine papa la kana babana. Kana babana kala babana kara babana. Kara babana kana babana kana papana. Kala babana kana babana kana papana kana papa papa papa. Thank you, Father. Thank you, Jesus, for this creative miracle. For this creative miracle. In the name of Jesus, I command every infirmity to leave right now. Be healed right now. I command the brain be healed right now. I command your eyes be healed right now. Thank you, Lord. I speak new eyes. New eyes. Thank you, Father. Thank you, Jesus. Thank you, Lord. Thank you, Jesus. Thank you, Jesus. Hallelujah. Thank you, Jesus. Amen. Ask her if she's finding any difference, anything happening. ಏನಾದರೂ ಬದಲಾವಣೆ ಕಾಣಿಸ್ತಿದ್ದೇನೆ? ಏನಾದರೂ ಅನಿಸ್ತಿದ್ಯಾ? Is she feeling anything in eyes? ನಿಮ್ಮ ಕಣ್ಗಳಲ್ಲಿ ಏನಾದರೂ ಫೀಲ್ ಆಗ್ತಿದ್ಯಾ? ಏನಿಲ್ವಾ? She believed that she don't have high ball, no? How can I will see? She asked my question that like that. It is in So ask, tell her, did God create the heavens and the earth? ದೇವರು ಸ್ವರ್ಗ ಮತ್ತು ಭೂಮಿಯನ್ನು ಸೃಷ್ಟಿ ಮಾಡಿದಾರಾ ಇಲ್ವಾ? ಮಾಡಿದಾರಾ? Now, did he just speak and in a day he created, and in 6 days he created all the the plants, the trees, the animals? In 6 days he created by his words. ದೇವರು 6 ದಿನಗಳಲ್ಲಿ ಅವರ ಒಂದು ನುಡಿಯಿಂದ ಭೂಮಿ, ಆಕಾಶ, ಮರಗಿಡಗಳು, ಎಲ್ಲ ಪಕ್ಷಿ ಪ್ರಾಣಿಗಳನ್ನೆಲ್ಲ ದೇವರು ಕ್ರಿಯೇಟ್ ಮಾಡಿದಾರಾ ಇಲ್ವಾ? ಸೃಷ್ಟಿ ಮಾಡಿದಾರಾ ಇಲ್ವಾ? If he created that, is it difficult for him to recreate your eyes? ದೇವರು ಅದನ್ನೆಲ್ಲ ಕ್ರಿಯೇಟ್ ಮಾಡಿರುವಾಗ ದೇವರಿಗೆ ನಿನ್ನ ಒಂದು ಹೈ ಬಾಲನ್ನು ಕ್ರಿಯೇಟ್ ಮಾಡೋಕ್ಕಾಗತ್ತಾ ಆಗಲ್ವಾ? ಖಂಡಿತ ಆಗಿದೆ. But did Jesus say, I healed you, or I healed you, or your faith has healed you? ದೇವ್ರು ಹೇಳಿದಾರಾ ನಾನು ನಿನಗೆ ಗುಣಪಡಿಸಿದ್ದೀನಿ ಅಥವಾ ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸುತ್ತೆ ಅಂತ ಹೇಳಿದಾರಾ? ಆಲ್ರೆಡಿ But I healed you, or your faith has healed you? ನಾನು ನಿನ್ನ ಗುಣಪಡಿಸ್ತೀನಿ ಅಂತ ಹೇಳಿದಾರಾ ಅಥವಾ ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸುತ್ತೆ ಅಂತ ಹೇಳಿದಾರಾ? ನಿನ್ನ ವಿಶ್ವಾಸ. So are you going to believe what your physical eyes are saying, or you are going to believe what the word of God says? ನೀನು ನಿನ್ನ ದೇಹ ಏನು ಹೇಳುತ್ತೋ ಅದನ್ನು ನಂಬ್ತೀಯೋ ಅಥವಾ ದೇವರ ವಾಕ್ಯ ಏನು ಹೇಳುತ್ತೋ ಅದನ್ನು ನಂಬ್ತೀಯಾ? ದೇವರ ವಾಕ್ಯ ಏನು ಹೇಳುತ್ತೆ? So now
Do you believe that God has already given you new eyes? Yes. So from today onwards, will you say, Jesus, I thank you. You have given me new eyes, perfect eyes, and I can see clearly. ಅರ್ಥ ಆಯ್ತು ಅವ್ರು ಹೇಳಿದ್ದು? ಹಾಂ ಹೇಳು. Thank you, Jesus. Thank you, Jesus. You have given me You have given me new eyes, perfect eyes, perfect eyes, and I can see clearly. and I can see clearly. Thank you, Jesus. Thank you, Jesus. You have given me You have given me brand new eyes, brand new eyes, perfect eyes, perfect eyes, and I can see clearly. and I can see clearly. Thank you, Jesus. Thank you, Jesus. Thank you, Father. Thank you, Jesus. In the name of Jesus, receive eyesight now. Thank you, Jesus. Thank Receive you, eyesight Jesus. now. Thank you, Jesus. Thank you, Jesus. Receive eyesight now. Jesus. Praise you, Jesus. Perfect Love you, eyesight. Jesus. Thank you, Jesus. Perfect Praise you, eyesight. Jesus. Love In you, Jesus' Jesus. name. Thank you, Jesus. Amen. Praise you, Jesus. Love Thank you, Jesus. Can you tell me if anything's happening? ಏನಾದರೂ ಆಗ್ತಿದೆಯಾ? ಏನಾದರೂ ಗೊತ್ತಾಗ್ತಿದೆಯಾ? Thank you, Jesus. Thank you, Father. Thank you, Jesus. Thank you, Lord, for filling her with your love. Thank you, Jesus. Thank you, Lord, that you have healed her completely. Thank you, Jesus. Thank you, Jesus. It's God's healing power. It's God's life flowing into you now. Life of Jesus is 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 flowing into you now. Thank you, Jesus. Thank you, Jesus. Amen. Thank you, Jesus. Hallelujah. Thank you, Jesus. Something happened for sure. Ask her what? What did she ಏನಾಯಿತು? feel? ಕಣ್ಣೀರ್ ಬರತ್ರ ಆಗ್ತಿತ್ತು ಈ ಕಣ್ಣು ನೋವು. Tears coming? And this eyes is paining. It's paining. Okay. She never had tears before? ಮುಂಚೆ ನಿನಗೆ ಕಣ್ಣೀರು ಬಂದಿರಲಿಲ್ಲ? ಇಲ್ಲ ಬರ್ತಿತ್ತು. She was getting. Okay. Praise God. This eyes is paining? In the name of Jesus, I command. You spirit of infirmity, leave her right now. I command both eyes be healed now. Be recreated now. Both eyes be recreated now. Be reconstructed now. In Jesus' name. By the power of the Holy Spirit. Thank you, Jesus. Thank you, Jesus. Shishile pala hana kana pana kana pana. Baba 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 mama mama baba 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 mama mama mama. Kana papa na kana papa 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 papa. Kaka papa 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 mama mama papa 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 baba baba mama 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 baba papa haha. Receive eyesight now. Receive eyesight now. Receive 100% eyesight now. Receive in the name of Jesus. By the power of the Holy Spirit. Receive eyesight now. Eyes be open now. Eyes be open now. In Jesus' name, amen. Thank you, Jesus. 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 Can you see anything? Can you see a shadow? Something? Light? There is something.
Something? Is something happening? ನೀವು ನಿಂತಿರೋದು ನಾನು ಕಾಣಿಸ್ತಾ ಇದೆ ಅಷ್ಟು. Praise the Lord. She can see me standing. By faith you can see, Manjula. You can do it. Thank you, Jesus. Jesus already healed. Shabarikadi karika shikaba barika barika shikaba kadi karika baba barika karika shikaba. Thank you, Jesus. Receive perfect eyesight now. Receive perfect eyesight now. Receive perfect eyesight now. What you can see now? Can you see light? You can see me standing? Yes? ಮಾತಾಡು. She can see something. Wait. I can't see. Okay, but you can see like somebody standing here in front of you, like a shadow. ನನ್ನ ತಲೆ ಸುತ್ತ You're feeling giddy? Yeah, she's feeling giddy. In the name of Jesus, the spirit of blindness come out. Spirit of infirmity come out. Out. Thank you, Lord, for this great miracle. Thank you, Lord, for perfect eyesight. Shabari kadi 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 shabari kadi kadi kashi kali kadi 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 baba 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 shabari kadi 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 baba baba shabari kadi 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 baba shabari kadi kadi kashi kali baba baba That's God's healing power flowing into you now. Life of Jesus 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 flowing into your eyes now. Receive perfect eyesight now. Perfect eyesight. Perfect vision now. Perfect 100% vision now. Receive 100% perfect vision now in Jesus' name. Amen. Thank you, Jesus. Hallelujah. Hallelujah. Thank you, Jesus. Thank you, Jesus. Thank you, Jesus. Thank you, Jesus. Can you tell what is happening? ಏನಾಗ್ತಿದೆಯಮ್ಮ? Can you tell what is happening? Yes. Can you tell what's happening? Okay, okay. But first you saw me, you said you could see someone standing, right? Yes? You can, in the beginning you said, right? Like a shadow? shadow. Now you can see the shadow still? And near it will be also far. No. What? It's far. Okay. She can see far. You can see far now? No, I can't see far. But can see close? Close you can see? Yes? What you can see? Shadow. You can see the shadow. Can you see light? No, no. No, but you can see shadow. Okay, once more, okay?
Shishile pala ba 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 hala hala ba 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 kala ba ba la kala ba 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 kara ba ba ra hala ba 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 Shabari kadi 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 ba 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 bari 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 kari 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 shabari ba 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 bari 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 ba 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 bari kadi kadi kari bari kadi ka ba 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 shabari kadi kari kari shikari kari ba ba bari 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 kadi kadi ka shakabari kari ka ba bari ba ba bari ba bari bari kadi kadi shabari kadi 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 ba ba bari kadi 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 ba ba bari ba 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 shabari kadi 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 shika ba 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 bari 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 kadi shaba ba 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 receive perfect eyesight now in Jesus' name. Hallelujah. Thank you, Jesus. Praise you, Jesus. Thank you, Jesus. Can you see anything now? Okay. Now? What? She's getting eyes burning. Burning. Okay. Okay. Praise God. Thank you, Jesus. But can you see any shadow now? No. Okay. But when I stood close, you could see a shadow. Okay. Thank you, Jesus. ಬಿಲಿವ್ ಮಂಜುಳಾ ಹುಟ್ಟು ಕುರುಡನಿಗೆ ಕಣ್ಣು ಕೊಟ್ಟಂತ ಯೇಸು ಸ್ವಾಮಿಗೆ ನಿನ್ನ ಕಣ್ಣು ಕೊಡಕ್ಕೆ ಏನು ಅವ್ರಿಗೆ ಸಾಧ್ಯನೇ ಇಲ್ಲ. Will Jesus heal her? ದೇವ್ರು ನಿನಗೆ ಗುಣಪಡಿಸ್ತಾರಾ ಯೇಸು ಸ್ವಾಮಿ? ಪಡಿಸಿದ್ದಾರೆ ಆಲ್ರೆಡಿ. She is telling already healed. Now believe that God has Already completely restored your eyes and you can see perfectly. Thank you, Jesus. Lord, we thank you. We don't believe what we see, Lord, but we believe what your word says, Lord. Your word says when the believer lay hand on the sick shall recover. And we believe our eyesight is completely recovered. In the name of Jesus, we believe she has perfect eyesight. Perfect eyesight. Thank you, Lord, for perfect eyesight. In Jesus' name I pray. Amen. Hallelujah. Hallelujah. Thank you, Jesus. Thank you, Jesus. Okay. Now, homework. Every day. Say, thank you, Jesus. I have perfect eyesight. I can see clearly. My eyes are completely healed. Will you say that? I will say. Not only say, you have to believe. Okay? Yes. Thank you, Jesus. Can you see any other difference now? Is that burning gone now? Eyes burning gone. Gone. The eye pain also gone. Pain is there or gone? Gone. Gone. Praise God. Hallelujah. The healing is happening, okay? It is already done, but the process in the physical is happening. Based on how you believe. Thank you, Jesus. Yes. And what you could see when I'm standing close, the shadow itself is evidence that it is. You are already healed. Yes. Praise God. Praise the Lord. Hallelujah. Hallelujah. Can you say now? Can you say any difference? Can you see anything? Can you see slight light? Very light coming? Okay, praise God. Thank you, Jesus. No problem. I could see perfect eyes, healed eyes, 100% vision eyes. Thank you, Jesus. Amen. Amen. Hallelujah. Hallelujah. Thank you, Jesus. Thank you, Jesus. Anybody else? 2 years getting over my marriage babies now. Okay. Thank you, Father. In the name of Jesus, In the name of the Jesus, I rebuke, I rebuke, I curse I curse every infirmity. every infinity. Christ has redeemed me. Christ is definitely. Okay, afterwards you take it in Kannada, okay? Just listen. In the name of Jesus, I rebuke every curse. Every curse in Jesus' name. I bless your womb. Your womb is blessed in the name of Jesus.
both you and your husband, blessed, healed, completely restored. Christ has redeemed you from the curse of the law by becoming a curse in your place. Christ has redeemed you from the curse of the law by becoming a curse in your place. It's God's power. The life of Jesus flowing into your womb now and into your husband now. Thank you, Lord, that anointed children coming out of this womb. Thank you, Father. Thank you, Jesus. In Jesus' name I pray. Amen. Amen. Praise God. Depression is taking habit in the past 13 years. You understand English? No, I cannot understand. Kannada? It's making him the drowsiness always. No, you speak in English. Depression. Nowadays he wants to be alone. Okay. Ask him what he heard now. ಇವಾಗ Did he understand anything? ಈಗ ಅವ್ರು ಹೇಳಿದ್ರೆ ಇವಾಗೆಲ್ಲ ಪ್ರೇಯರ್ ಎಲ್ಲ ಮಾಡಿದ್ರಲ್ಲ, ಇವಾಗೆಲ್ಲ ಹೇಳಿದ್ರಲ್ಲ ಟೀಚಿಂಗ್ಸ್ ಎಲ್ಲ, ಅದೇನಾದ್ರು ನಿಮ್ಗೆ ಅರ್ಥ ಆಯ್ತಾ? ಅರ್ಥ ಯಾ ಈಸ್ ಅಂಡರ್ಸ್ಟ್ಯಾಂಡ್. Okay, so will Jesus heal him? ಯೇಸು ಸ್ವಾಮಿ ನಿಮಗೆ ಗುಣಪಡಿಸ್ತಾರಾ? ಈಸ್ ಟೆಲ್ಲಿಂಗ್ ಎಸ್ he will heal. He will heal? Okay. He heard everything now? Yeah. So what did he hear? Will Jesus heal him or he has already been healed? He will heal. Ask him. ಈಗ ಇಷ್ಟೆಲ್ಲ ಕೇಳೋದ್ರಲ್ಲ, ಜೀಸಸ್ ನಿಮ್ಗೆ ಗುಣಪಡಿಸ್ತಾರಾ ಅಥವಾ ನಿಮ್ಗೆ ಆಲ್ರೆಡಿ ಗುಣಪಡಿಸಿದ್ದಾರಾ? ಗುಣಪಡಿಸಿದ್ದಾರೆ. He is telling already healed. Okay, is he saying just because we are discussing or is he believing that? No, ask him. ಈಗ ನಾವು ಜಸ್ಟ್ ಹೇಳ್ತಿರೋದಕ್ಕೆ ನೀವು ಹೇಳ್ತಿದ್ರಾ ಇಲ್ಲ ನೀವು ನಂಬ್ತೀರಾ? ಜೀಸಸ್ ಆಲ್ರೆಡಿ ಗುಣಪಡಿಸಿದ್ದಾರೆ ಅಂತ ನಂಬ್ತೀರಾ, ಗುಣಪಡಿಸ್ತಾರೆ ಅಂತ ನಂಬ್ತೀರಾ? ಗುಣಪಡಿಸಿದ್ದಾರೆ ಅಂತ. Okay. Explain to him how this healing has done, how the healing has happened. So when Jesus came on this planet Earth, there was no sin nature in Jesus. ಯೇಸು ಸ್ವಾಮಿ ಇದು ಭೂಮಿಗೆ ಬಂದಮೇಲೆ ಅವರು ಯಾವ ಒಂದು ಪಾಪನೂ ಮಾಡಿರಲಿಲ್ಲ. ಸ್ವಭಾವ ಯೇಸು ಸ್ವಾಮಿ ಯಾವ ಒಂದು ಪಾಪ ಸ್ವಭಾವ ಏನೂ ಇರಲಿಲ್ಲ. So the sin nature was in man. ಆ ಒಂದು ಪಾಪ ಸ್ವಭಾವವು ಮನುಷ್ಯನಲ್ಲಿ ಇತ್ತು. Which came from Adam. ಅದು ಮೊದಲನೇ ಆದಾಮನಿಂದ ಬಂದಿತ್ತು. Because of that sin, there was sickness, there was depression, there was worry, there was everything that was not from the kingdom of heaven. ರೋಗಗಳಿರ್ಬೋದು, ಪಾಪಗಳಿರ್ಬೋದು, ಶಾಪಗಳಿರ್ಬೋದು, ಅದು ಯಾವುದು ಯೇಸು ಸ್ವಾಮಿ ಒಂದು ಸ್ವರ್ಗದಿಂದ ಬಂದಿರಲಿಲ್ಲ. ಅದು ಮೊದಲನೇ ಆದಾಮ ಮಾಡಿದ ಒಂದು ಪಾಪದ ಗುಣದಿಂದ ಮನುಷ್ಯನಿಗೆ ಬಂದಿತ್ತು. So because of this sin, sickness had come. ಪಾಪದಿಂದ ರೋಗ ಬಂದಿದ್ದು. So Bible also says because of sin there is sickness, there is poverty, there is death, there is depression. ಪಾಪದಿಂದನೇ ರೋಗ ಬಂದಿದ್ದು. ಬೈಬಲ್ ಕೂಡ ಅದೇ ರೀತಿ ಹೇಳುತ್ತೆ, ಪಾಪದಿಂದ ಶಾಪ ಬಂದಿದೆ, ಮತ್ತೆ ರೋಗ ಬಂದಿದೆ, ಸಾಲ ಬಂದಿದೆ, ಡೆತ್ ಮರಣ ಬಂದಿದೆ ಅಂತ ಬೈಬಲ್ ಕೂಡ ಅದು ಕ್ಲಿಯರ್ ಆಗಿ ಹೇಳುತ್ತೆ. So Jesus came on this planet Earth. ಜೀಸಸ್ ಈ ಭೂಮಿಗೆ ಬಂದರು without sin. ಯಾವ ಪಾಪದ ಮಾಡದೆ, ಯಾವ ಪಾಪದ ಸ್ವಭಾವ ಇಲ್ಲದೆ ಭೂಮಿಗೆ ಬಂದರು ಯೇಸು ಸ್ವಾಮಿ. So Jesus had the righteous nature of God in him. ಜೀಸಸ್ ದೇವರ ಒಂದು ಗುಣ ಅವರಲ್ಲಿತ್ತು, ಒಳ್ಳೆಯ ಸ್ವಭಾವ ಅವರಲ್ಲಿತ್ತು. ರೈಚಸ್ ನೀತಿವಂತರಾಗಿದ್ರು. ಯೇಸು ಸ್ವಾಮಿ ನೀತಿವಂತರಾಗಿದ್ರು. The Bible says Jesus knew no sin. ಬೈಬಲ್ ಕ್ಲಿಯರ್ ಆಗಿ ಹೇಳುತ್ತೆ ಯೇಸು ಸ್ವಾಮಿ ಯಾವ ಒಂದು ಪಾಪ ಮಾಡಿರಲಿಲ್ಲ, ಅವ್ರು ಯಾವ ಪಾಪನೂ ಅವ್ರಿಗೆ ಗೊತ್ತಿರಲಿಲ್ಲ. He was made sin for our sake. ಯೇಸು ಸ್ವಾಮಿ ಪಾಪಗ್ರಸ್ತರಾದರು, ನಮ್ಮ ಒಂದು ಪಾಪದ ಮೂಲಕವಾಗಿ ಅವರು ಪಾಪಗ್ರಸ್ತರಾದರು. So that through Jesus ಜೀಸಸ್ ಮೂಲಕವಾಗಿ we may have what Jesus had, that is the righteous nature of God. ಜೀಸಸ್ ಮೂಲಕವಾಗಿ ಜೀಸಸ್ ಅಲ್ಲಿ ಏನಿತ್ತು ಅವರ ಸ್ವಭಾವವು ನಾವು ಕೂಡ ಹೊಂದ್ಕೊಂಡಿದ್ದೇವೆ. So Jesus did not have sin. ಯೇಸು ಸ್ವಾಮಿ ಯಾವ ಒಂದು ಪಾಪ ಅವರಲ್ಲಿ ಇರಲಿಲ್ಲ. Man had sin. ಬಟ್ ಮನುಷ್ಯನ ಆ ಪಾಪವನ್ನು ಮಾಡಿದ್ದ. So when Jesus went on the cross, ಯೇಸು ಸ್ವಾಮಿ ಯಾವಾಗ ಶಿಲುಬೆಗೆ ಜಡಿಯಲ್ಪಟ್ರು, he took that was in men. ಆ ಒಂದು ಪಾಪವನ್ನು ಅವ್ರ ಮೇಲೆ ಹಾಕೊಂಡ್ರು. That is the sin nature. ಪಾಪದ ಒಂದು ನೇಚರ್ ಸ್ವಭಾವವನ್ನು ಯೇಸು ಸ್ವಾಮಿ ಅವ್ರ ಮೇಲೆ ಹಾಕೊಂಡು that brought sickness, depression, oppression, fear, everything else.
ಅದರ ಶಿಲುಬೆಯ ಮೇಲೆ ಅವರು ಏನು ಡಿಪ್ರೆಷನ್ನು, ಆಪರೇಷನ್ನು ಮತ್ತು ಯಾವ ರೋಗಗಳು ಎಲ್ಲನೂ ಅವರು ಯೇಸು ಸ್ವಾಮಿ ಶಿಲುಬೆ ಮೇಲೆ ಹಾಕೊಂಡ್ರು. So when Jesus took that sin, ಜೀಸಸ್ ಯಾವಾಗ ಆ ಒಂದು ಪಾಪವನ್ನು ಅವ್ರ ಮೇಲೆ ಹಾಕೊಂಡ್ರು, Jesus took the sin of the whole human race. ಜೀಸಸ್ ಎಲ್ಲ ಇಡೀ ಪ್ರಪಂಚದ ನನ್ನ ನಿನ್ನ ಪಾಪ ಎಲ್ಲರ ಪಾಪವನ್ನು ಅವ್ರ ಮೇಲೆ ಹಾಕೊಂಡ್ಮೇಲೆ, including the sin in him. ನಿಮ್ಮ ಒಂದು ಪಾಪ ಏನಿತ್ತು ಅದನ್ನು ಎಲ್ಲರೂ ಯೇಸು ಸ್ವಾಮಿ ಅವ್ರ ಮೇಲೆ ಹಾಕೊಂಡಾಗ, along with that sin, ಅವರ ಆ ಎಲ್ಲ ಪಾಪದ ಜೊತೆಗೆ every depression, ನಿಮ್ಮ ಒಂದು ಏನು ಡಿಪ್ರೆಷನ್ ಇದೆಯೋ ಅದು, every fear, ನಿಮ್ಮ ಭಯ, every sickness, ನಿಮ್ಮ ಒಂದು ರೋಗದ ಏನಿದೆಯೋ ಎಲ್ಲ ಗುಣಗಳು went in Jesus. ಎಲ್ಲವೂ ಯೇಸು ಸ್ವಾಮಿಯಲ್ಲಿ ಹೋಗಿದೆ. And that's where ಆದ್ರಿಂದ Jesus was wounded ಆದ್ರಿಂದ ಯೇಸು ಸ್ವಾಮಿ ಗಾಯಗೊಂಡಿದ್ದಾರೆ. for his sake. ನಿಮಗೋಸ್ಕರ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಗಾಯಗೊಂಡಿದ್ದಾರೆ. And for our sake. ಮತ್ತೆ ನಮಗಾಗಿ ಕೂಡ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಗಾಯಗೊಂಡಿದ್ದಾರೆ. That is the reason. ಆ ಕಾರಣದಿಂದಾಗಿ by his wounds ಅವರ ಗಾಯದಿಂದ he is completely healed. ನೀವು ಸಂಪೂರ್ಣವಾಗಿ ಗುಣ ಹೊಂದಿದ್ದೀರಾ. Praise the Lord. Praise the Lord. Thank you Jesus. So will Jesus heal him? ಈಗ ಜೀಸಸ್ ನಿಮ್ಮನ್ನ ಗುಣಪಡಿಸ್ತಾರಾ? ಗುಣಪಡಿಸಿದ್ದಾರೆ. Praise God. So did he understand how this exchange has happened? ನಿಮ್ಗೆ ಅರ್ಥ ಆಯ್ತಾ ನಾವು ಹೇಳಿದ್ದು ಈಗ? Okay, now we need to, now this healing what Jesus has done is already done 2000 years ago, but it is there, it is in the spiritual. ಯೇಸು ಸ್ವಾಮಿ ಈ ಹೀಲಿಂಗನ್ನು ಗುಣಪಡಿಸಿದ್ದು ಅವರು 2023 ವರ್ಷಗಳ ಹಿಂದೆನೇ ಅವರು ನಿಮ್ಮ ರೋಗ, ಶಾಪ, ಪಾಪ ಎಲ್ಲವನ್ನು ಎತ್ಕೊಂಡು ಅವ್ರು ನಿಮ್ಮನ್ನ ಆಗಲೇ ಗುಣಪಡಿಸಿದ್ದಾರೆ. Now we are going to use faith. ನೀವು ನಿಮ್ಮ ನಂಬಿಕೆಯಿಂದ bring that which is already there. ಏನು ಇವಾಗ ಆಲ್ರೆಡಿ ಯೇಸು ಸ್ವಾಮಿ ಗುಣಪಡಿಸಿದಾರೋ ಅದು ನೀವು ನಂಬಿಕೆಯಿಂದ ತಂದ್ರೆ from the unseen ಕಣ್ಣಿಗೆ ಕಾಣದೇ ಇರೋದನ್ನ ನಂಬಿ to the seen. to the seen. sin ಕಣ್ಣಿಗೆ ಕಾಣದೇ ಇರುವಂತ ಪಾಪ to now. seen physical from spiritual to the sin. So we are going to use the words of faith. We are going to use faith to bring that is already there in the spiritual to the physical. ಕಣ್ಣಿಗೆ ಕಾಣದೇ ಇರೋದನ್ನ ಈಗ ನೀವು ಅದನ್ನ ಇದೆ ಅಂತಾಗಿ ನಂಬಿದ್ರೆ, just the way God spoke words, ಯೇಸು ಸ್ವಾಮಿ ಏನು ವಾಕ್ಯನ ಹೇಳಿದಾರೋ, he said let there be light. ಬೆಳಕಾಗಲಿ ಎಂದಾಗ ಬೆಳಕಾಯಿತು. ದೇವರು ಬೆಳಕಾಗಲಿ ಅಂದ ಕೂಡಲೇ ಕತ್ತಲೆಯನ್ನು ನೋಡಿ ಅವರು ಬೆಳಕಾಗಲಿ ಅಂದ ಕೂಡಲೇ ಬೆಳಕಾಯಿತು. God did not see light. ದೇವರು ಬೆಳಕನ್ನು ನೋಡಲಿಲ್ಲ. God saw darkness. ದೇವರು ಕತ್ತಲೆಯನ್ನ ನೋಡಿ ಬೆಳಕಾಗಲಿ ಅಂತ ಹೇಳಿದ್ರು. But he spoke words. ಅವರು ನುಡಿಯನ್ನ ನುಡಿದ್ರು. brought light. ಬೆಳಕನ್ನು ಅವರು ತಂದ್ರು. from the spiritual. from the unseen. ಕಣ್ಣಿಗೆ ಕಾಣದ ಆಧ್ಯಾತ್ಮಿಕ ಲೋಕದಿಂದ ಅವರು ಬೆಳಕನ್ನ ತಂದ್ರು. to the seen. ಪಾಪದ ಕಡೆಗೆ. to the seen. Okay. to the physical. Okay. So tell him to close eyes. Praise God. Tell him to close his eyes. ಕಣ್ಣನ್ನು ಮುಚ್ಚಿ. Hold his hand. ಕೈ ಕೊಡಿ. Okay. Tell him to look at Jesus on the cross. ನೀವು ಕಲ್ಪನೆ ಮಾಡ್ಕೊಳ್ಳಿ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣ ಹೊಂದಿರೋದು, ಅವರು ಗಾಯಗೊಂಡಿರೋದನ್ನು ನೀವು ಶಿಲುಬೆ ಆಲೋಚನೆ ಮಾಡಿ. Tell him, say to him, in the name of Jesus. ಯೇಸುವಿನ ನಾಮದಲ್ಲಿ. And by the power of the Holy Spirit. ಪವಿತ್ರಾತ್ಮ by the English only. Okay. By the power of Holy Spirit. You spirit of fear. Come out. You spirit of depression. You spirit and depression. Come out. You spirit of rejection. Come out. In the name of Jesus. And go and fall into the sea. I speak. In the name of Jesus. Complete freedom. Because your sin is no longer there. The righteous nature of God is in you. Right now. In the name of Jesus. I speak. Total life. Life of Christ. To flow from my anointed hands. Into Him. In Jesus' name. Amen. Tell him to open his eyes and check. ಕಣ್ಣನ್ನು ಬಿಟ್ಟು ಚೆಕ್ ಮಾಡಿ. Did you feel any heaviness gone? ಏನಾದರೂ ಅನಿಸ್ತಾ ಇದೆಯಾ? ಏನು ಅನಿಸ್ತಾ ಇದೆ? He is feeling happy. Praise God. Praise God. So easy feeling total light now, total free. ಫುಲ್ ಫ್ರೀ ಅನಿಸ್ತಾ ಇದೆ. ಇನ್ನೇನಾದರೂ ಒಂದು ಸ್ವಲ್ಪ ಒಳಗಡೆ ಏನು ಅನಿಸ್ತಿದ್ಯಾ? ಬಿಸಿ ಒಂಥರ
ಆ ಥರ ಏನು ಅನ್ಸ್ತದೆ? Praise God. Did he have any pain in the joints? ಪೇನ್ ಏನಾದರೂ ಇದೆಯಾ ಕಾಲಲ್ಲಿ? ಏನಿಲ್ಲ. ಮುಂಚೆ ಏನಾದರೂ ಇತ್ತಾ ಕಾಲು ನೋವು? ನೋ. Praise God. Praise the Lord. That's it, done. Thank you, Jesus. ನೀವು ಕಂಪ್ಲೀಟ್ಲಿ ಹೀಲ್ ಆಗಿದ್ದೀರಾ, ಅದನ್ನೇ ನಂಬಿ. ಡಾಕ್ಟರ್ ಏನು ಹೇಳ್ತಾರೋ ಅದನ್ನು ನಂಬಕ್ಕೆ ಹೋಗ್ಬೇಡಿ. ಅವ್ರು ಹೇಳಿರ್ಬೋದು ನಿಮ್ಮ ಒಂದು ಏನು ಹೇಳಿದ್ದಾರೆ, ಮೆದ್ಲಲ್ಲಿ ಏನೋ ಕೆಮಿಕಲ್ಸ್ ಫಾರ್ಮ್ ಆಗಿಬಿಟ್ಟಿದೆ, ಅದರಿಂದ ನೀವು ಜೀವನ ಪೂರ್ತಿ. Tell him he needs to do homework now. That's why I'm telling you. Okay, tell him he needs to open his mouth and confess the words. Yeah. You can give him scriptures. Yeah. Okay, God has not given me the spirit of fear, but of power, love and sound mind. Yeah. To Timothy 1:7. And I am the body of Christ. Satan, sickness, fear has no power over my life, over me and my family. Keep confessing. That's how. Now he is totally free. Now he has to continue. Continue. Yeah. Okay. Because the Bible says you will know the truth only when you continue, and that truth will set you free. Yes. So he's heard the word. Now he has to continue to know the truth, continue in the truth. He's got the truth that he is no longer having that sin. He has the righteous nature of God. Yes. Sin is dealt by Jesus. With sin, sickness, everything is dealt by Jesus. Now he's got total nature of God in him, and he can enjoy everything that God has promised for us. Okay? Now he has to start exercising his faith. The first step is he heard. Now he has to confess. Okay. Praise God. ನೋಡಿ, ಈಗ ಆಲ್ರೆಡಿ ನೀವು ಯೇಸು ಸ್ವಾಮಿಯಿಂದ ನೀವು ಆಲ್ರೆಡಿ ಗುಣ ಆಗಿದ್ದೀರಾ. ಡಾಕ್ಟರ್ ಏನೇ ಹೇಳಿ ತಲೆ ಕೆಡಿಸ್ಕೋಬೇಡಿ. ಯೇಸು ಸ್ವಾಮಿ ನಿಮ್ಮ ಪಾಪ, ನಿಮ್ಮ ಶಾಪ, ನಿಮ್ಮ ರೋಗ ಆಲ್ರೆಡಿ ತಗೊಂಡು ಅವ್ರ ಶಿಲುಬೆ ಮೇಲೆ ಮರಣ ಹೊಂದು ಅವ್ರ ಗಾಯದಿಂದ ನೀವು ಆಲ್ರೆಡಿ ಗುಣ ಹೊಂದಿದ್ದೀರಾ. ಸೊ ನೀವು ಅದನ್ನು ನಂಬಬೇಕು. ನೀವು ಹೇಳಬೇಕು, ದೇವರು ನನಗೆ ಕೊಟ್ಟಿರುವಂಥ ಆತ್ಮವು ಪ್ರೀತಿ, ಬಲ, ಸ್ವಸ್ಥ ಬುದ್ಧಿಯ ಆತ್ಮವೇ ಹೊರತು ಭಯದ ಆತ್ಮವಲ್ಲ. ಆಯಿತಾ? ನನ್ನ ಶರೀರ ಕ್ರಿಸ್ತ ಯೇಸುವಿನ ಶರೀರವಾಗಿದೆ. ಯೇಸು ಕ್ರಿಸ್ತರು ನನ್ನನ್ನು ಅವರ ಪ್ರೀತಿಯಿಂದ ಆತ್ಮರಿಂದ ತುಂಬಿಸಿದ್ದಕ್ಕಾಗಿ ಸ್ತೋತ್ರ ಅಂತ ನಾನು ಅದು ಅವ್ರು ಸುಧಾವ್ರಿಗೆ ಕಳಿಸ್ಕೊಡ್ತೀನಿ. ನೀವು ಅದನ್ನು ಹೇಳಿ. ಇನ್ಮಿಂದ ಏನು ತಲೆ ಕೆಡಿಸ್ಕೊಬೇಡಿ. ಯಾವ ಮಾತ್ರೇನು ಏನು ಬೇಡ. ನೀವು ಆಲ್ರೆಡಿ ಹೀಲ್ ಆಗಿದ್ದೀರಾ. ಇವಾಗ ಆಲ್ರೆಡಿ ನೀವು ಗುಣ ಹೊಂದಿದ್ದೀರಾ. ನೀವು ಅದನ್ನು ವಾಕ್ಯನ ಏನು ಕೇಳಿಸ್ಕೊಂಡಿದ್ದೀರೋ ಅದನ್ನು ನೀವು ನುಡಿತಾ ಹೋಗ್ತಿದ್ರೆ ನೀವು ಸಂಪೂರ್ಣವಾಗಿ ಬಿಡುಗಡೆ ನೀವು ಹೊಂದಿದ್ದೀರಾ. ಅದನ್ನು ನಂಬಿ. ಆಯಿತಾ? Praise God. Thank you. Praise God. Anybody else? She is having leg pain. Leg pain? Leg pain. Okay. Praise God. Okay. Ask her whether Jesus will heal her. ಯೇಸು ಸ್ವಾಮಿ ನಿಮ್ಗೆ ಗುಣಪಡಿಸ್ತಾರ ಆಂಟಿ? ಪಡಿಸಿದ್ದಾರೆ. She tells already healed. Already healed. Oh, very good. Okay. Okay. Hold her hand. ಕೊಡಿ ಆಂಟಿ. Okay. Ask her to close her eyes and look at Jesus on the cross. Close her eyes. Look at Jesus on the cross. ಯೇಸು ಸ್ವಾಮಿಯನ್ನು ಶಿಲುಬೆಯಲ್ಲಿ ನೋಡಿ. Look at Jesus' wounds. ಯೇಸು ಸ್ವಾಮಿಯ ಗಾಯಗಳನ್ನು ನೋಡಿ. Bible says ಬೈಬಲ್ ಹೇಳುತ್ತೆ every bone in his body ಅವರ ಎಲ್ಲ ಮೂಳೆಗಳು ಬಾಡಿಯಲ್ಲಿ was out of joint. ಜಾಯಿಂಟ್ ಎಲ್ಲ Was out of joint. ಅಂದರೆ ಮೂಳೆಗಳೆಲ್ಲ ಹೊರಗೆ ಬಂದಿತ್ತು. For your sake. ನಿಮಗೋಸ್ಕರ. Say this. You say this. Thank you, Jesus. Thank you, Jesus. For helping me. For helping me. To understand this truth. To understand the scripture. So right now. Right now. In the name of Jesus. In the name of Jesus. I am speaking to that spirit of pain. I am speaking to the spirit of pain. Pain. That is causing. That is causing. A trespass. Or a trespass. In her leg. In her leg. In her joint. In her joint. Because now. I heard. The truth. The truth. That every bone in your body. Every bone in your body. Was out of joint. Was out of joint. For our sake. For our sake. For her sake. For her sake. So this pain. This pain. Is trespassing. This trespasser. Trespassing in her leg. Trespassing in her leg. So you trespasser. You trespasser. You trespasser. In the name of Jesus. In the name of Jesus. I command you. I command you. Come out. Come out. From her joint. From her joint. From her bones. From her bone. And go and fall into the sea. Go and fall into the sea. In Jesus' name. In Jesus' name. In the name of Jesus. In the name of Jesus. I speak. Total healing. Total healing. All your bones. All your bones. All your joints. All your joints. All your ligaments. All your ligaments. All your nerves. All your nerves. Be healed. Be healed. Be lubricated. Be lubricated. Be aligned. Be aligned. In the name of Jesus. In the name of Jesus. And by the power of the Holy Spirit. By the power of the Holy Spirit. Amen. Amen. What you say? Because of sugar, her eyes is become. No. What happened to her leg now?
ಕಣ್ಣೇನಾಗಿದೆ ಅಲ್ಲೇ ಸಾರಿ ಕಾಲೇನಾಗಿದೆ ಈಗ ಖಾಲಿ ಪರವಾಗಿಲ್ಲ. ಶೀಸ್ ಟೆಲ್ಲಿಂಗ್ ಓಕೆ ನೋವಿದೆಯಾ ಹೋಯ್ತಾ What's he saying? ಪೇನ್ ಇಸ್ ದೇರ್ Pain is still there. So will Jesus heal you? ಯೇಸು ಸ್ವಾಮಿ ಗುಣಪಡಿಸ್ತಾರಾ ನಿಮ್ಮನ್ನ? ಶಿ ಟೆಲ್ಸ್ ಹೀಲ್ಡ್. Okay. Praise God. Okay. Oh, you sit here. Sit here. In the name of Jesus, life of Jesus is moving in your bones. Life of Jesus is moving in your bones. Life of Jesus is moving in your bones. Your bones are loosed. Your bones are lubricated by the blood of Jesus. You're completely set free. Thank you, Jesus. 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 Very good. Thank you, Jesus. Very good. Thank you, Jesus. Ben. Done. Ben. Praise God. Very good. Praise God. Very good. Thank you, Jesus. Very good. Praise you, Jesus. Yes. Gone? Praise God. What? Praise God. Come. Sir, the car first aid. She's diabetes, she's saying. Eyes, okay, hold. She's having diabetes. Because of diabetes, no? Yeah, Lord, I thank you for giving me the authority and power to lay hands on the sick, and your word says, the sick shall recover. So right now, in the name of Jesus and by the power of the Holy Spirit, as I'm laying my anointed hands on this sister, I'm speaking to the spirit of infirmity that is causing imbalance in her sugar level. I command you, come out and go and fall into the sea. In the name of Jesus and by the power of the Holy Spirit, I speak new pancreas in you, and you new pancreas in the name of Jesus and by the power of the Holy Spirit. From now on, you will produce balanced insulin, the right amount insulin for life. I'm also speaking to you intestines, I'm speaking to your liver, pancreas, and every internal organs. Be healed completely in the name of Jesus and by the power of the Holy Spirit. I'm speaking to your eyes. Be healed completely. Thank you, Jesus, for recreating every organ in our body, because you have paid the price, and by your wounds she is completely healed. In Jesus' name I pray. Amen. Praise God. Eyes, if there is anything, ask her. ಏನು ಕಣ್ಣು ಏನಾದರೂ ಬದಲಾವಣೆ ಇದೆಯಾ? ಒಂದು ಬಿಡಕ್ಕಾಗ್ತಿಲ್ಲ, ನೋವು ಬರೋದು. Before she had pain, now she has no pain. Praise God, because God has given her new eyes. Yes. Praise God. Thank you, Jesus. Okay, so tell her, from now on there is no sugar problem. ಇವಾಗಿಂದ ನಿಮ್ಗೆ ಯಾವ ಶುಗರ್ ಪ್ರಾಬ್ಲಮ್ ಏನಿಲ್ಲ. God has given a new pancreas. ದೇವರು ನಿಮ್ಮ ಒಂದು ಪ್ಯಾನ್ಕ್ರಿಯಸ್ ಅಲ್ಲಿ ಇನ್ಸುಲಿನ್ ಕರೆಕ್ಟಾಗಿ ಉತ್ಪತ್ತಿ ಆಗಂಗೆ ಮಾಡಿದ್ದಾರೆ, ಅದನ್ನು ನೀವು ನಂಬಿ. Praise God. Thank you, Jesus. What is it? Same. Do together. Okay, come here. Hold my hand. Close your eyes, look at Jesus on the cross. Thank you, Lord Jesus, for the authority and power that you have given to me. I'm using this authority and power in the name of Jesus and by the power of the Holy Spirit. You spirit of fear, you spirit of infirmity, I command you, leave them now. Thank you, Jesus. I speak total creative miracle in their womb. Every cycle in a body is corrected in the name of Jesus and by the power of the Holy Spirit. I speak total restoration and healing. All that was missing, I speak and their husband's body. I speak total creative miracle right now in the name of Jesus and by the power of the Holy Spirit. They are blessed, their womb is blessed. The seed that you have given them are blessed. And as they release
Anointed children are born who are blessing and a blessing to many, many nations. Thank you, Jesus. Say this. Christ has redeemed us from the curse of the law by becoming a curse for us on the cross. Thank you, Jesus. You have redeemed us from every curse of the law by becoming a curse for us on the cross. Thank you, Jesus. You have redeemed us from the curse of the law by becoming a curse for us on the cross. Thank you, Jesus. I'm set free. Amen. Praise God. Thank you, Holy Spirit. So now believe that your wombs are blessed. Whatever is missing, that also is blessed. And you all are having anointed children. Okay? Praise God. Amen. Growth? ಜಾಸ್ತಿ ದಪ್ಪ ಇತ್ತು ಮೊದಲು ಮತ್ತೆ ಮೈಸೂರಿಗೆ ಹೋಗಿ ಸಾಕ್ಷಿ ಕೊಟ್ಟು ಬಂದಲ್ಲಿ ಪುನಃ ನೋವು ನೋಡಿ. Before it was growing, she given a witness. After coming from that, it is growing like that. She's telling. It had stopped growing. ನೋವು ಕಡಿಮೆ ಆಗಿತ್ತು. Before it was stopped growing and no pain. Okay. Now it is growing and pain. Okay, hold my hand. In the name of Jesus, close your eyes. Look at Jesus. In the name of Jesus and by the power of the Holy Spirit, I speak to that spirit of infirmity that is causing that external growth in her bone. I command you to leave her now. In the name of Jesus and by the power of the Holy Spirit, I speak total healing in your body. That extra growth in your bone is chopped off. Thank you, Jesus. Thank you, Holy Spirit. Amen. After whether any pain was there? ಈಗ ನೋವು ಏನಾದರೂ ಇದೆಯಕ್ಕ? Just She had extra growth. Yeah. Now check, it's gone. Check. It becomes small. ತುಂಬ ದೊಡ್ಡದಿತ್ತು ಸಿಸ್ಟರ್. ಮೊದಲು ಆಮೇಲೆ ಯೂಟ್ಯೂಬಲ್ಲಿ ನೋಡಿ ಬ್ರದರ್ ಆನ್ಲೈನಲ್ಲಿ ಅಂತ ನಾನು ಕಂಟೆಸ್ಟ್ ಮಾಡಿಸಿದ್ದೆ ಪ್ರಿಯ ಅದು ಮಾಡಿ ಆದಮೇಲೆ ಅದು ಆಟೋಮೆಟಿಕಲಿ ಎಲ್ಲ ಕರ್ಕೊಂಡಿತ್ತು. ಅದು ಮೈಸೂರಲ್ಲಿ ಒಂದು ಕೊಟ್ಟಿರ್ತದೆ. ಅಲ್ಲಿಂದ ಬಂದು ಮತ್ತೆ ಟ್ರೈನ್ ಸ್ವಲ್ಪ ತುಂಬ ನಿಂತಿದ್ದೆ. ಆವಾಗ ಪೇಯ್ನ್ ಸ್ಟಾರ್ಟ್ ಆಗಿದೆ. ಕರಗುತ್ತೆ ಹಂಗೆ ದಪ್ಪ ತುಂಬ ಇತ್ತು ಜಾಯಿಂಟ್ ಆಗಿ ಅವ್ರು ಆಪ್ರೇಷನ್ ಮಾಡಬೇಕು ಆಪ್ರೇಷನ್ ಮಾಡಲಿಲ್ಲ. ಇದು ಬರೀ ಓಡಾಡ್ತಾರಲ್ಲೇ ಇವಾಗ ಸ್ವಲ್ಪ ಜಾಸ್ತಿ ನಡೆದ್ರೆ ನೋವುತ್ತೆ. Now the pain is not there. Now see that growth is completely gone. Right? From what you see is just the shell, but inside what was forcing it to grow is gone. So you will see every day. Speak to that leg. Speak to that this thing. You are completely gone. Okay. Amen. She works too much mobile. Okay. So what are you going to do? You need to now speak what you want to see. No, I told her to tell the words of okay, God. See. What you give words. Because she was telling. What you give words, it will increase. Yes. Right. What you want to, you want her to see more videos, more mobile. Then you can continue. See, you have to change your words. Yes. You have to see that watching mobile is not bad. You can say she's listening to the word of God. She's studying using the mobile. Speak those kind of things. That will be better. Praise God. You understand? Yes, yes. So you need to, from now on, you need to speak these kind of words. Speak faith. Speak words of life. Praise God. Okay, I'll pray, okay? Lord, I thank you and I praise you for this family. Thank you, Lord, that they have heard your word. And as they have heard your word,
the right believing has entered their hearts. And they have made the choice, Father. They're going to take heed to your word and grow in faith. And this family is blessed. Any curse in that family, in the name of Jesus, I rebuke you, I renounce you, and I cast you out of their lives. Thank you, Lord. They are hungry and they are having the desire and thirst to know you, to drink from you, the living water. And wherever they go, Father, out of their bellies flows out life-giving waters. Thank you, Lord. I make this prayer in Jesus' name. Amen. Praise God. Praise God. ಯೇಸುವೆ ಸ್ತೋತ್ರ ಸ್ವಾಮಿ, ಈ ಒಂದು ಅದ್ಭುತವಾದ ವೇಳೆಯನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಯೇಸುವೆ, ವಿಶ್ವಾಸದ ಬಗ್ಗೆ ಅರಿವು ಮೂಡಿಸಿದ್ಯಾ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ನಿನ್ನ ವಿಶ್ವಾಸ ನಮ್ಮಲ್ಲಿ ಬೆಳೀತಾ ಇದೆ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಇನ್ನು ಬರುವ ದಿವಸದಲ್ಲಿ ನಿನ್ನ ವಾಕ್ಯವನ್ನು ಓದಿ ಅರ್ಥ ಮಾಡಿಕೊಳ್ಳುವಂಥ ಕೃಪೆಯನ್ನು ನೀನು ದಯಪಾಲಿಸಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಪ್ರತಿ ಬಾರಿ ನಾವು ನಿನ್ನ ವಾಕ್ಯವನ್ನು ಓದಬೇಕಾದ್ರೆ, ಅರ್ಥೈಸಿಕೊಳ್ಬೇಕಾದ್ರೆ ನಿನ್ನ ಪವಿತ್ರಾತ್ಮನು ನಮಗೆ ಸಹಾಯ ಮಾಡುತ್ತಾನೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಾಲೆಲೂಯ. ಇಲ್ಲಿರೋ ಇಲ್ಲಿ ಪ್ರಾರ್ಥನೆಗೆ ಬಂದಿದ್ದಂಥ ಎಲ್ಲ ಮಕ್ಕಳನ್ನು ಸಮರ್ಪಿಸ್ತೇನೆ ಕರ್ತನೆ. ಬೆಳಗ್ಗೆ ಮಧ್ಯಾಹ್ನದಿಂದ ಈಗಿನ ತನಕ ಇದ್ದಂಥ ಎಲ್ಲರನ್ನೂ ಸಮರ್ಪಿಸ್ತೇನೆ ಸ್ವಾಮಿ. ಪ್ರತಿಯೊಬ್ಬರ ಹೃದಯದಲ್ಲಿ ವಿಶ್ವಾಸದ ಬೀಜ ಮೂಡಿಸಿದ್ದೀಯ ಸ್ವಾಮಿ. ನಾವು ಇನ್ನು ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ನಿನ್ನನ್ನು ಅರಿತು, ನಿನ್ನ ವಾಕ್ಯವನ್ನು ಅರಿತು ನಿನ್ನ ಸೇವೆ ಮಾಡುವ ಮಕ್ಕಳಾಗಿ ಮಾರ್ಪಾಡಾಗುತ್ತೇವೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಇನ್ನು ಮುಂದೆ ನಾವು ಸುಮ್ಮನೆ ನಮ್ಮಷ್ಟಕ್ಕೆ ಇರುವುದಿಲ್ಲ, ನಿನ್ನ ವಾಕ್ಯದ ಮೇಲೆ ನಿಂತು ಬೇರೆಯವರಿಗೆ ನಿನ್ನ ಶಕ್ತಿಯನ್ನು ತೋರ್ಪಡಿಸುತ್ತೇವೆ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಇಲ್ಲಿ ಆಗಿರುವಂಥ ಎಲ್ಲ ಅದ್ಭುತಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಇನ್ನು ಮುಂದೆ ಬರುವ ದಿವಸಗಳಲ್ಲಿ ಪ್ರತಿಯೊಬ್ಬರು ಸಾಕ್ಷಿಪಡಿಸುವ ಮಕ್ಕಳನ್ನಾಗಿಸ್ತೀಯ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಹಾಲೆಲೂಯ. ಕರ್ತನೆ, ಈ ಮನೆಯ ಈ ಕುಟುಂಬದವರನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲದೆ ಯೇಸುವೆ ಬಂದಿರೋ ಪ್ರತಿಯೊಬ್ಬರ ಮನೆಯಲ್ಲೂ ಯಾವ ಕೊರತೆ ಇಲ್ಲದೆ ಕರ್ತನೆ ತುಂಬು ತುಳುಕುವಂಥ ಮನೆಗಳನ್ನಾಗಿ ನೀನು ಪರಿವರ್ತಿಸ್ತಿದ್ದೀಯಾ, ಅದಕ್ಕಾಗಿ ಸ್ತೋತ್ರ. ಯಾವ ಕೆಲಸದಲ್ಲೂ ಯಾವುದರಲ್ಲೂ ತೊಡಕು ಬಂದರೂ ಸ್ವಾಮಿ, ನಿನ್ನ ವಿಶ್ವಾಸದಿಂದ ನಾವು ನಮ್ಮ ವಿಶ್ವಾಸ ಅಧಿಕರಿಸಿ ನಿನಗೆ ಮೆಚ್ಚುಗೆಯಾಗುವಂತೆ ಬಾಳುತ್ತೇವೆ ಸ್ವಾಮಿ. ಯೇಸುವೆ ವಂದನೆ, ಯೇಸುವೆ ಸ್ತೋತ್ರ. ಪರಿಶುದ್ಧವಾದ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೆನ್. ಆಮೆನ್. ಆಮೆನ್.